ಪಂಡಿತರಿಗೆ ಒಂದು ಪ್ರಶ್ನೆ ಮಾಡ್ದ, ಏ ದುನಿಯಾ ಮೇ ಸಬ್ಸೆ ಬಡ ಆದ್ಮಿ ಕೌನ್ ಹೈ, ಈ ಜಗತ್ತಿನೊಳಗೆ ಎಲ್ಲರಿಗಿಂತ ದೊಡ್ಡವ್ರು ಯಾರು? ಈಟೆ ಪ್ರಶ್ನೆ, ಯಾರು ದೊಡ್ಡವ್ರಿ? ಇದು ಅಕ್ಬರ ರಾಜ ಪಂಡಿತರಿಗೆ ಅಂದ ಪ್ರಶ್ನೆ ಮಾಡ್ತಾನೆ, ದುನಿಯಾ ಮೇ ಸಬ್ಸೆ ಬಡ ಆದ್ಮಿ ಕೌನ್ ಹೈ, ಯಾರು ಈ ಜಗತ್ತಿನಾಗಂದ ದೊಡ್ಡವರು? ಎಲ್ಲ ಪಂಡಿತರೆಲ್ಲ ಒಬ್ಬರ ಮುಖ ಒಬ್ಬರು ನೋಡ್ಕೋತ ಕುಂತ್ರು. ಅವಾಗ ಒಬ್ಬ ಪಂಡಿತ ಅಂದ ಎದ್ದು ನಿಂತ್ಕೊಂಡು ಹೇಳ್ದ, ಮಹಾರಾಜ್ ಏ ದುನಿಯಾ ಮೇ ಸಬ್ಸೆ ಬಡ ಆದ್ಮಿ ಕೌನ್ ಹೈ ಎತ್ತುಕೊಂಡ ಪ್ರಶ್ನೆಕ ಅವ ಹೇಳ್ತಾನೆ, ಜಿಸ್ಕೆ ಪಾಸ್ ದನ್ ಹೈ ವಹಿ ಪ್ರಪಂಚ ಮೇ ಸಬ್ಸೆ ಬಡ ಆದ್ಮಿ ಹೈ ಎತ್ತುಕೊಂಡ. ಅವ ಏನು ಹೇಳ್ತಾನ, ಏನ್ರಿ ಪಂಡಿತ ರಾಜ, ಯಾವನ ಬಲಿ ರೊಕ್ಕದ ಅವನೇ ದೊಡ್ಡವ ಅಂದ. ಯಾವನ ಬಲಿ ಬಂಗಾರ ಬಾಳದ, ಯಾವನ ಬಲಿ ಅಂದ ಸಂಪತ್ತು ಬಾಳದ, ಅವನೇ ಈ ಜಗತ್ತಿನೊಳಗಂದು ದೊಡ್ಡ ಮಾತುಕೊಂಡಂದಾಗ ಅಕ್ಬರ್ ರಾಜ ವಿಚಾರ ಮಾಡಕತ್ತ, ರೊಕ್ಕಿದ್ದವ ಹೆಂಗೆ ದೊಡ್ಡ ಮಕ್ಕನ? ದೊಡ್ಡ ಮಕ್ಕನೇನ್ರಿ? ದುಡ್ಡಿದ್ದವಂದ ಎಸ್ ಕಾಲ್ಕನಕ್ಕೂ ದೊಡ್ಡವಾಗಂಗಿಲ್ಲ. ಯಾಕ? ನಿಮ್ಮ ಎಲ್ಲರ ಮನಸ್ಸಿನಾಗೂ ಕೂಡ ಅರಿವಿರಲಿ, ಈ ರೊಕ್ಕ ನಮ್ಮ ಜೊತೆಯೊಳಗೆ ಬರಂಗಿಲ್ಲ ಏನ್ರಿ. ನಾವು ತಿಳ್ಕೊಂಡಂಗ ನಾವೇನಂತೀವಲ್ಲ, ರೊಕ್ಕ ನಂದು 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 ಏನ್ರಿ, ಮುಚ್ಚಿ ಮುಚ್ಚಿ ಹೂಗಳು ಹಚ್ಚಿ ಹಚ್ಚಿ ಅಂದ ಎಣಿಸಿ ಎಣಿಸಿ ಅಂದ ಇಡ್ತೀವಲ್ಲ, ಎಣಿಸ್ತಿರಲ್ಲ. ಎಷ್ಟೋ ಮಂದಿ ಅಲಮರಿಗೆ ತಲೆ ಕೊಟ್ಟು ಮಕ್ಕಳವ್ರ ಏನ್ರಿ, ಹೆಂಡ್ರ ಮಕ್ಕಳಿಗೆ ಒಂದು ಕಡೆಗೆ ಮನೆಗೆ ಅವ ಅಲಮರಿಗೆ ತಲೆ ಕೊಟ್ಟಿರ್ತಾನೆ. ಅಪ್ಪಿ ತಪ್ಪಿ ಒಂದು ಈಟ್ ಏನ್ರ ಸುಳ್ಕತ್ತು ಅವ ಹೆಂಡ್ರ ಮಕ್ಕಳ ಕಡೆ ನೋಡಲ್ಲ, ಅಲಮರಿ ನೋಡ್ತಾನೆ. ನೋಡ್ತಾರಿಲ್ರಿ. ಅವ ಉಡ್ದಾರ ಎದಕ್ಕೆ ಹಾಕೋತಾನಂದ್ರಿ ನೀವು? ಉಡ್ದಾರ ಹಾಕೊಳ್ಳೋದು ಟೊಂಕ ಗಟ್ಟಿ ಆಗ್ಲತ್ತಲ್ಲ, ಅವನು ಚಾವಿ ಹಾಕೊಳಕ್. ಉಡ್ದಾರ ಎದಕ್ಕೆ ಕಟ್ತಾನವ ಏನ್ರಿ? ಚಾವಿ ಕಟ್ತಾರ ಇಲ್ಲಿ ಟೊಂಕಿಗೆ. ಮತ್ತು ಅದು ಅಲಮರಿ ತೆಗಿಬೇಕಾದ್ರೆ ಒಂದು 10,000 ರೂಪಾಯಿ ಅದ್ರ ಒಳಗೆ ಅಲಮರಿಗೆ ಇಟ್ಟಿದ್ನಂತಂದ್ರೆ ಅದೇ ಹಿಂಗೆ ಚಾವಿ ಟೊಂಕ ಮುರಿಯಲ್ದಕ್ಕ ಏನ್ರಿ, ಚಾವಿ ಹೊರಗೆ ತೆಗಿಯಲ್ಲ ಅವ. ನೋಡ್ರಿ ಇಲ್ಲಿ ನೀವು ಟೊಂಕಕ್ಕೆ ಕಟ್ಟಿರ್ತಾನೆ ಹಿಂಗೆ. ನೀವು ನಗತೀರಿ, ಅವ ನೀವೇನು ಕಮ್ಮಿ ಅನ್ನು ನೀವು ಕೊಳ್ಳಾಗ ಲಿಂಗದ ಕೈ ಎದಕ್ಕೆ ಹಾಕ್ಕೋತೀರಿ ಅಂದ್ರೆ ನೀವು ಶಿವದಾರ ಕಟ್ಕೊ, ಅವ್ನು ಉಡ್ದಾರ ಕಟ್ಕೊಳಾನ ಚಾವಿಗೆ. ನೀವು ಶಿವದಾರ ಎದಕ್ಕೆ ಕಟ್ಕೋತೀರಿ? ನೀವು ಚಾವಿ ಅಲ್ಲೇ ಇರ್ತಾವ ನೋಡ್ರಿ ನೀವು ಟ್ರಂಕ್. ನಾವು ಸಣ್ಣವಿದ್ದಾಗ ನೋಡ್ತಿದ್ದೆ, ನಮ್ಮವ್ವ ಇದಕ್ಕೆ ಕಟ್ಟಿಲ್ಲು, ಅದು ಚಾವಿ ಬುಚ್ಚೋದಿಲ್ಲ, ಅದನ್ನೇ ಈಗ ಬಂದವ ಅಲಮರಿ ಗಿಲಮರಿ. ಅವ ಟ್ರಂಕೇ ಇದ್ದು ಲಗ್ನದಾಗೆ ಕೊಡ್ಬೇಕಾದ್ರೆ ಅಗದಿ ಬಣ್ಣ ಪೇಂಟ್ ಗಿಂಟ್ ಮಾಡಿ ಟ್ರಂಕೆ ಕೊಡ್ತಿದ್ರು. ಈಗ ಅವು ಟ್ರಂಕ್ ಹೋಗ್ಯಾವ. ಯಾಕ್ರಿ, ಸಂದಕ್ ಅಂತಾರೆ, ಏನಂತಾರೆ, ಸಂದಕನು ಅಂತಾರೆ, ಟ್ರಂಕ್ ಅಂತಾರೆ. ಯಾರ್ದಾರ ಲಗ್ನದಾಗ ಅಂತ ಕೊಡ್ಬೇಕಾಗಿತ್ತು, ಈಗ ಅಲಮರಿ ಕೊಡ್ತಿದ್ದಿಲ್ಲ, ಟ್ರಂಕೆ ಕೊಡ್ತಿದ್ರು ಅಗದಿ ಕಲರ್ ಅದನ್ನು ಕುದಿಗೆ ಕಟ್ಟಿ. ಆದ್ರೆ ಇಟ್ಟೆಲ್ಲ ನಾವು ಜಿಪುಣತನ ಮಾಡಿ ಇಟ್ಟೆಲ್ಲ ಮಾಡಿರ್ತೀವಲ್ಲ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ, ಇಟ್ಟೆಲ್ಲ ಕಂಜೂಸ್ತನ ಮಾಡಿ ಹೆಂಡ್ರಿಗೆ ಚಂದ ಬಟ್ಟೆ ತರಲಾರ್ದಂಗೆ, ಮಕ್ಕಳಿಗೆ ಚಲೋ ಬಟ್ಟೆ ತರಲಾರ್ದಂಗೆ, ಹೆಂಡ್ರ ಮಕ್ಕಳಿಗೆ ಒಂದು ಹೊಟ್ಟೆ ತುಂಬ ಅನ್ನ ಹಾಕ್ಲಾರ್ದಂಗೆ, ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿಗೆ ಒಂದು ತುತ್ತು ಅನ್ನ ಹಾಕ್ಲಾರ್ದಂಗೆ ಏನ್ರಿ ನಾವು ಇಟ್ಟೆಲ್ಲ ಬದುಕು ಮಾಡಕತ್ತೀವಲ್ಲ, ಇಟ್ಟೆಲ್ಲ ಗಳಿಸಿ ಇಡ್ಲಾಕತ್ತೀವಲ್ಲ, ನಾಳೆ ನಾವು ಸತ್ತಾಗಿದ್ದು ಬರ್ತದೇನು ಏನ್ರಿ? ಎಷ್ಟು ಕೊಲೆಗಳು ನಡೆದಾವ. ಅದಕ್ಕಾಗಿನೇ ಹೇಳಿದ್ರು, ಕಡ್ಕೊಳ ಮಡಿವಳಪ್ಪ ಅಂತಾನ, ಧನವ ಗಳಿಸಬೇಕೆಂತಾದೋ ಈ ಜನರಿಗೆ ತಿಳಿಯದಂತಾದೋ, ಕಟ್ಟಿದ ಗಂಟು ಬಯಲೊಳಗಿಟ್ಟರೆ ಮುಟ್ಟಲಿ ಬಾರದಂತಾದು. ನೋಡಿ ಮಡಿವಳಪ್ಪನ ಎಷ್ಟು ಚಂದ ಹೇಳ್ತಾರ, ರೊಕ್ಕ ಗಳಿಸ್ಬೇಕು. ಎಂಥ ರೊಕ್ಕ? ಅವ್ರು ಹೇಳ್ತಾರಿಲ್ಲ, ಧನವ ಗಳಿಸಬೇಕೆಂತಾದೋ ಈ ಜನರಿಗೆ ತಿಳಿಯದಂತಾದೋ, ಕಟ್ಟಿದ ಗಂಟು ಬಯಲೊಳಗಿಟ್ಟರೆ ಮುಟ್ಟಲಿ ಬಾರದಂತಾದು. ಯಾವ ತಂದೆಂದ ನಾವು ಗಳಿಸಿರ್ತಕ್ಕಂಥ ಗಂಟ ಹಿಂಗೆ ಅಂಗಳಕ್ಕಿಟ್ರೆ ಯಾರು ಮುಟ್ಟಿರಬಾರ್ದು. ಅಣ್ಣತಮ್ಮರಿಂದ ಪಾಲ ಕೇಳಿರಬಾರ್ದು. ಯಾರೇ ಕಳ್ಳತನ ಮಾಡಕ್ಕಿಂದ ಕಳ್ಳರಿಂದ ಕಳ್ಳತನ ಮಾಡ್ಲಿಕ್ಕಿಂದ ಬರಲಾರ್ದಂಥ ಗಂಟು ಗಳಿಸ್ಬೇಕು. ಅಣ್ಣತಮ್ಮರಿಂದ ಪಾಲ ಕೇಳಿ ಹೆಂಗೆ ಕಳ್ಳತನ ಮಾಡ್ತಾರಲ್ಲ ಹಂಗಂಗೆ ಹೆಚ್ಚಿಗಾಗಂಥ ಸಂಪತ್ತು ಗಳಿಸ್ಬೇಕು. ಅದು ಯಾವ ಸಂಪತ್ತು ಹತ್ತಿಕೊಂಡ ಕೇಳಿದ್ರೆ ಜ್ಞಾನ ಅನ್ನುವಂಥ ಸಂಪತ್ತು ಗಳಿಸ್ಬೇಕು. ಜ್ಞಾನದ ಸಂಪತ್ತು ಗಳಿಸ್ಬೇಕು. ನೀನು ಜ್ಞಾನದ ಸಂಪತ್ತು ಅಂತ ನೀನು ಗಳಿಸ್ರಿ ಎತ್ತಿಕೊಂಡಂದ್ರ ನಿನಗೆಂದ ನಿನ್ನ ಕಳತನ ಯಾರು ಮಾಡಂಗಿಲ್ಲ, ನಿನ್ನ ಅಣ್ಣತಮ್ಮರಿಂದ ಯಾರೂ ಪಾಲ ಕೇಳಂಗಿಲ್ಲ. ಯಾವುದು ಕೂಡ ಯಾರು ಮುಟ್ಟಕ್ಕೆಂದ ಬರಲಾರ್ದಂಥ ಗಂಟ ಅದು ಯಾವುದು ಹೊತ್ತುಕೊಂಡದ ಕೇಳಿದ್ರೆ ಜ್ಞಾನದ ಗಂಟ. ನಾವು ಈ ಗಂಟ ಗಳಿಸ್ಬೇಕು. ಇದಕ್ಕೆ ಈ ನಾವು ಜ್ಞಾನದ ಗಂಟೆ ಗಳಿಸಿದ್ರೆ ಇದಕ್ಕೆ ಯಾರಿಂದಲೂ ಕೂಡ ಭಯ ಇಲ್ಲ. ನಮ್ಗೆ ಹೊಡಿತಾರ, ಬಡಿತಾರ, ಕಳತನ ಮಾಡ್ತಾರ, ನಮ್ಮ ಜೀವ ತೆಗಿತಾರ ಅನ್ನುವಂಥ ಭಯ ಇದಕ್ಕೆ ಇರಂಗಿಲ್ಲ ಏನ್ರಿ? ಇದು ಯಾವುದಕ್ಕೂ ಕೂಡ ಭಯ ಇರಂಗಿಲ್ಲ. ಆದ್ರೆ ಇದೇ ನೀವು ಬಂಗಾರ ಗಳಿಸಿದಿ, ರೊಕ್ಕ ಗಳಿಸಿದಿ, ಇದಕ್ಕೆ ಎಷ್ಟು ಭಯ ರೀ? ಎಷ್ಟು ಭಯ ಇರ್ತದ್ರಿ? ಅವ ದುಡ್ಡಿದ್ದವನೇ ದೊಡ್ಡ ಮಾತುಕೊಂಡು ನಾವು ಪಂಡಿತ್ ಹೇಳಕತ್ತಾನ, ದುಡ್ಡಿದ್ದವ ಹೆಂಗೆ ದೊಡ್ಡ ಮಕ್ಕನ? ಸುಮ್ಮನೆ ಒಂದು ಕಲ್ಪನೆ ಹೇಳ್ತೀನಿ ನಿಮಗೆ. ಅಲೆಕ್ಸಾಂಡರ್ ಮಹಾರಾಜ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರಬೇಕು. ಅಲೆಕ್ಸಾಂಡರ್ ಮಹಾರಾಜ ಅವನು ಕನಸು ಕಾಣ್ತಿದ್ದ, ನೀವು ಕನಸು ಕಾಣ್ತೀರಿ ಏನ್ರಿ? ನಿಮಗೆ ಬೀಳ್ತಕ್ಕಂಥ ಕನಸನೇ ಬೇರೆ
ನಿಮಗೇನು ಕನಸು ಬೀಳ್ತಾವ? ಭಾಳದ್ರೆ ಒಂದು 10 ಎಕರೆ ಹೊಲ ತೊಗೋಬೇಕು, ಒಂದು 8 ತೊಲಿ ಬಂಗಾರ ತೊಗೋಬೇಕು, ಬೇಡ ಒಂದು ಚಂದನ ಮನೆ ಕಟ್ಕೋಬೇಕು, ಮಕ್ಕಳಿಗೆ ಸಾಲಿ ಕಲಿಸ್ಬೇಕು, ಇಂಥವೆಲ್ಲ ನಿಮಗೆಂದ ಕನಸು ಬೀಳ್ತಿರ್ತಾವ. ಆದರೆ ಅಲೆಕ್ಸಾಂಡರ್ ಮಹಾರಾಜನಿಗೆ ಕನಸು ಅದು ಅಲ್ಲ. ಅಲೆಕ್ಸಾಂಡರ್ ಮಹಾರಾಜನ ಕನಸು ಏನಾಗಿತ್ತು ಅಂತಕೊಂಡು ಕೇಳಿದ್ರೆ ಇಡೀ ವಿಶ್ವವನ್ನೇ ಗೆದಿಬೇಕು. ನೋಡ್ರಿ, ಬರೇ ಭಾರತ ಒಂದೇ ಅಲ್ಲ, ಇಡೀ ವಿಶ್ವವನ್ನೇ ಗೆದಿಬೇಕು. ಆ ವಿಶ್ವದೊಳಗಿರ್ತಕ್ಕಂಥ ಸಕಲ ಸಂಪತ್ತೆಲ್ಲ ತನ್ನ ಮುಷ್ಟಿ ಒಳಗೆ ಇಟ್ಕೋಬೇಕನ್ನುವಂಥ ಆಸೆ, ಕನಸ ಅಲೆಕ್ಸಾಂಡರ್ ಮಹಾರಾಜಂದಿತ್ತು. ನೋಡ್ರಿ, ದೊಡ್ಡ ರಾಜ ಇವ ಅಲೆಕ್ಸಾಂಡರ್ ಮಹಾರಾಜ. ಇಡೀ ವಿಶ್ವವನ್ನೇ ಗೆದಿಬೇಕು, ವಿಶ್ವದೊಳಗಿರ್ತಕ್ಕಂಥ ಸಕಲ ಸಂಪತ್ತನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೋಬೇಕನ್ನುವಂಥ ಆಸೆ ಅಲೆಕ್ಸಾಂಡರ್ ಮಹಾರಾಜಂದಾಗಿತ್ತು. ಮತ್ತು ಅವ ಅನ್ಕೊಂಡಾಗಿಂದ 100 ರಾಜ್ಯಗಳನ್ನು ಗೆದ್ದ. ಕಲ್ಪನೆ ಇರಲಿ ನಿಮ್ಗೆ, ಒಬ್ಬ ರಾಜ 100 ರಾಜ್ಯಗಳನ್ನ ಗೆದ್ದ, ಯುದ್ಧಾಡಿ 100 ರಾಜ್ಯದೊಳಗಿರ್ತಕ್ಕಂಥ ಸಕಲ ಸಂಪತ್ತೆಲ್ಲವೂ ಕೂಡ ತನ್ನ ಮುಷ್ಟಿ ಒಳಗೆ ಇಟ್ಟುಕೊಂಡ ಅಲೆಕ್ಸಾಂಡರ್ ಮಹಾರಾಜ. ದೊಡ್ಡ ಶ್ರೀಮಂತ ಮಹಾರಾಜ. 100 ರಾಜ್ಯಗಳನ್ನು ಗೆದ್ದು ಆ 100 ರಾಜ್ಯದೊಳಗಿರ್ತಕ್ಕಂಥ ಸಕಲ ಸಂಪತ್ತ, ಬಂಗಾರ, ವಜ್ರ, ವೈಡೂರ್ಯ, ಮುತ್ತು ರತ್ನಗಳೆಲ್ಲ ಅಲೆಕ್ಸಾಂಡರ್ ಮಹಾರಾಜನ ಮುಷ್ಟಿ ಒಳಗೆ ಇತ್ತು. ಆದ್ರೆ ಪ್ರಕೃತಿ ನಿಯಮ ಏನದ ತಿಳ್ಕೊಂಡ ಕೇಳಿದ್ರೆ ಬಾಲ್ಯ, ಯೌವನ, ಮುಪ್ಪು ಅನ್ನುವಂಥದ್ದು ಇದು ಎಲ್ಲರಿಗೂ ಕೊಟ್ಟಾನ ಭಗವಂತ. ಹೌದಲ್ರಿ? ಹೇಳ್ತಾನಿಲ್ಲ ಒಬ್ಬ ಹಿಂದಿ ಕವಿ, ಸುಬಹ ಕಾ ಬಚ್ಪನ್ ಹಸ್ತೆ ದೇಕ, ದುಪಾರಿ ಮಸ್ತ್ ಜವಾನಿ, ಶ್ಯಾಮ್ ಕತಂ ಕಹಾನಿ. ಮನುಷ್ಯನ ಜೀವನ ಕೂಡ ಹಂಗೆ ಅದ. ಹೆಂಗ ಪ್ರತಿನಿತ್ಯ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ತಗೊಂಡು ನಾವು 3 ಹೆಂಗೆ ಅದವಲ್ಲ, ಹಂಗೆ ಪರಮಾತ್ಮನ ಕೂಡ ಶರೀರದೊಳಗೆ ಏನಿಟ್ಟಾನ? ಬಾಲ್ಯ, ಯೌವನ, ಮುಪ್ಪು ಅನ್ನುವಂಥದ್ದು ಇಟ್ಟಾನ. ಬಾಲ್ಯ ನೋಡ್ರಿ ಎಷ್ಟು ಚಂದ ಫ್ರೆಶ್ ಆಗಿ ಅಂದ್ರೆ ಸ್ನಾನಾಗಿನ ಮಾಡ್ಕೊಂಡು, ಅಗದಿ ಹಣಿ ತುಂಬ ಯುವತಿ ಹಚ್ಕೊಂಡು, ತೊಳೆದ ಬಟ್ಟೆ ಉಟ್ಕೊಂಡು ಅಗದಿ ತಿರುಗಾಡ್ತಿರ್ತಾನೆ. ಬಾಲ್ಯ ಜೀವನದಾಗ ನಕ್ಕೋಂತ ಮಕ್ಕಳ ಜೋಡಿ ಆಟ ಆಡ್ಕೊ ತಿರುಗಾಡ್ತಿರ್ತಾನ. ಎಷ್ಟು ಉಲ್ಲಾಸ ಜೀವನ ಇರ್ತದ್ರಿ. ದುಪಾರಿ ಮಸ್ತ್ ಜವಾನಿ. ಮಧ್ಯಾಹ್ನ ಆಯ್ತಂದ್ರೆ ಉರಿ ಬಿಸಿಲು ಹೆಂಗಿರ್ತದಿಲ್ಲ ಏನ್ರಿ? ಉರಿ ಬಿಸಿಲಿದ್ದಂಗೆ ಮನುಷ್ಯನ ಜೀವನ. ಎಲ್ಲಿದಿಂದ 15 ಆಯಿತು, 15ರಿಂದ 20, 25 ಇರ್ತಾನ. ಯಾವ ಮಗಂದೇನೋ ಈ ಮಗಂದೇನೋ, ಯಾವ ಸ್ವಾಮಿ, ಯಾವ ಪುರಾಣ ಏನ್ರಿ? ವಾಂಕ ಮೀಸಿ ಬಿಟ್ಕೊಂಡಂದು ಹುರಿ ಹೊಡ್ಕೊ ತಿರುಗಾಡ್ತು ನೋಡ್ರಿ. ಏನ್ರಿ? ಗಾಲದಾಗ ಪಲ್ಯ ಇಲ್ಲ ಗುಟ್ಕಾ ತಿಂದು ಏನ್ರಿ ಗಾಲ್ ಹೋಗಿ ಅಂದ ಹಲ್ಲಿಗೆತ್ಯಾವ. ಏನು ಉರ್ದಿದ್ದೆ 15ರಿಂದ 25 ಇರ್ತಾನ. ಯಾವ ಮಗನ ನೋಡಿ, ಆ ಮಗನಿಗೆ 10 ಮಂದಿ ಬಂದ್ರೆ ನೋಡ್ತೀನಿ, 20 ಮಂದಿ ಬಂದ್ರೆ ನೋಡ್ತೀನಿ. ಯಾ ಗೌಡ, ಯಾ ಕುಲಕರ್ಣಿ ಏನು ನೋಡಬೇಕು? ಅವನ ಐಸಿರಿ 25 ಇರ್ತಾನ. ನೀವು ನೋಡಬೇಕು. ನೀವು ಒಂದು ಸವನ ಉರಿತಾನ 30-35 ಇರ್ತಾನ. ಯಾವಾಗಿಂದ ಉರಿದು ಹೋಯ್ತು ಶ್ಯಾಮ್ ಕಥಂ ಕಹಾನಿ. ಹೊತ್ತು ಮುಣುಗ್ತು, ಕತ್ತಲಾಯ್ತು, ಮುಪ್ಪು ಆವರಿಸ್ಕೊಂಡು ಬಿಡ್ತು. ಹೆಂಗೆ ಅಲೆಕ್ಸಾಂಡರ್ ಮಹಾರಾಜನಿಗೆ ಅಂದ ವಯಸ್ಸಾಗಿ ಬಿಡ್ತು. ಏನೆಲ್ಲ 100 ರಾಜ್ಯಗಳನ್ನು ಗೆದ್ದು ರಾಜ್ಯದೊಳಗಿರ್ತಕ್ಕಂಥ ಸಕಲ ಸಂಪತ್ತನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡಿರ್ತಕ್ಕಂಥ ರಾಜ. ಆದರೆ ಪರಿಸ್ಥಿತಿ ಏನು ಒತ್ತುಕೊಂಡ ಕೇಳಿದ್ರೆ ಯಾವಾಗಿಂದ ಅಲೆಕ್ಸಾಂಡರ್ ಮಹಾರಾಜನಿಗೆ ವಯಸ್ಸಾಗಿ ಬಿಡ್ತು. ಲಕ್ಷ್ಯ ಕೊಡ್ರೆ ಬರೇ ಹೋಗೋರು ಬರೋರು ನೋಡೋದು ನಮ್ಮ ಪ್ರವಚನ ತಿಳಿಯಲ್ಲಿ ಪುರಾಣ ಹೈರಾಣಕ್ಕೆ ಬೀಳುತ್ತೆ ಏನ್ರಿ? ಯಾವಾಗಿಂದ ಅಲೆಕ್ಸಾಂಡರ್ ಮಹಾರಾಜನಿಗೆ ವಯಸ್ಸಾಗಿ ಬಿಡ್ತು, ಹಣ್ಣಾಗಿ ಬಿಟ್ಟ, ಹಾಸಿಗೆಡ್ದಿಂದ ಮಲ್ಕೊಂಡು ಬಿಟ್ಟ. ಕುಂತ್ರ ಏಳಕ್ಕೆ ಬರವಲ್ದು, ಎದ್ರಿಂದ ಕುಂದ್ರಲಿಕ್ಕೆ ಬರಬಾರ್ದು ಏನ್ರಿ? ಮಲ್ಕೊಂಡ್ರಿಂದ ಏಳಕ್ಕಾಗವಲ್ದು, ಎದ್ರಿಂದ ಮಲಗಲಿಕ್ಕಾಗವಲ್ದು, ಹಾಸಿಗೆ ಹಿಡಿದುಕೊಂಡ ಮಲ್ಕೊಂಡು ಬಿಟ್ಟ ಅಲೆಕ್ಸಾಂಡರ್ ಮಹಾರಾಜ. ನೋಡ್ರಿ, 100 ರಾಜ್ಯಗಳನ್ನು ಗೆದ್ದಾನ. 100 ರಾಜ್ಯಗಳನ್ನು ಗೆದ್ದು ರಾಜ್ಯದೊಳಗಿರತಕ್ಕಂಥ ಸಕಲ ಸಂಪತ್ತನ್ನೆಲ್ಲ ತನ್ನ ಮುಷ್ಟಿ ಒಳಗೆ ಇಟ್ಟುಕೊಂಡಿರ್ತಕ್ಕಂಥ ಅಲೆಕ್ಸಾಂಡರ್ ಮಹಾರಾಜ. ಯಾವಾಗಿಂದ ವಯಸ್ಸಾಯ್ತು, ಹಾಸಿಗೆ ಹಿಡಿದಿಂದ ಮಲ್ಕೊಂಡು ಬಿಟ್ಟ, ಕಣ ತುಂಬ ನೀರು ತೆಗೆದ ಅಳ್ಳಿಕತ್ತ ಅಲೆಕ್ಸಾಂಡರ್ ಮಹಾರಾಜ. ಯಾವಾಗಿಂದ ಕಣ್ಣೀರು ತೆಗಿಲಿಕ್ಕತ್ತ, ಅಲ್ಲೇ ಮಂತ್ರಿ ನಿಂತಿದ್ದ. ಮಂತ್ರಿ ಬಾ ಇಲ್ಲಿ. ಪಾಪ ಮಂತ್ರಿ ಬಂದೆ ಅಂದ ಕೈ ಜೋಡಿಸ್ಕೊಂಡು ನಿಂತ. ಪ್ರಭು, ಏನು ಆಜ್ಞೆ ಮಾಡು. ಏನಿಲ್ಲ, ನನ್ನ ಜೀವನದೊಳಗೆ ಒಂದೇ ಒಂದು ಕೊನೆ ಆಸೆ ಇದೆ. ನನ್ನ ಆಸೆಯನ್ನು ನೀನು ಈಡೇರಿಸ್ತೇನೋ ತಗೊಂಡು ಅಂತ ಪ್ರಶ್ನೆ ಮಾಡ್ದ. ನನ್ನ ಜೀವನದೊಳಗೆ ಏನು ಬೇಡಿಲ್ಲ, ಯಾರಿಂದಲೂ ಕೂಡ ಕೈ ಚಾಚಿ ಕೇಳಿಲ್ಲ. ನಾನು ಏನು ಪಡಿಬೇಕಾದ್ರೂ ಕೂಡ ಯುದ್ಧ ಆಡಿನೇ ಪಡೆದಿನೇ ಹೊರತಾಗಿ ಇನ್ನೊಬ್ಬರ ಬಳಿ ಅಂದ ಕೈ ಚಾಚಿ ಅದನ್ನು ಕೇಳಿಲ್ಲ. ನನ್ನ ಜೀವನದ ಪ್ರಪ್ರಥಮದೊಳಗೆ ನಿನಗೆ ನನ್ನ ಕೈ ಚಾಚಿ ಅಂದು ಬೇಡಕತ್ತೀನಿ. ನನ್ನ ಜೀವನದಾಗ ಒಂದೇ ಒಂದು ಕೊನೆಯ ಆಸೆ ಇದೆ, ನನ್ನ ಆಸೆಯನ್ನು ಈಡೇರಿಸ್ತೇನೋ ಕೂಡ ಪ್ರಶ್ನೆ ಮಾಡ್ದ. ಒಂದು ಕಡೆ ಕಣ್ಣೀರು ತೆಗಿತಾ, ಇನ್ನೊಂದು ಕಡೆಗೆ ನನ್ನ ಆಸೆಯನ್ನು ಈಡೇರಿಸ್ತೇನೋ ಕೂಡ ಪ್ರಶ್ನೆ ಮಾಡ್ತಾ. ಮಂತ್ರಿ ಅಂತಾನ, ಪ್ರಭು ತಾವು ರಾಜರು, ನೀವು ಕಾಲಿನಿಂದ ತೋರಿಸಿರ್ತಕ್ಕಂಥದ್ದನ್ನು ನಾ ಅಳ್ಳೆತ್ತಿಂದ ಮಾಡಬೇಕು. ನಾನು ನಿಮ್ಮ ಮಂತ್ರಿ, ಕೈ ಕೆಳಗೆ ಕೆಲಸ ಮಾಡೋ. ಏನು ಬೇಕು ಹೇಳ್ರಿ? ಇನ್ನಿಷ್ಟೆಂದ ರಾಜ್ಯಗಳನ್ನು ಯುದ್ಧ ಆಡಿ ಅಂದ ಗೆದ್ಕೊಂಡು ಬರಲೇನು? ಇನ್ನಿಟ್ಟು ಸಂಪತ್ತು ಬೇಕೇನು?
ಹೆಂಗ ಜೇಡರ ದಾಶಿಮಾರಿ ಹೇಳ್ತಾನೆ, ಸಿರಿಯ ನಿತ್ತಡೆ ಬಲ್ಲೆ, ಕರಿಯ ನಿತ್ತಡೆ ಬಲ್ಲೆ, ಹಿರಿದಪ್ಪ ರಾಜ್ಯ ಪದವಿ ನಿತ್ತಡೆ ಬಲ್ಲೆ. ಹೆಂಗ ಶರಣರಂತಾರಲ್ಲ, ಅಲೆಕ್ಸಾಂಡರ್ ಮಹಾರಾಜಗ ಕೊನೆಗೆ ತಿಳಿದದ, ಮಂತ್ರಿ ಯಾವ ರಾಜ್ಯ ಬೇಕಾಗಿಲ್ಲ, ಯಾವ ಸಂಪತ್ತು ಬೇಕಾಗಿಲ್ಲ, ನನ್ನ ಒಂದೇ ಒಂದು ಕೊನೆ ಆಸೆ ಇದೆ, ನನ್ನ ಆಸೆಯನ್ನು ಈಡೇರಿಸ್ತೇನೆ ಎತ್ತುಕೊಂಡು ಕೇಳಿದಾಗ ಪ್ರಭೋತಾಪನ ಏನು ಆಸೆ ಅದ ಹೇಳ್ರಿ, ಏನು ಈಡೇರಿಸ್ಬೇಕು ಹೇಳ್ರಿ ಎತ್ತುಕೊಂಡಂದಾಗ ಅವಾಗಿಂದ ಅಲೆಕ್ಸಾಂಡರ್ ಮಹಾರಾಜ ಅಂತಾನೆ, ಮಂತ್ರಿ ನನ್ನ ಸಾವು ಸಮೀಪ ಬಂದುಬಿಟ್ಟದ, ನನ್ನ ಮರಣ ಸಮೀಪ ಬಂದುಬಿಟ್ಟದ. ಯಾವಾಗ ನಾನು ಸಾಯ್ತೇನಲ್ಲ, ನಾನು ಸತ್ತಾಗ ನನ್ನ ಹೆಣದ ಮೆರವಣಿಗೆ ನೀ ಹೆಂಗೆ ಮಾಡ್ತಿ ಎತ್ತುಕೊಂಡು ಕೇಳಿದ್ರೆ, ನನ್ನ ಎರಡೂ ಕೈಗಳನ್ನು ಎದೆ ಮೇಲೆ ಇಟ್ಟು ನನ್ನ ಹೆಣದ ಮೆರವಣಿಗೆ ಮಾಡಬೇಡ. ಹಾಗಾದ್ರೆ ನನ್ನ ಮೆರವಣಿಗೆ ಹೆಂಗೆ ನಡಿಬೇಕು, ನನ್ನ ಎರಡೂ ಕೈಗಳಿಂದ ಕುಲ್ಲ ಬಿಟ್ಟದ ಮೆರವಣಿಗೆ ಮಾಡಪ್ಪ ಅಂತ ನೋಡ್ರಿ. ಇದೇನು ದೊಡ್ಡ ಆಸೆ ಏನ್ರಿ? ಏನಂತ ನಮ್ಮ ನನ್ನ ಎರಡೂ ಕೈಗಳನ್ನು ನಾ ಸತ್ತು ಬಳಕ ನನ್ನ ಹೆಣದ ಮೆರವಣಿಗೆ ಮಾಡ್ತಿರ್ತಿದ್ದಲ್ಲ, ನನ್ನ ಹೆಣದ ಮೆರವಣಿಗೆ ಮಾಡಬೇಕಾದ್ರೆ ನನ್ನ ಎರಡೂ ಕೈಗಳನ್ನು ಎದೆ ಮೇಲೆ ಇಟ್ಟು ಕಟ್ಟಿ ನನ್ನ ಹೆಣದ ಮೆರವಣಿಗೆ ಮಾಡಬೇಡೋ, ನನ್ನ ಎರಡೂ ಕೈಗಳನ್ನು ಕುಲ್ಲ ಬಿಚ್ಚಿ ಮೆರವಣಿಗೆ ಮಾಡುವ ಅಂದ ಏನ್ರಿ. ಏನು ಕೇಳಿದ್ರಿ ಅಲೆಕ್ಸಾಂಡರ್ ಮಹಾರಾಜ? ಅಲೆಕ್ಸಾಂಡರ್ನ ಆಸೆ ಅಂತಂದು ನೋಡ್ರಿ, ಕೊನೆ ಆಸೆ ಅಂತದು. ನಮ್ಮ ಮಂದಿಗೆ ಯಾವುದಾರು ಇಂಥ ಆಸೆ ಬಂದದೇನ್ರಿ? ಯಾವ್ಯಾರು ಬಂದಾವ? ನಮ್ಮಕ್ಕಂದ್ರೆ ಸಾಯಕ್ಕಾಗಿರ್ತವ, ಮಾತಾಡ್ಸ್ಲಕ್ಕೆ ಹೋಗಿರ್ತೀರಿಲ್ಲ, ಮುತ್ಯ ನಿಂದು ಏನ್ರಿ ಆಸೆ ಆದೇನು? ನನಗೆ ಆಕೆಗೆ ನೋಡಂಗಾಗ್ಯದು ಯಪ್ಪ, ಏನು ಮಾಡೋ ತಾನೇ ಕುಣಿ ಹೊಂಟಾನ ಮುದುಕಿಗೆ ನೋಡಿ. ಇವು ಇವು ಮುದುಕ್ಯಾರಿಗೆ ಕೇಳ್ರಿ, ಆಯಿ ಏನ್ರಿ ಆಸೆ ಆದೇನು? ಏನ್ರಿ ಆಸೆ ಆದೇನು? ಅವಾಗ ಅದು ಮುದುಕೆ, ನಾ ಹೊಂಟ್ಯ, ಮುದುಕು ಯಾರು ನೋಡ್ತಾರ, ಅದಕ್ಕೆ ಯಾರು ಉಣಿಸ್ತಾರ, ಯಾರು ತಿರ್ಸ್ತಾರ? ಏನ್ರಿ ನಮ್ಮಂತವ್ರು ಕಂಡನೆ ಬಸವಣ್ಣ ಅವತ್ತಿನ ದಿವಸದಿಂದ ಒಂದು ವಚನ ಬರದ, ಏನತ್ತ, ಹಾವಿನ ಬಾಯಿಯೊಳ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ. ಎಷ್ಟು ಚಂದ ಹೇಳ್ತಾನೆ ನೋಡ್ರಿ, ಹಾವಿನ ಬಾಯಿಯೊಳ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ, ಶೂಲವನೇರುವ ಕಳ್ಳ ಹಾಲು ತುಪ್ಪವನ್ನುಂಡು ಮೇಲಿನ್ನೇ ಸುಕಾಲ ಬದುಕುವಂತ. ನೋಡಿ ಅವ ಹೇಳ್ತಾನ ಬಸವಣ್ಣ ಏನಂತಾನ, ಒಂದು ಹಾವ ಕಪ್ಪಿ ನುಂಗ್ಲಕತ್ತದ ಏನ್ರಿ, ಹಾವು ಕಪ್ಪಿ ತಿತ್ತವಿಲ್ಲ, ಹಾವು ಕಪ್ಪಿನೇ ನುಂಗ್ತಾವ, ಕಪ್ಪಿನೊಂದು ತಿತ್ತದ. ಜಗತ್ತಿನ ಒಂದು ಆಶ್ಚರ್ಯ ಹೇಳ್ತೀನಿ ಕೇಳ್ರಿ, ಈ ನೊಣ ಇರ್ತದಲ್ರಿ, ನೊಣ ನೋಡಿ ನೀವು ಅಪ್ಪಿ ತಪ್ಪಿ ನೀವು ನೋಡಿರ್ತಿಲ್ರಿ, ನೋಡ್ಲಾರದಿರ್ತಿಲ್ಲಿ ಏನ್ರಿ, ಅಪ್ಪಿ ತಪ್ಪಿ ಊಟ ಮಾಡಾಗದು ಹೊಟ್ಯಾಗ ಹೋಯ್ತು ಅಂದ್ರೆ ಇಟ್ಟು ಬಿಸೋದು ಪ್ರಾಣಿ ಅದು ನೊಣ. ನೀವು ಏನು ಉಂಡಿರಿ ಎಲ್ಲ ಉಲ್ಟಿ ಮಾಡಿ ಕಾರ್ಕೊಳ್ತಾನೆ ಬಿಡಲ್ಲ ಅದು ಏನ್ರಿ, ಪೂರ ಉಲ್ಟಿ 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 ಮಾಡ್ಕೊಂಡು ಯವ್ವ ಯವ್ವ ಅನ್ನೋತಾನೆ ಬಿಡಲ್ಲ, ಅಟ್ಟು ವಿಷ ಅದು ನೊಣ. ಅಂಥ ನೊಣನೇ ತಿಂದು ಒಂದು ಪ್ರಾಣಿ ಬದುಕ್ತದ, ಯಾವುದು? ಕಪ್ಪಿ. ಕಪ್ಪಿ ನೊಣ ತಿಂದು ಬದುಕ್ತದ ನೋಡ್ರಿ. ಅದು ನೊಣದಕ್ಕಿಂತ ಕಪ್ಪಿ ಬಲ್ಲೆಟ್ಟು ವಿಷಾರಿ. ಅಂಥ ಕಪ್ಪಿನೇ ಒಂದು ತಿತ್ತದ, ಕಪ್ಪಿನೇ ತಿಂದು ಬದುಕ್ತದ. ಯಾವ್ದ್ರಿ? ಹಾವ ಕಪ್ಪಿ ತಿಂದು ಬದುಕ್ತದ. ಆ ಹಾವಿನ ಬಲ್ಲೆಟ್ಟು ವಿಷ ಇರಬೇಕು ಏನ್ರಿ. ಇಂಥ ವಿಷಕಾರಿಯಾಗಿರ್ತಂಗೆ ಹಾವಿನೇ ತಿಂದು ಇನ್ನೊಂದು ಬದುಕ್ತದ. ಯಾವುದು? ಕೋಳಿ. ಕೋಳಿ ಹಾವು ತಿತ್ತದ. ಮತ್ತು ಹಾವಿನಕ್ಕಿಂತ ಕೋಳಿ ಬಲ್ಲಿ ಎಷ್ಟು ವಿಷ ಇರ್ಬೇಕ್ರಿ. ಅಂಥ ಕೋಳಿನೇ ತಿಂದು ಇನ್ನೊಂದು ಬದುಕಲಾಗತ್ತದ ಹೆಂಗ್ರಿ. ಅವಾಗ ಕೂಗ್ತಿದ್ದವು, ಈಗ ಕೂಗದೆ ಬಿಟ್ಟವ ಕೋಳಿ. ಅವಾಗ ನಾವು ಸಣ್ಣವರಿದ್ದಾಗ ಇವೇನು ವಾಚ ಅಲ್ಲಾರಾಮ ಮುಲ್ಲಾರಾಮ ಏನೂ ಇದ್ದಿದ್ದಿಲ್ಲ. ಅದು ಮುಂಜಾನೆ ಕೂಗ್ತಂದ್ಕೊ ಹೊತ್ತು ಹೊಂಡ್ತತೆ ಹೇಳೋದು. ಈಗ ಅವು ಕೋಳಿ ಕೂಗದೆ ಬಿಟ್ಟು ಕೂಗಿದ್ರೆ ಕೊಯ್ತಾರು. ಯಪ್ಪ ನಾನು ಕೂಗವಲ್ವ ಅವು, ಎಷ್ಟು ಮಜಾ ರೀ. ಬಸವಣ್ಣ ಅದಕ್ಕಾಗಿನಂತಾನೆ ಹಾವಿನ ಬಾಯಿಯೊಳ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ. ಅದು ಹಾವ ಕಪ್ಪಿನ ನುಂಗ್ಲಕತ್ತದ. ಹೆಂಗೆ ನುಂಗ್ಲಕತ್ತದ? ಬಾಲದ ಕಡಿದ ನುಂಗ್ಲಕತ್ತದ. ಇಡೀ ಶರೀರ ಎಲ್ಲ ನುಂಗಿ ಬಿಟ್ಟದ, ಕಪ್ಪಿ ಮುಖ ಮಾತ್ರ ಹೊರಗುಳದದ. ಕಪ್ಪಿಗೆ ಅರುವದ, ಎಪ್ಪೋ ನನಗೆ ಹಾವು ನುಂಗ್ಲಕತ್ತದ, ಇನ್ನೊಂದು ಸ್ವಲ್ಪ ಟೈಮ್ದಾಗ ನಾ ಸಾಯ್ತೀನಿ ಅಂತ ಅರಿವು ಆದ ಖರೆ ಅರಿವು ಇರ್ತಕ್ಕಂಥ ಕಪ್ಪಿಗೆ ತಾನು ಕುಂತದ ಹಾವಿನ ಬಾಯಾಗ. ಹಾವಿನ ಬಾಯಾಗ ಕುತ್ಕೊಂಡಿರ್ತಕ್ಕಂಥ ಕಪ್ಪಿಗೆ ಹೊಟ್ಟೆ ಹಸ್ಬಿಡ್ತತ್ತ. ಇದ್ರಿಗೆ ಒಂದು ನೊಣ ಹಾರಾಡ್ತಿತ್ತು. ಆ ನೊಣ ತಿನ್ಬೇಕತ್ಕೊಂಡು ನಾಲಿಗೆ ಚಾಸ್ತಿತ್ತದ. ನೊಣ ತಿಂದು ಎಷ್ಟೊತ್ತು ಬದುಕುತ್ತದ್ರಿ? ನೊಣ ತಿಂದು ಎಷ್ಟೊತ್ತು ಬದುಕ್ತದ್ರಿ? ಅದಕ್ಕಾಗಿ ಮುಂದೆ ಹೇಳ್ತಾನೆ, ಶೂಲಭ ನೇರುವ ಕಳ್ಳ ಹಾಲು ತುಪ್ಪವನ್ನು ಮೇಲೆ ನೇಸು ಕಾಲು ಬದುಕುವನು. ಒಬ್ಬ ಕಳ್ಳ ಅವನಿಗೆ ಒಂದು ಪಾಸಿ ಶಿಕ್ಷೆ ಆಗಿದೆ, ಅಂದ್ರೆ ಗಲ್ಲು ಶಿಕ್ಷೆ ಆಗಿಬಿಟ್ಟ. ನೇಣಿಗೆ ಹಾಕ್ಲಿಕ್ಕತ್ತಾರೆ. ಒಂದು ಕಡೆಗೆ ವಕೀಲರು ನಿಂತಾರೆ, ಇನ್ನೊಂದು ಕಡೆಗೆ ಪೊಲೀಸರು ನಿಂತಾರೆ, ಒಂದು ಕಡೆಗೆ ಜಡ್ಜ್ ನಿಂತಾನೆ, ಒಂದು ಕಡೆಗೆ ರಾಜಕಾರಣಿಗಳು ನಿಂತಾರೆ. ಎಲ್ಲ ಅಧಿಕಾರಿಗಳಿಂದ ಟೈಮ್ ನೋಡಕತ್ತಾರೆ. ಯಾವಾಗಿಂದ ಅವನಿಗೆ ಹಗ್ಗಕ್ಕಿಂದ ಕರೆಕ್ಟ್ ಟೈಮ್ ಟು ಟೈಮ್ ಅಂತ ಗಲ್ಲಿಗೇರಿಸ್ತಾರಲ್ಲಿ. ಏನ್ರಿ ಗಲ್ಲಿಗೇರಿಸ್ಬೇಕಾದ್ರೆ ಸುಮ್ಮನೆ ಸಿಕ್ಕಾಗಿ ಇರ್ಸಲ್ಲ,
ಟೈಮ್ ಪ್ರಕಾರ ಏರಿಸ್ತಾರೆ. ಯಾವಾಗಿಂದ ಗಲ್ಲಿಗೆ ಏರ್ಸಕ್ಕ ಎಲ್ಲ ಅಧಿಕಾರಿಗಳಿಂದ ನಿಂತಾರ, ಟೈಮ್ ನೋಡಕತ್ತಾರ. ಉಳಿತೇಟು 10 ನಿಮಿಷ ಅಂದ್ರೆ ಟೈಮ್ ಉಳಿತು. 10 ಮಿನಿಟ್ನಾಗ ಅವ್ನು ಜಗ್ಗಿ ಬಿಟ್ರೆ ಕಲಸ ಆಗಿಬಿಡು. 10 ಮಿನಿಟ್ ಆಗೋದ್ರೊಳಗೆ ಒಬ್ಬ ಪೊಲೀಸ್ ಅಧಿಕಾರಿ ಅಂದ ವಾದ ಯಾರು ಬಲ್ಲಿ? ಆ ಕಳ್ಳನ ಬಲ್ಲಿ. ನೋಡ್ತಮ್ಮ, ಒಂದು 10 ಮಿನಿಟ್ ಅಂದ್ರೆ ನಿನ್ನ ಮತ್ತನದ್ರ ಟೈಮ್ ಅದು. 10 ಮಿನಿಟ್ ಆಯಿತು, ನಿನಗೆ ಹಗ್ಗ ಜಗ್ಗಿ ಬಿಟ್ಟವಂದ್ರೆ ನೀನು ಸತ್ತು ಹೋಗಿಬಿಡ್ತಿದ್ದಿ. ಆದ್ರೆ ನಮ್ಮ ಸರ್ಕಾರಿ ಪದ್ಧತಿಗೆ ಅನುಗುಣವಾಗಿ ನಾನು ನಿನಗೊಂದು ಮಾತು ಕೇಳಬೇಕಾಗ್ಯದ. ಏನು ಮಾತು ಹತ್ತುಕೊಂಡು ಕೇಳಿದ್ರೆ ನಿನ್ನ ಜೀವನದೊಳಗಿಂದ ಏನರ ಕೊನೆ ಆಸೆ ಇತ್ತಂದ್ರೆ ಹೇಳು, ಅದು ನಾವು ಕಡ್ಡಾಯವಾಗಿ ಅದು ಈಡೇರಿಸ್ಬೇಕಾಗ್ತದೆ. ಆ ಕಳ್ಳನ ಬಾಯಾಗಿಂದ ಮಾತು ಬರಲಿಲ್ಲ. ಸರ್ 10 ಮಿನಿಟ್ ಟೈಮ್ ಇತ್ತದ ನಾನು ಕೊಡ್ರಿ, ನಾ ನಂದಿ ಬಸವಣ್ಣನ ಗುಡಿಗೆ ಹೋಗಿ ಬರ್ತೇನೆ, ಅವನು ದರ್ಶನ ತಗೊಂಡು ಬರ್ತೀನಿ. ಬೇಡ 10 ಮಿನಿಟ್ ಅಂದ್ರೆ ಟೈಮ್ ಇದ್ರೆ ಯಾವ ನಂದಿ ಬಸವೇಶ್ವರ ದೇವಸ್ಥಾನದೊಳಗಿಂದ ಪ್ರವಚನ ಹಚ್ಚಾರ, ಒಂದು 4 ನುಡಿ ಅಂತ ಕೇಳಿ ಬರ್ತೀನಿ ಏನ್ರಿ, ಒಂದು ಗುರುವಿನ ದರ್ಶನ ಮಾಡ್ತೀನಿ, ದೇವ್ರ ದರ್ಶನ. ಇದು ಯಾವುದು ಬರಲಿಲ್ಲ. ತಮ್ಮ, ನಿನ್ನ ಕೊನೆ ಆಸೆ ಏನದ ಹತ್ಕೊಂಡು ಕೇಳ್ದ. ಸರ್ ನನಗೆ ಹಾಲ ತುಪ್ಪ ಉಣಂಗಾಗ್ಯದ್ರಿ ಅತ್ತತ್ತು. ಹಾಲ ತುಪ್ಪ ಉಂಡೇನು ಕುಸ್ತಿ ಹಿಡ್ಯಾಮನ್ರಿ? ಉಳಿದಿದ್ದೆ 5 ಮಿನಿಟ್ ಟೈಮ್. ಏನು ಮಾಡವ? ನಮ್ಮಲ್ಲಿ ಒಂದು ಮುದುಕಗ ಮಾತು ಕಟ್ಟಾಗಿದ್ದು. 6 ಹೆಣ್ಣು 4 ಮಂದಿ ಗಂಡಸು ಮಕ್ಕಳು, ಅವನಿಗೆ ಮಕ್ಕಳು. ಮಾತು ಕಟ್ಟಾಗ್ಯಾವ. ಇನ್ನು ಒಳಗೆ ಸತ್ತಂದ್ರೆ ಗಾದಿ ಒಯ್ದು ಕುಣಿಮೆಗೆ ಒಯ್ಬೇಕಾಕದಲ್ಲ. ನೋಡ್ರಿ ಎಷ್ಟು ಮಜಾ ಅದ. ಅವ ಗಳಿಸಿದ ರೊಕ್ಕ ಇವ್ರಿಗೆ ಬೇಕು, ಅವ ಗಳಿಸಿದ ಬಂಗಾರ ಇವ್ರಿಗೆ ಬೇಕು, ಅವ ಗಳಿಸಿದ ಆಸ್ತಿ ಇವ್ರಿಗೆ ಬೇಕು, ಎಲ್ಲ ಇವ್ರಿಗೆ ಬೇಕು. ಆದ್ರೆ ಅವ ಪ್ರಾಣ ಬಿಡಾಗ ಮಕ್ಕೊಂಡಿದ್ದ ಹಾಸಿಗೆ ಇವ್ರಿಗೆ ಬೇಡ. ಏನ್ರಿ ಮಜಾ ಹಂಗಂದ? ಒಂದು ಹಾಸಿಗೆ ಬರ್ತದಂತ್ರಿ ಏನು ನೀವು? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವುದರ ನಡುವೆ ಬರೀ ಕತ್ತಲಿ ಒಳಗೆ ಜೀವನ ಕಳೀಲಿಕ್ಕತ್ತೀವಿ ನಾವು. ಹೌದಿಲ್ರಿ? ನಾವೇನು ತಂದಿಲ್ಲ, ಬರಾಗ ಹೆಂಗೆ ಬಂದೀವಿ, ಹೋಗಾಗೂ ಹಾಗೆ ಹೋಗಿ ಬಂದು ಹೋಗೋದ್ರ ಮಧ್ಯದೊಳಗೆ ಐತಲ್ಲ. ಇದು ಎಲ್ಲರಿಗಿನ ಕೂಡ ಗೊತ್ತದ ಏನ್ರಿ? ಇದು ನಾ ಹೇಳ್ತೀನಿ ಅಂತ ನನಗೆ ಒಬ್ಬನಿಗೆ ಗೊತ್ತದೇನೋ ತಲ್ಲ, ನಿಮಗೂ ಗೊತ್ತದ. ನಿಮ್ಮ ಕಥೆನೇ ನಿಮ್ಮ ಮುಂದೆ ಹೇಳಾಕ ನನಗೆ ಪುರಾಣಿಕರು ಅಂತಾರೆ. ಚೈತ್ರೆ, ನಿಮ್ಮ ಜೀವನ ಬಗ್ಗೆನೇ ಹೇಳ್ಬೇಕಲ್ರಿ. ನನ್ನ ಜೀವನ ಏನು, ನಿಮ್ಮದು ಅದೇ ಜೀವನನೇ. ನಾನು ಏನು ತಂದಿಲ್ಲ, ಹೋಗಾಗ ನಾನು ಏನು ಒಯ್ಯಂಗಿಲ್ಲ. ಅಪ್ಪಿತೆಪ್ಪಿ ಅಂದ್ರೆ ನಾವು ಏನು ಸಾಯ್ಲಕ್ಕೆ ಆದಿವೆ ಎತ್ಕೊಂಡ್ರೆ, ಈ ಸ್ವಾಮಿ ಇರಲಿ ಭಕ್ತರಿರಲಿ, ನಾ ಸ್ವಾಮಿ ಅಂದ್ರೆ ಅಪ್ಪಿತೆಪ್ಪಿ ನಾ ಸಾಯ್ಲಕ್ಕೆ ಆದ್ನಿ ಅಂತಂದ್ರೆ ನಾನು ಸ್ವಾಮಿ ಹೆಂಗೆ ಸತ್ತತ್ ನೋಡಲ್ಲ. ಅಯ್ಯ ಪಾಪ ಸತ್ನಲ್ಲಿ ಅವತ್ತು ಹಿಂಗೆ ಅನ್ನಲ್ಲ. ಮೊದಲು ಬಂದು ಮಠದ ಕೀಲಿ ಹುಡುಕ್ತಾರಿಲ್ರಿ. ಮಠದ ಕೀಲಿ ಹುಡುಗಿ ಸ್ವಾಮಿ ಇಟ್ಟು ಪುರಾಣ ಹೇಳ್ಯಾನ, ಈ ರೊಕ್ಕ ಎಲ್ಲಿಟ್ಟಾನ, ಬಂಗಾರ ಎಟ್ಟಿಟ್ಟ. ನಮ್ಮದು ಹುಡುಕ್ತಾವ, ನಿಮಗೆಂದ ಮಕ್ಕಳು ಹುಡುಕ್ತಾವ. ಪಾಪ ಅದಕ್ಕೆ ಮಾತು ಕಟ್ಟಾಗ್ಯಾವ. ಇನ್ನು ಒಳಗೆ ಸತ್ತವ್ರಿಗೆ ಗಾದಿಗಿದ್ದು ಒಗೆದು ಬರ್ತದೆ. ಬಾತ್ಕೊಂಡು ಅಂಗಳದಾಗ ಒಂದು ಚೀಲ ತಟ್ಟು ಹಾಸಿ ಆಚಾರ ಮುದುಕೋಗ. ಇದು ಮುದುಕು ಸುಮ್ಮ ಹಾಕೋಬೇಕಿಲ್ಲ, ಬಾಗಿಲ ಕಡೆ ಕೈ ಮಾಡಿ ಮಾಡ್ತಿತ್ತು. ಬಾಗಿಲ ಕಡೆ ಕೈ ಮಾಡಿರಿ ಸುಮ್ಮ ಹಾಕೋಬೇಕಿಲ್ಲ, ತಾನೇ ಕುಣಿಗೆ ಹೊಂಟಾನ ಮಾಡ್ತಿತ್ತು. ಪಾಪ ಅವೆಲ್ಲ ಹೆಣ್ಮಕ್ಳು ಇನ್ನೇನೇವ ನಮ್ಮ ಅಪ್ಪ ಸಿಗುತ್ತಾನೇನು, ಈಗಲೇ ನಮ್ಮಪ್ಪ ಮಾತು ಕಟ್ಟಾಗ್ಯಾವ. ಕೊನೆಗೆ ನಮ್ಮ ಅಪ್ಪನ ಮಾರಿ ನೋಡೋಣ ಎಲ್ಲ ಹೆಣ್ಮಕ್ಳು ಬಂದಾವ, ಮೊಮ್ಮಕ್ಕಳು ಬಂದಾವ, ಎಲ್ಲರೂ ಅಲ್ಲಿ ಇಲ್ಲಿ ನೌಕರಿ ಮಾಡ ಅವ್ರ ಗಂಡಸು ಮಕ್ಕಳು ಬಂದಾರ. ಬಂದು ಪಾಪ ಅವು ಮಾತಾಡ್ಸಲಕತ್ತಾವ. ಯಪ್ಪ ನಾನು ನೀಲವ್ ಬಂದೀನಿ, ನೀಲವ ಆಕಿ ಇವ ನೀಲವ್ರ ಕಡೆ ಲಕ್ಷಿಲ್ಲ ಮಾಡ್ಲಕತ್ತವ. ಹೆಂಗೆ ಮಾಡ್ತೀರಿ ಪಾಪ ಮಗಳ ಕಡೆ ಲಕ್ಷಣ ಇಲ್ಲ. ನಾ ಗಂಗಾವ್ ಬಂದೀನಿ, ಎಲ್ಲಿ ಇಲ್ಲ. ಎಲ್ಲ ಒಂದು ಈ ಒಟ್ಟು ನಮ್ಮ ಅಪ್ಪ ಯಾಕಡೆ ಲಕ್ಷ ಕೊಡಲ್ಲ, ಬಾಗಿಲ ಕಡೆ ಕೈ ಮಾಡ್ಯ ಹಿಂಗಲ್ಲಕತ್ತಾನ. ಎಲ್ಲ ಏನೋ ಇಟ್ಟಂಗೆ ಕಾಣ್ತಾನೆ, ಹೇಳಕ್ಕೆ ಬಾಯಿ ಬರ್ಲಾಗ ಏನ್ರಿ. ಎಲ್ಲ ಏನೋ ಇಟ್ಟಂಗೆ ಕಾಣ್ತಾನ, ಎಲ್ಲೇ ಬಂಗಾರ ಗಿಂಗಾರ ಮುಚ್ಚಿಟ್ಟಿರ್ಬೇಕು. ಬೇಡ ಯಾರಿಗಾರು ಒಂದು 10 ಲಕ್ಷ ರೂಪಾಯಿ ಕೊಟ್ಟಿರ್ಬೇಕು. ಪಾಪ ಹೆಣ್ಮಕ್ಳೇನಂದು ಹೆಣ್ಣ ಎಲ್ಲರೂ ಬಂಗಾರ ಗಿಂಗಾರ ಮುಚ್ಚಿಟ್ಕೊಂಡು ನಾವು ಒಂದು ಕೊಳ್ಳಾಗ ಒಂದು ನಕ್ಲಸರು ಮಾಡಿಸ್ಕೊತೀವಿ ಏನ್ರಿ. ಅದು ಹೇಳ ಹ್ಯಾಂಗ ಮಾಡೋ ಪಾಪ ಅದಕ್ಕಿದ್ರೆ ಬಾಯಿ ಬರ್ಲಾಗದ. ಮಾಡ್ತಾನ. ಎಲ್ಲ ಅಕ್ಕಂಗಿರು ಅಣ್ತಂಬ್ರೆಲ್ಲ ಕೊಡ್ಕೊಂಡು ಪ್ಲ್ಯಾನ್ ಮಾಡಿದ್ರು, ಎಣ್ಣ ಏನಾರು ಮಾಡು, ಯಾರೇ ಒಬ್ಬ ಚಲೋ ಡಾಕ್ಟ್ರನ್ನು ಕರೆಸು, ಯಾಕಂದ್ರೆ ನೀವು ಏನೇ ಹೇಳ್ಬೇಕತ್ತ, ನೀವು ಹೇಳಕ್ಕೆ ಬಾಯಿ ಬರ್ಲಾಗದ. ಅದಕ್ಕೆ ಅಂತ ಒಂದು 2 ಮಿನಿಟ್ ಮಾತಾಡಂಗೆ ಯಾರೇ ಇಂಜಿಕನ್ ಮಾಡ್ತಾರೆ ಅಂತ ಇವ ಅಂದ. ಇದನ್ನು ಖರ್ಯಾದ ಅಕ್ಕ ಖರ್ಯಾದ. ಎಲ್ಲರೂ ಒಂದು 10 ಲಕ್ಷ ರೂಪಾಯಿ ಇಟ್ಟು ನಮ್ಮ ಕೊಡ್ತೋಳು ಸಾಲ ಹೋಕ್ಕವ. ಇವು ಗಂಡ್ಮಕ್ಳು ಇವು ಸಾಲ ಚಿಂತೆ ಇವು ಮಾಡ್ಲಾಕತ್ತಾವ. ಹೆಣ್ಮಕ್ಳು ಇವ್ರು ಬಂಗಾರದ ಅಮ್ಮ ಚಿಂತೆ ಅವ್ರು ಮಾಡ್ಲಾಕತ್ತಾರ. ಅಯ್ಯ ಬಂಗಾರ ಇಟ್ಟಿದ್ದಂದ್ರೆ ನಾವು ಕೊಳ್ಳೋ ನಕ್ಲಸ್ ಮಾಡಿಸ್ಕೊ. ನೀನು ನಕ್ಲಸ್ ಮಾಡಿಸ್ಕೊ. ಇವ ನನ್ನ ಕೊಳ್ಳಾಗದ, ನಾ ಪಾಟ್ಲಿ ಮಾಡಿಸ್ಕೋತೀನಿ ಕಿವ್ಯಾಗ ಹೇಳ್ರಿ. ನಾ ಪಾಟ್ಲಿ ಮಾಡಿಸ್ಕೊ. ಒಬ್ಬಕ್ಕಿದ್ರೆ ನೀ ಪಾಟ್ಲಿ ಮಾಡಿಸ್ಕೊ, ನಮ್ಗೆ ಕೈಯಾಗ ಬಿಲ್ವಾರ್ ಮಾಡಿಸ್ಕೊತೀನಿ ಆಕಿ. ಹೆಂಗೆ ಎಲ್ಲರೂ ಪ್ಲ್ಯಾನ್ ಮಾಡ್ಲಕತ್ತಾರ.
ಇವ ಹಿರಿಯ ಅಣ್ಣ ಹೋದೊಬ್ಬ ಡಾಕ್ಟ್ರನ ಬಲ್ಲಿ, ಡಾಕ್ಟರ್ ಸಾಹೇಬ್ರೆ ಹಿಂಗೆ ಆಗ್ಯದ ನಮ್ಮ ಅಪ್ಪ, ಮಾತು ಕಟ್ಟಾಗ್ಯಾವ, ಏನೇ ಹೇಳ್ಬೇಕತ್ತಾನ ಒಟ್ಟು ಮಾತು ಬರ್ಲಾಗ್ಯಾವ, ಏನೇನು ಮಾಡಿ 1 ಮಿನಿಟ್ ಮಾತಾಡಂಗೆ ಏನ್ರಿ ಮಾಡಿರಿ ಅಂದ್ಕೊಳ್ಳೆ. ತಮ್ಮ 2 ಮಿನಿಟ್ ಅಲ್ಲ, ಸೌಂಡ್ ಹೆಚ್ಚು ಕಡಿಮೆ ಮಾಡಿಬಿಡ ಏನ್ರಿ, 2 ಮಿನಿಟ್ ತಗೊಂಡಲ್ಲ 1 ತಾಸು ಮಾತಾಡ್ತಾನ ಏನ್ರಿ. 1 ತಾಸು ಮಾತಾಡೋಂಥ ಇಂಜೆಕ್ಷನ್ ಅದ, ಆದ್ರೆ ಇಟ್ಟೆ ಕಾಸ್ಟ್ಲಿ ಅದ. ಏಟು 20,000 ರೂಪಾಯಿ ಒಂದು ಇಂಜೆಕ್ಷನ್. ಇವ ಅಂದ 20,000 ರೂಪಾಯಿ ಹೋದ್ರೆ ಹೋಗಲಕ್ಕ, ಹಾಂ 20,000 ರೂಪಾಯಿ ಹೋದ್ರೆ ಹೋಗಲಕ್ಕ. ಎಲ್ಲರೂ 1 ಕಿಲೋ ಬಂಗಾರ ಇಟ್ಟಿದ್ರೆ ಈಗೇನ್ರಿ 1.5 ಲಕ್ಷ ರೂಪಾಯಿ ತೊಲಿ ಬಂಗಾರ ಆಗ್ಯದ. ಹಾಂ ಬೇಡ, ಎಲ್ಲರೂ 10 ಲಕ್ಷ ರೂಪಾಯಿ ಇಟ್ಟಿದ್ನಂತಂದ್ರೆ ಯಾರಿಗಾರ ಕೊಟ್ಟಿದ್ದಂದ್ರೆ ಸತ್ನಂದ್ರೆ ಅವ್ನು ಜೋಡಿನೇ ಹೋಗಲ್ಲ, ಹೋಗಲಕ್ಕ ಡಾಕ್ಟರ್ ಸಾಹೇಬ್ 20,000 ರೂಪಾಯಿ ಹೋಗಲಕ್ಕ. ಅವ ಅಂದ ಪೈಲೆ ಪೈಸೆ ಇದೆ ಅಂದ, ಮೊದಲು ರೊಕ್ಕ ಕೊಡು ಆಮೇಲೆ ಇಂಜೆಕ್ಷನ್ ಮಾಡ್ದ. ಆಯ್ತು ತಗೊಂಡೊಂದು 20,000 ರೂಪಾಯಿ ಕೊಟ್ಟ, ಬ್ಯಾಗ್ ತೊಗೊಂಡು ಮನೆಗೆ ಬಂದ. ಇದು ಬರುತ್ತಾನ ಕೈ ಬಿಟ್ಟಿಲ್ಲ, ಮಾಡ್ಲಕತ್ತಿದ್ದ. ಯಾವಾಗಿಂದ ಕೈ ಮಾಡೋದು ಅಂದ್ರೆ ಬಿಟ್ಟಿದ್ದಿಲ್ಲ. ಡಾಕ್ಟ್ರ್ ಬಂದರು, ಹೆಣ್ಮಕ್ಳಿಗೆ ದೊಡ್ಡ ಖುಷಿ ಆಯಿತು ಡಾಕ್ಟ್ರ್ ನೋಡಿ. ನಮ್ಮಪ್ಪ ಮಾತಾಡ್ತಾನೆ, ಡಾಕ್ಟ್ರ್ ಬಂದು ಸರಿ ದಾರಿ ಬಿಡ್ರಿ ತಂದು ಬಿಡಿಸೋದ್ರು. ಅಮ್ಮ ಬ್ಯಾಗ್ನಿಂದ ಇಂಜೆಕ್ಷನ್ ತೊಗೊಂಡು ಯಾವಾಗಿಂದ ಮುದುಕೋಗಿ ಮಾಡ್ದ ಕೂಡಲೇನ ಹಿರಿ ಮಗ ಅಂದ, ಡಾಕ್ಟರ್ ಸಾಹೇಬ್ರೆ ಮತ್ತು ಈಗ ಮಾತಾಡ್ಲೇನ್ರಿ? ಮಾತಾಡ್ತಾನವ ಯಪ್ಪ ಅಂದ. ಏನು ಅತ್ತು ಮತ್ತಿಡು ಖುಷಿಯಾಗಿಬಿಡ್ತು. ನಮ್ಮ ಅಪ್ಪ ಮಾತು ಬಂದು, ಹೆಣ್ಮಕ್ಳಿಗೆ ಬಂಗಾರ ಸಿಗ್ತದೆ ನಮಗೆ ದೇವ್ರು, ಇದು ಗಂಡು ಮಕ್ಳಿದ್ರೆ ರೊಕ್ಕ ಸಿಗ್ತಾವ ತಾವು ಯಪ್ಪ ಅಂದ. ಏನು ಅಂದ, ಬಾಗಿಲು ಕಡೆ ಕೈ ಮಾಡ್ಲಕತ್ತಿದೆ ಅಲ್ಲ, ಮತ್ತು ಎಲ್ಲರೂ ಬಂಗಾರ ಗಿಂಗಾರ ಮುಚ್ಚಿಟ್ಟಿದೇನು ಅಂತ ಕೇಳ್ದ. ಇಲ್ಲೋ ಯಪ್ಪ ಅಂದ. ಇಲ್ಲ ಅಂದ್ಕೊಡ ಅದಕ್ಕೆ ಅರ್ಧ ನಿಶೆ ಇಳಿತು ಹೆಣ್ಮಕ್ಳು. ಇಲ್ಲ ಅಂದ. ಕೊನೆಗಿದ್ರೆ ಅಂದ ಮತ್ತೆ ಯಾರಿಗೆ ರೊಕ್ಕ ಇಕ್ಕ ಕೊಟ್ಟಿದೇನು? ಇಲ್ಲ ಅಂದ. ಮತ್ತೆ ಬಾಗಿಲು ಕಡೆ ಕೈ ಮಾಡ್ಲಕತ್ತಿದ್ದೆ ಯಾಕ? ಅಲ್ಲಿ ಎಮ್ಮೆ ಕರ ಕಸಬರಿಗೆ ತಿಲ್ಲಕತ್ತದ ಹೊಡಿ ಎಂತದ ಹೆಂಗ್ರಿ? ಹಂಗೆಲ್ಲ ಮಾಡ್ಬಿಡು ಏನ್ರಿ, ಮಜಾ ಅನ್ಸಲ್ರಿ? ಅಲ್ಲ ಎಲ್ಲರೂ ರೊಕ್ಕ ಇಟ್ಟಿದ್ದೇನು? ಎಲ್ಲರೂ ಬಂಗಾರ ಗಿಂಗಾರ ಮುಚ್ಚಿಟ್ಟಿದ್ದೇನು? ಇಲ್ಲೋ ಯಪ್ಪ. ಮತ್ತು ಬಾಗಿಲು ಕಡೆ ಕೈ ಮಾಡಕತ್ತಿಲ್ಲಕ್ಕ, ಅದು ಎಮ್ಮೆ ಕರ ಕಸಬರಿ ತಿಲ್ಲಕತ್ತದ ಹೊಡಿ. ಅಲ್ರಿ ಕುಣಿಗೆ ಹೊಂಟಾನ, ಅದು ಎಮ್ಮೆ ಕರ ಕಸಬರಿ ತಿಂದ ಮಂದಿ ತೇಲ ಕೂದಲು ತಿಂದ್ರಿ ಅದು. ಇವ ಏನು ಮಾಡವ? ಇವು ನಮ್ಮ ನೋಡಿ ಕುಣಿಗೆ ಹೋಗಾಗ ಹೇಗ್ರಿ? ನಮ್ಮ ಮಂದಿಗೆ ನೀವು ಮಾತಾಡ್ಸಕ್ಕೆ ಹೋಗಿರಲ್ಲ, 5 ರೂಪಾಯಿ ಬಿಸ್ಕಿಟ್ ಪುಡಿ ತೊಗೊಂಡು ಹೋಗ್ತಿರಿಲ್ಲ. ಇವು ನಮ್ಮ ಮುಖದ ಆಸೆ ಬೇರೆ, ಕೊನೆ ಆಸೆ ಹತ್ತಕೊಂಡ್ರೆ ಅವ ಹೇಳ್ತಾನ, ನೋಡು ನಾ ಇರುತ್ತಾನ ಬಸವಣ್ಣದೇವ್ರ ಗುಡಿಗೆ ಹೋಗಿಲ್ಲ, ನೀನು ಹೋಗಬೇಡ. ಮಕ್ಕಳಿಗೆ ಹೇಳಿ ಸಾಯವ, ಆ ಗುಡಿಗೆ 10 ರೂಪಾಯಿ ಪಟ್ಟಿ ಕೊಟ್ಟಿಲ್ಲ, ನೀನು ಕೊಡಬೇಡ ಏನ್ರಿ? ಇರುತ್ತಾನರೇ ಬೆಂಕಿ ಹಚ್ಚೆ ಹೋಗ್ಯಾನ, ಸತ್ತು ಬೆಳಕನ್ನು ಕುಡಿದು ಮಕ್ಕಳ ಕೈಲಿ ಬೆಂಕಿ ಹಚ್ತಾನ. ಇವು ಕುಣಿಗೆ ಹೋಗಾಗ ನೋಡ್ರಿ. ಅಲೆಕ್ಸಾಂಡರ್ ಮಹಾರಾಜ್ ಏನಂತಾನ ಏನ್ರಿ? ಅಲೆಕ್ಸಾಂಡರ್ ಮಹಾರಾಜ್ ಏನಂತಾನೆ, ಮಂತ್ರಿ ನಾನು ಇನ್ನೇನು ಸ್ವಲ್ಪ ದಿವಸದೊಳಗೆ ನಾನು ಸತ್ತು ಹೋಗಿಬಿಡ್ತೀನಿ, ನಾನು ಸತ್ತಿರ್ತಕ್ಕಂಥ ಪ್ರಸಂಗದೊಳಗೆ ನನ್ನ 2 ಕೈಗಳನ್ನು ಎದೆ ಮೇಲಿಟ್ಟು ಕಟ್ಟಿ ಮೆರವಣಿಗೆ ಮಾಡಬೇಡ, ನನ್ನ 2 ಕೈಗಳನ್ನು ಕುಲ್ಲ ಬಿಚ್ಚಂದ ಮೆರವಣಿಗೆ ಮಾಡುವಂದ. ಯಾಕೆ ಹಿಂಗೆ ಹೇಳದತ್ತಂದರೆ, ಅಲೆಕ್ಸಾಂಡರ್ ಮಹಾರಾಜ ಕ್ರಿಶ್ಚಿಯನ್ ಧರ್ಮದವ. ಅವ್ರ ಧರ್ಮದ ಪ್ರಕಾರ ನಾವು ಏನಂತೀವಿ ಇದಕ್ಕೆ? ನಾನು ನಿನ್ನೇನು ಮೊನ್ನೆ ಹೇಳಿದ್ನಲ್ಲ ನಿಮಗೆ ಏನ್ರಿ, ನಾವು ತಿಳ್ಕೊಂಡಿರ್ತಕ್ಕಂಥ ಮಮ್ಮಿನೇ ಬೇರೆ, ಅವರು ಮಮ್ಮಿ ಒಳಗೊಂದು ಒಯ್ತಾರ. ಎದಕ್ಕಂತಾರದ ಮಮ್ಮಿ ಅಂತ ತಿಳ್ಕೊಂಡ್ರೆ, ಕ್ರಿಶ್ಚಿಯನ್ ಧರ್ಮದೊಳಗೆ ಅವ್ರು ಸತ್ತಾಗಿಂದ ಹೆಣ ಒಯ್ತಕ್ಕಂಥ ಬಾಕ್ಸ್ ಏನಿರ್ತಲ್ಲ, ಕರಿ ಬಾಕ್ಸ್, ಆ ಬಾಕ್ಸ್ನಾಗಿಂದ ಮನಗಿಸ್ಕೊಂಡು ಒಯ್ತಾರಲ್ಲ, ಆ ಬಾಕ್ಸಿಗಿಂದ ಮಮ್ಮಿ ಅಂತಾರ. ನಾವು ಅಂತೀವಿ ವಿಮಾನ ಅಂತೀವಿ ನಾವು ಏನ್ರಿ. ನಾವೆಂದ ಹಿಂದೂಗಳೆಲ್ಲ ನಾವು ವಿಮಾನ ಹತ್ಕೊಂಡಂತೀವಿ, ಅವರು ಮಮ್ಮಿ ಅಂತಾರ. ಅದಕ್ಕೆ ನಾವು ಯಾರಿಗೆ ಅಂತೀವಿ ಮಮ್ಮಿ? ನಾವು ಯಾರಿಗೆ ಅಂತೀವ್ರಿ? ಅದು ಚಂದ ಯವ್ವ ಅಂತಿರ್ತ, ಯವ್ವ ಅಂತ ನೀನು ಬಾಯ ಮಣ್ಣು ನನ್ನ ಮಮ್ಮಿ ಅದಕ್ಕೆ ಬಡಿತಾವ. ನನ್ನ ಮಮ್ಮಿ ಅಂದ್ರೆ ನನಗೆ ಹೆಣ ಚಲೋ ಅವ್ವ ತಗೊಂಡು ದೇವ್ರ ಹೆಸರು ಯಾಕೆ ಕರಿತಿ? ನನಗೆ ಮಮ್ಮಿ ಎಲ್ಲಿ ಬಂದು ನೋಡೋ ಪರಿಸ್ಥಿತಿ ಇದು ಅಲ್ಲ. ಅವ್ರ ಧರ್ಮದೊಳಗಿಂದ ಹೆಂಗಿರ್ತದ, ಕ್ರಿಶ್ಚಿಯನ್ ಧರ್ಮದೊಳಗೆ ಆ ಬಾಕ್ಸ್ನೊಳಗಿಂದ ಮನಗಿಸ್ಕೊಂಡು ಒಯ್ತಿರ್ತಾರಲ್ಲ, ಎದೆ ಮೇಗಿಂದ ಕೈ ಇಟ್ಟಿರ್ತಾರೆ, ಉದ್ದಕ್ಕೆ ಮನಗಿಸಿರ್ತಾರೆ, ಅದೇ ಬಾಕ್ಸೇ ಹೊತ್ಕೊಂಡು ಹೋಗಿರ್ತಾರೆ. ಆದರೆ ಅಲೆಕ್ಸಾಂಡರ್ ಮಹಾರಾಜನಂತಾನೆ, ನಾನು ಸತ್ತಾಗ ನನ್ನ 2 ಕೈಗಳನ್ನು ಎದೆ ಮೇಲಿಟ್ಟು ಕಟ್ಟಿ ನನ್ನ ಮೆರವಣಿಗೆ ಮಾಡಿಬಿಡಪ್ಪ, ನನ್ನ 2 ಕೈಗಳನ್ನು ಕುಲ್ಲ ಬಿಚ್ಚಿಂದ ಮೆರವಣಿಗೆ ಮಾಡುವ ತಿಳ್ಕೊಂಡ. ಮಂತ್ರಿ ಅಂತಾನೆ, ಪ್ರಭು ಇದೇನು ಯುದ್ಧ ಆಡಿತರುದ? ಏನಿದೇನು ರೊಕ್ಕ ಖರ್ಚು ಮಾಡಿ ತರೋದೇನು? ಆಯಿತು, ನಿನ್ನ ಆಸೆಯನ್ನು ನಾನು ಈಡೇರಿಸ್ತೀನಿ ತಿಳ್ಕೊಂಡ ಮಾತು ಕೊಟ್ಟ. ಯಾವಾಗ ಅಂದ ಆಸೆಯನ್ನು ಈಡೇರಿಸ್ತೀನಿ ಎತ್ತುಕೊಂಡನ್ನುವಂಥ ಮಾತು ಕೊಟ್ಟ. ಸ್ವಲ್ಪ ದಿನದಾಗನೇ ಅಲೆಕ್ಸಾಂಡರ್ ಮಹಾರಾಜ ಸತ್ತು ಹೋಗ್ಬಿಟ್ಟ. ಸಾವು ಯಾರನ್ನು ಕೂಡ ಬಿಡಂಗಿಲ್ಲ.
ಏನ್ರಿ ಹುಟ್ಟು ಎಷ್ಟು ಅಂದ ಏನ್ರಿ ಹುಟ್ಟು ಆಕಸ್ಮಿಕ ಹೆಂಗೋ ಹಂಗೆ ಸಾವು ಮಾತ್ರ ಅಂದ್ರೆ ನಿಶ್ಚಿತ. ಯಾರಿದ್ರು ಕೂಡ ಇಲ್ರಿ ಅವ 200 ವರ್ಷ ಬದುಕೇನಂದ್ರೆ ಒಂದು ದಿವ್ಸ ಸಾಯಬೇಕವ. ಸಾವು ಯಾರನ್ನು ಕೂಡ ಬಿಟ್ಟಿಲ್ಲ. ಶ್ರೀಮಂತರು ಸಾಯ್ತಾರ, ಬಡವರು ಸಾಯ್ತಾರ, ಏನ್ರಿ ಸನ್ಯಾಸಿಗಳು ಸಾಯ್ತಾರ, ಸಂಸಾರಿಕರು ಸಾಯ್ತಾರ. ಮರಣ ಇದು ಯಾರನ್ನು ಕೂಡ ಬಿಟ್ಟಿಲ್ಲ. ಇದು ಮರಣ ಅಂತಕ್ಕಂಥದ್ದು ಯಾರಿಗೂ ಕೂಡ ಬಿಟ್ಟಿಲ್ಲ. ಸ್ವಲ್ಪ ದಿವಸದೊಳಗೆ ಅಲೆಕ್ಸಾಂಡರ್ ಮಹಾರಾಜ ಅಂದ ಸತ್ತು ಹೋಗ್ಬಿಟ್ಟ. ಇವ ಮಂತ್ರಿ ಏನು ಮಾಡ್ದ, ಅದೇನು ಹೆಣ ಮನಗಿಸ್ಕೊಂಡು ಹೋಗ್ತಕ್ಕಂಥ ಬಾಕ್ಸ್ ಇತ್ತಲ್ಲ, ಈ ಕಡೆ ಒಂದು ಹೋಲ್ ಹಾಕದ, ಈ ಕಡೆ ಒಂದು ಹೋಲ್ ಹಾಕಿ ಎರಡೂ ಕೈಗಳನ್ನು ಹೊರಗೆ ಬಿಟ್ಟ. ಹೆಣ ಅಂದ ಮನಗಸು ಯಾವಾಗಂದ ಅದ್ರ ಮ್ಯಾಲೆ ಪ್ಯಾಕ್ ಮಾಡಿ ಹೂವಿಂದೆಲ್ಲ ಅಲಂಕಾರ ಮಾಡಿ ಏನ್ರಿ ಅಲೆಕ್ಸಾಂಡರ್ ಮಹಾರಾಜನ ಹೆಣದ ಮೆರವಣಿಗೆ ನಡೀತು. ಸಾವಿರ ಜನ ರಾಜನ ಈ ಹೆಣದ ಮೆರವಣಿಗೆ ಒಳಗಿಂದ ಪಾಲ್ಗೊಂಡಿದ್ರು. ಅಯ್ಯೋ ಅಲೆಕ್ಸಾಂಡರ್ ಮಹಾರಾಜ ಶ್ರೀಮಂತ ರಾಜ, ಅವನು ಹೆಣದ ಮೆರವಣಿಗೆ ನಾ ನೋಡಬೇಕು, ನೀ ನೋಡ್ಬೇಕು ಅಂತ್ಕೊಂಡು ಸಾವಿರಾರು ಜನ ಹೆಣ್ಣು ಗಂಡು ಏನ್ರಿ ಬಡವರು ಶ್ರೀಮಂತರು ಇದು ಯಾವುದು ಕೂಡ ಇಲ್ಲಾರ್ದಂಗ ಲಕ್ಷ ಜನ ಅಂದ ಅಲೆಕ್ಸಾಂಡರ್ ಮಹಾರಾಜನ ಹೆಣ ಮೆರವಣಿಗೆ ನೋಡಕತ್ತಿದ್ರು. ಒಂದು 4-5 ಹುಡುಗರು ಇದ್ದು ಅಲ್ಲಿ, ಒಂದು 20-25 ವರ್ಷದ ತರುಣರು ಬೈಲಕತ್ತರು. ಯಾರಿಗೆ? ಮಂತ್ರಿಗೆ ಬೈಲಕತ್ತರು. ಯಾಕೆ ಮಂತ್ರಿಗೆ ಅಂದ ಬೈಲಕತ್ತಾರೆ? ರಾಜನಾಗಿರ್ತಕ್ಕಂಥ ಅಲೆಕ್ಸಾಂಡರ್ ಮಹಾರಾಜನ ಹೆಣನ ಇವನಿಗೆ ಅಂದ ಸರಿಯಾಗಿ ಅಂದ ಕಟ್ಟಕ್ಕೆ ಬಂದಿಲ್ಲ. ಎರಡೂ ಕೈಗಳಿಂದ ಜೋತಾಡಕತ್ತವೆ. ಮಂತ್ರಿ ಬುದ್ಧಿ ಎಲ್ಲಿಟ್ಟನ, ತಿಳುವಳಿಕೆ ಎಲ್ಲಿಟ್ಟನ ತಗೊಂಡು ಹಿಂಗೆಲ್ಲ ಬೈಕೋತ ಎಂದ ಹೆಂಗೆ ಹೊಂಟಿದ್ರಿ ಹೆಣದ ಜೋಡಿ. ಅಲ್ಲಿ ಒಬ್ಬ ಮಹಾತ್ಮರು ನಿಂತಿದ್ರು ಏನ್ರಿ. ಅವ್ರ ಹೆಣ ಹೋಗ್ತಕ್ಕಂಥ ದಾರಿ ಮಧ್ಯದೊಳಗನೆ ಏನ್ರಿ ಒಬ್ಬ ಮಹಾತ್ಮರು ಸಂತು ಸನ್ಯಾಸಿಗಳು ನಿಂತಿದ್ರು. ಇನ್ನು 5 ಜನ ಹುಡುಗರಿಂದ ಹೋಗಿ ಮಹಾತ್ಮರೇ ಅಲ್ಲಿ ನೋಡ್ರಿ ಅಲೆಕ್ಸಾಂಡರ್ ಮಹಾರಾಜನ ಹೆಣನ ಇವರಿಗಂದ ಸರಿಯಾಗಿ ಕಟ್ಟಕ್ಕೆ ಬಂದಿಲ್ಲ. ಎರಡೂ ಕೈಗಳಿಂದ ಜೋತಾಡಕತ್ತವೆ. ಅಲೆಕ್ಸಾಂಡರ್ ಮಹಾರಾಜನ ಹೆಣನ ಇವರಿಗಂದ ಸರಿಯಾಗಿ ಕಟ್ಟಕ್ಕೆ ಬಂದಿಲ್ಲ. ಮಂತ್ರಿ ಬುದ್ಧಿ ಎಲ್ಲಿಟ್ಟನ ಹತ್ತಿಕೊಂಡು ಹಿಂಗೆ ಬೈಯುವಾಗ ಆ ಸಂತರು ನಗಲಕತ್ರತೆ. ಅಪ್ಪ ನೋಡ್ರಿ, ಅವ್ ಸಂತರು ಒಂದು ಮಾತು ಹೇಳ್ತಾರೆ, ಅಲೆಕ್ಸಾಂಡರ್ ಮಹಾರಾಜನ ಎರಡೂ ಕೈಗಳಿಂದ ಜೋತಾಡ್ತಕ್ಕಂಥವತ್ತ ಅಂದ್ರೆ ಅದು ಸುಮ್ಮನೆ ಜೋತಾಡಕತ್ತಿಲ್ಲ. ಅಲೆಕ್ಸಾಂಡರ್ ಮಹಾರಾಜ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟು ಹೊಂಟಾನೆ. ಇಡೀ ವಿಶ್ವದ ಮಾನವರಿಗೆಲ್ಲ ಒಂದು ಸಂದೇಶವನ್ನು ಕೊಟ್ಟು ಹೊಂಟಾನೆ. ಏನು ಸಂದೇಶ? ಅವಾಗ ಅವರು ಮಹಾತ್ಮರು ಹೇಳ್ತಾರೆ, ಏಕ್ ಜಮಾನ ಐಸಾ ಆತ. ನೋಡಿ ಅವ್ರ ಸಂತರು ಏನು ಹೇಳ್ತಾರ? ಏಕ್ ಜಮಾನ ಐಸಾ ಆತ, ಸಾರೆ ಜಹಾಂ ಕೆ ಮಾಲಿಕ್ थे, जब दुनिया से निकले दोनों हाथ काले थे, दोनों हाथ काले थे, दोनों हाथ काले थे. ನೋಡ್ರಿ ಅವ್ರ ಸಂತರು ಎಷ್ಟು ಚಂದ ಹೇಳ್ತಾರೆ, ಏಕ್ ಜಮಾನ ಐಸಾ ಆತ. ಒಂದು ಕಾಲದಾಗ ಇಂಥ ಹಿಂಗಿದ್ನಲ್ಲ, 100 ರಾಜ್ಯಗಳನ್ನು ಗೆದ್ದು ಆ ರಾಜ್ಯದೊಳಗಿರ್ತಕ್ಕಂಥ ಸಕಲ ಸಂಪತ್ತನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡಿರ್ತಕ್ಕಂಥ ಅಲೆಕ್ಸಾಂಡರ್ ಮಹಾರಾಜ ಏನ್ರಿ ಸಹಾರೆ ಜಹಾಕ್ಕೆ ಮಾಲಿಕ್ತೆ. ಇಷ್ಟೆಲ್ಲ ಸಂಪತ್ತಿಗೆಲ್ಲ ಒಡೆಯನಾಗಿದ್ದ ಏನ್ರಿ, ಇಷ್ಟೆಲ್ಲ ಸಂಪತ್ತಿಗೆಲ್ಲ ಒಡೆಯನಾಗಿದ್ದ. ಜಬ್ ದುನಿಯಾ ಸೆ ನಿಕಲೆ, ಅವ್ರು ಹೇಳ್ತಾರೆ ನೋಡ್ರಿ ಸಂತರು ಏನು ಹೇಳ್ತಾರಲ್ಲ, ಜಬ್ ದುನಿಯಾ ಸೆ ನಿಕಲೆ, ಯಾವಾಗ ಈ ಜಗತ್ತನ್ನು ಬಿಟ್ಟು ಹೊಂಟ, ಎರಡೂ ಕೈಯಿಂದ ಖಾಲಿ ಇಟ್ಕೊಂಡೆ ಹೊಂಟ ಹೊರತಾಗಿ ತನ್ನದು ಗಳಿಸಿರ್ತಕ್ಕಂಥ ಸಿರಿ ಸಂಪತ್ತು ಯಾವುದು ಕೂಡ ಒಯ್ಲಿಕ್ಕೆಂದ ಆಗಲಿಲ್ಲ. ನೋಡಿ ಅಷ್ಟು ದೊಡ್ಡ ಶ್ರೀಮಂತನಾಗಿರ್ತಕ್ಕಂಥ ಅಲೆಕ್ಸಾಂಡರ್ ಮಹಾರಾಜ, ಅಷ್ಟು ಶ್ರೀಮಂತನಾಗಿರ್ತಕ್ಕಂಥ 100 ರಾಜ್ಯಗಳನ್ನು ಗೆದ್ದು ಸಕಲ ಸಂಪತ್ತನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡಿರ್ತಕ್ಕಂಥ ಅಲೆಕ್ಸಾಂಡರ್ ಮಹಾರಾಜನಿಂದ ಒಂದು ಪೈಸಾನು ಕೂಡ ಒಯ್ಲಕ್ಕಾಗಲಿಲ್ಲ, ಒಂದು ಮುತ್ತು ಒಯ್ಲಕ್ಕಾಗಲಿಲ್ಲ, ಒಂದು ವಜ್ರ ಒಯ್ಲಕ್ಕಾಗಲಿಲ್ಲ, ಒಂದು ಡೈಮಂಡ್ ಒಯ್ಲಕ್ಕಾಗಲಿಲ್ಲ, ಬೇಡ ಏನೇನು ಕೂಡ ಒಯ್ಲಕ್ಕಾಗಲಿಲ್ಲ. ಎರಡೂ ಕೈಗಳಿಂದ ಖಾಲಿ ಇಟ್ಕೊಂಡು ಹೊಂಟನ ಅಂತ ಶ್ರೀಮಂತನಾಗಿರ್ತಾನೆ. ನಾನೇ ಎರಡೂ ಕೈಗಳನ್ನು ಖಾಲಿ ಇಟ್ಕೊಂಡು ಹೊಂಟೇನ್ರಿಪ್ಪ, ಇದಕ್ಕಾಗಿ ನೀವು ಬಡದಾಡಬೇಡ್ರಿ, ಇದರಿಂದ ನೀವು ದೊಡ್ಡವ್ರು ಆಗಂಗಿಲ್ಲ. ಹಾಗಾದ್ರೆ ಎದರಿಂದ ದೊಡ್ಡವ್ರು ಹಾಕಿರಿ? ಅದಕ್ಕಾಗಿ ಇಲ್ಲಿ ಅಕ್ಬರ್ ರಾಜ ಇದೆಲ್ಲ ಸುಳ್ಳಂದವ. ಏನು ಹೇಳಂದಲ್ಲ ಪಂಡಿತ, ಏ ದುನಿಯಾ ಮೇ ಸಬ್ಸೆ ಬಡ ಆದಮಿ ಕೌನ ಎತ್ತಿಕೊಂಡ್ರೆ ಜಿಸ್ಕೆ ಪಾಸ್ ದನ್ ಹೈ ವಹಿ ಪ್ರಪಂಚ ಮೇ ಬಡ ಆದಮಿ ಎತ್ತಿಕೊಂಡ ಪಂಡಿತ ಏನು ಹೇಳಂದಲ್ಲ. ಅಕ್ಬರ್ ರಾಜ ಇದು ಒಪ್ಪಲಿಲ್ಲ. ರೊಕ್ಕ ಇದ್ದವ ಹೆಂಗೆ ದೊಡ್ಡ ಮಕ್ಕನ? ರೊಕ್ಕ ಇದ್ದವನ ಜೊತೆಯೊಳಗೆ ಅಂದ ರೊಕ್ಕ ಬರುವುದೇನು? ಸಂಪತ್ತು ಯಾರು ಒಯ್ದಿದ್ದು ನೋಡಿರಿ ಏನು? ನಾನು ಹಿಂದೂ ನೋಡಿಲ್ಲ, ಮುಂದೂ ನೋಡಂಗಿಲ್ಲ ಏನ್ರಿ. ಎಂತಿಂದ ದೊಡ್ಡ ದೊಡ್ಡ ಶ್ರೀಮಂತರು ಸತ್ತಾರ ಏನ್ರಿ, ಕರೋಡೋಪತಿಗಳು ಸತ್ತಾರ, ಲಕ್ಷಾಧಿಪತಿಗಳು ಸತ್ತಾರ, ಅಬ್ಜೋಪತಿಗಳು ಸತ್ತಾರ. ಯಾರು ಸತ್ತನು ಕೂಡ ಯಾರಿಂದಲೂ ಏನೂ ಒಯ್ಯಕ್ಕಾಗಿಲ್ಲ. ನಾವು ಯಾರೂ ಕೂಡ ಏನೂ ಒಯ್ಯಂಗಿಲ್ಲ. ಇರುವಂಥ ಪ್ರಸಂಗದೊಳಗೆ ಸಂಪತ್ತಿಗಾಗಿ ಅಂದ ಪ್ರೀತಿಗೆ ಕಳ್ಕೊಂಡು, ಸಂಪತ್ತಿಗಾಗಿ ಅಂದ ವಿಶ್ವಾಸದಿಂದ ಕಳ್ಕೊಂಡು, ಸಂಪತ್ತಿಗಾಗಿ ಅಂದ ಇನ್ನೊಬ್ಬರ ಜೋಡಿಯಿಂದ ಜಗಳ ತಕ್ಕೊಂಡು ಏನ್ರಿ ಕೊಲೆ ಸುಲಿಗೆ ಇಂಥವೆಲ್ಲ ಮಾಡಿ ಸಂಪತ್ತಿಗಾಗಿ ಮಾಡಿ ಮನುಷ್ಯನ ಬದುಕುವನ್ನು ತಗೊಂಡು ಹಾಳು ಮಾಡ್ಕೊಳಕತ್ತೀವಿ. ಎಲ್ಲರೂ ಹೇಳ್ತಾರೆ, ಎಲ್ಲ ಪಂಡಿತೆ ಉತ್ತರ ಬರಬರ್ ನಹಿ. ನೆಕ್ಸ್ಟ್ ಯಾವಾಗ ನೆಕ್ಸ್ಟ್ ಹತ್ತುಕೊಂಡು ಮತ್ತ ಪಂಡಿತ ನಿಂತ್ಕೊಂಡು ಹೇಳ್ದ, ಮಹಾರಾಜ್
ये दुनिया में सबसे बड़ा आदमी कौन है तಗೊಂಡ ಪ್ರಶ್ನೆಗೆ ಇನ್ನೊಬ್ಬ पंडित उत्तर ಹೇಳ್ತಾನೆ जिसके पास ताकत है जिसके पास यौवन है वही प्रपंच में सबसे बड़ा आदमी है ತಗೊಂಡ ಅಂದ್ರ ಯಾವ ಪೈಲ್ವಾನ್ ಅದನ ಯಾವ ತಾಕತ್ವಾನ್ ಅದನ ಯಾವ ದಪ್ಪ ಅದನ ಅವನೇ ಈ ಜಗತ್ತಿನೊಳಗೆ ಒಂದು ದೊಡ್ಡವ ತಗೊಂಡ ಮತ್ತೊಬ್ಬ ಹೇಳ್ದ ದಪ್ಪಿದವರೆಲ್ಲ ಹೆಂಗೆ ದೊಡ್ಡವ್ರು ಆಕಾರೆ ಏನ್ರಿ ದಪ್ಪಿದವ್ರು ದೊಡ್ಡವ್ರಾಗ್ಯಾರ ಅದ್ರ ಇವತ್ತಿನ ದಿನಮಾನದೊಳಗೆ ಎಷ್ಟು ತೆಳಗಿರ್ತಾನೆ ಅಟ್ಟೆ ಡಿಮಾಂಡ ಏನ್ರಿ ಅವಾಗಿನಾಗೆಂದ ಹೊಟ್ಟೆ ಗಿಟ್ಟಿ ಬಿಟ್ಕೊಂಡು ಅದನ್ನು ಸುಖ ಅಂದ್ರೆ ನೀವು ದಪ್ಪಿದ್ರು ಒಂದು ಮಾತಂತವ ತೆಳಗಿದ್ರು ಒಂದು ಮಾತವ ಈಗ ನಮಗಂತವ ನಾವು ತೆಳಗಿದೀವಲ್ಲ ಏನಾಗ್ಯದಪ್ಪ ಸ್ವಾಮಿಗೆ ಹೆಂಗಿರ್ಬೇಕು ಭಕ್ತರ ಮೇಲೆ ಕಡ್ಕೊಂಡು ತಿಂದು ಹಿಂಗೆ ಹುಲಿ ಇದ್ದಾಗ ಇರ್ಬೇಕತ್ತಾವ ಮತ್ತು ದಪ್ಪಿದ್ದ ನೋಡು ಮಗ ಮಂದಿ ತಿಂದು ಹೆಂಗಾಗ್ಯಾನತ್ತ ಅಂತಾರಿಲ್ಲ ಯಾವನ ಒಬ್ಬವ ಮಗನ ಕರ್ಕೊಂಡಂದ ಹನುಮಂದಿರ ಗುಡಿಗೆ ಹೊಂಟಿದ್ದ ಮುಂಜಾನೆ ಬರಿ ಮೇಲೆ ಹೋಗ್ತಾರೆ ನೋಡ್ರಿ ನಿಮ್ಮ ಕಡೆ ಈ ಕಡೆ ಬಿಜಾಪುರ ಜಿಲ್ಲಾ ಕಡೆ ಹೋಗ್ತಾರೆಲ್ಲ ಗೊತ್ತಿಲ್ಲ ನಮ್ಮ ಕಡೆ ಎಲ್ಲ ಮರಾಠ ಸಮಾಜ ಭಾಳ ನಮ್ಮ ಬೀದರ್ ಜಿಲ್ಲಾದಾಗ ಬಸವಕಲ್ಯಾಣ ತಾಲೂಕಿನಾಗ ಒಬ್ಬ ಏನು ಮಾಡ್ಯಾನ ದೊಡ್ಡ ಹೊಟ್ಟಿ ಬಿಟ್ಟಾನ ಮಗನ ಕೈ ಹಿಡ್ಕೊಂಡು ಹನುಮಂದಿರ ಗುಡಿಗೆ ಅಂದ ಹೊಂಟಾನ ಪಾಪ ಹುಡುಗ ಏನು ಗೊತ್ತ್ರಿ ಅದು ಹುಡುಗತ್ತ ಪಪ್ಪ ಏನು ಅಂದ ನೀನು ಹೊಟ್ಟೆ ಇಟ್ಟ್ಯಾಕೆ ಮುಂದಕ್ಕೆ ಬಂದದ ಅಂದ ಅದು ಹುಡುಗ ಕೇಳ್ತಾವೆ ನೋಡ್ರಿ ಒಂದು ದಿವಸಕ್ಕೆ 2,200 ಪ್ರಶ್ನೆ ಮಾಡ್ತಾವತ್ತು ತಂದೆ ತಾಯಿ ಸಣ್ಣ ಮಕ್ಕಳು ನಾವು ಉತ್ತರ ಕೊಟ್ಟಿರ್ತೀವಿ ಆದರೆ ಇಟ್ಟೇ ಕೊಟ್ಟಿವಿ ಅಂತ ನಿಮಗೆ ತಿಳಿಯಾಗಿರಲ್ಲ ಒಂದು ದಿವಸಕ್ಕೆ 2,200 ಪ್ರಶ್ನೆ ಕೇಳ್ತಾವೆ ತಂದೆ ತಾಯಿಗೆ ಅದಕ್ಕೆಲ್ಲ ನೀವು ಆನ್ಸರ್ ಮಾಡಿರ್ತೀರಿ ಪಾಪದ ಹುಡುಗಿಯನ್ನು ಕೇಳ್ತು ಪಪ್ಪ ಅಂತು ಏನು ಇಟ್ಟು ದೊಡ್ಡ ಹೊಟ್ಟೆ ಹ್ಯಾಂಗೆ ಬತ್ತು ಅಂದ ಇಟ್ಟಾಗ ದೊಡ್ಡ ಹೊಟ್ಟೆ ಆದ್ನೆಂದು ಅಂದ ಅದಕ್ಕೆ ಚಂದ ಏನ್ರಿ ಹೇಳಬೇಕಲ್ಲ ಇಲ್ಲ ಮಗ ಕೂತ್ಕೊಂಡು ತಿಂದೀನಿ ಅನ್ನ ತಿಂದೀನಿ ಕೂತು ಹಿಂಗೆ ಆಗ್ಯದ ಏನ್ರ ಅಂದು ಹೇಳಬೇಕಿಲ್ಲ ಅದಕ್ಕೆ ಹಂಗೆ ಹೇಳಿಲ್ಲ ಪಪ್ಪ ನೀನು ಹೊಟ್ಟೆ ಇಟ್ಟಾಕೆ ಮುಂದಕ್ಕೆ ಬಂದದ ಮಗನ ರಾಜಕಾರಣ ಮಾಡೋರಿಗೆ ಬರ್ತದ ಅನ್ನತ್ ಮಗನಿಗೆ ಉತ್ತರ ಹೇಳಕತ್ತಾನ ಮಗನ ರಾಜಕಾರಣ ಮಾಡೋರಿಗೆ ಬರ್ತದ ಅಂದ ಕೂಡ ಅದು ಪಾಪದ ಹುಡುಗನ ತಲೆಗೆ ಅದೇ ಉಳಿತು ಮುಂದೆ ಆ ಹುಡುಗನ ಅವು ಗರ್ಭಿಣಿ ಆದ್ಲು 8 ತಿಂಗಳಿತ್ತು ಇದು ಹೋಗಿ ಅವ್ರು ಅವು ಕೇಳ್ತು ಮಮ್ಮಿ ನೀ ಯಾವ ಪಕ್ಷಕ್ಕೆ ನಿಂತಿದ್ದೀ ಅಂತ ಕೇಳ ಏನು ಹೇಳ್ಬೇಕು ಅವ್ರವ ಏನಿಲ್ಲಪ್ಪ ನಿಮ್ಮ ಅಪ್ಪನ ಪಕ್ಷಕ್ಕೆ ನಿಂತಿ ಮತ್ತು ಏನು ಹೇಳ್ಬೇಕ್ರಿ ಅಲ್ಲ ಮಕ್ಕಳಿಗೆ ಅಂತ ಹೇಳ್ಬೇಕಾದ್ರಿಂದ ಅಂದ್ರೆ ಅವನ ಉದ್ದೇಶನು ರಾಜಕಾರಣ ಮಾಡೋರು ಹೊಟ್ಟೆ ಬರ್ತದಂದ್ರೆ ಅಂದ್ರೆ ರಾಜಕಾರಣ ಮಾಡೋರು ಮಂದಿ ತಿಂದಿಂದ ಬರ್ತದತ್ತ ಅನ್ನೋದಕ್ಕೆ ಅದನ್ನು ಆ ಮಾತಿಂದ ಹೇಳಿದ್ದವ ಏನ್ರಿ ಮಗನಿಗೆ ಆ ರೀತಿಯಾಗಿ ಅಂತ ಹೇಳಿದ ರಾಜಕಾರಣ ಮಾಡೋರು ಮಂದಿ ತಿಂದಂದ ಇಟ್ಟು ಹೊಟ್ಟೆ ಮುಂದಕ್ಕೆ ಬಂದದ್ದು ಹೇಳೋದು ಸಲುವಾಗಿ ರಾಜಕಾರಣ ಮಾಡೋರಿಗೆ ಹೊಟ್ಟೆ ಮುಂದೆ ಬರ್ತದ ಅಂದ ಯಾವುದಿದೆ ಏನು ಭಾಳ ದಪ್ಪಿದ್ರೆ ಹೊಟ್ಟೆ ದಪ್ಪಿದ್ರೆ ಅದು ದೊಡ್ಡದಂತೀರೇನು ನೀವು ಒಬ್ಬವ ನಮ್ಮ ಊರಾಗ ಸಾವ್ಕಾರ ಭಾಳ ದೊಡ್ಡ ಶ್ರೀಮಂತ ಕಂಡಾಪಡಿ ದೊಡ್ಡ ಹೊಟ್ಟೆ ಇಂಥ ಹೊಟ್ಟೆ ಅವ ಮನೆಗಳದ ತಲಬಾಗಲದ ಒಳಗಿನ ಬಾಜು ಜೇಳ್ಜಿ ಎತ್ತಿಕೊಂಡಿರ್ತಾವಲ್ಲ ಅದಕ್ಕೇನಂತ ಕಟ್ಟಿ ಮಾಡಿರ್ತಾರೆ ಜೇಳ್ಜಿನಿ ಅಂತಾರೇನು ಏನಂತಾರೆ ಏನ್ರಿ ಜೇಳ್ಜಿ ಮ್ಯಾಗ ಕೂತಾನ ಅವನ ಮನೆ ಮುಂದೆ ಒಂದು ಹುಡುಗ 5 ಹೊಂಟ ಅದು ಅವ್ನು ಬರಿ ಮೇಲೆ ನೋಡಿ ನೀವು ದೊಡ್ಡ ಶ್ರೀಮಂತ ಇದ್ದವ್ರು ಚಲೋ ಬಟ್ಟೆ ಉಡಲ್ಲವು ಏನ್ರಿ ಹರಕ್ಕೆ ಹಾಕೋಣ ಹಂಗೆ ಚಾಟಿ ಕೇಸಿದಾಗ ಕೈ ಹಾಕ್ಕೊಂಡು ತಿರುಗಾಡ್ತಿರ್ತಾವ ಚಲೋ ಬಟ್ಟೆ ಉಡಂಗಿಲ್ಲ ಏನೂ ಇಲ್ಲ ಬನ್ನಿನ ಮ್ಯಾಗೆ ಇರ್ತಾವ ಪಾಪ ಇವ ಏನು ಮಾಡಿದ ಸಾವುಕಾರ ಬರಿ ಮೇಲೆ ಕೂತಾನ ದೊಡ್ಡ ಹೊಟ್ಟಿತ್ತು ಕುಂತಾನ ಕುಂತು ಬಳಕಿದ್ರೆ ಆ ಮನೆ ಮುಂದೆ ಒಂದು ಹುಡುಗ ಹೊಂಟಿತ್ತು ಸಣ್ಣದು ಹೊಂಟ್ಕೊಳ್ಳೇನ ಆ ಸಾವುಕಾರನ ಹೊಟ್ಟಿನ ಹೊಡ್ತಿದ್ದು ನೋಡಿ ಅಂದ ಅವ್ನ ಸಾವುಕಾರ ನೋಡಿ ನಕ್ತು ನಗು ಬರ್ತದೆ ನೋಡ್ರಿ ಯಾರ್ಯಾರ ಒಬ್ಬ ಇಂಥ ದೊಡ್ಡ ಹೊಟ್ಟೆ ನೋಡ್ಕೊಂಡು ನಕ್ಕೊಳ್ಳೆ ನೀವು ಸಾವುಕಾರ ಅಂದ ಅವ್ರು ಹಿಡ್ಕೊಂಬರ್ರಿ ಹುಡುಗನ ಯಾಕೆ ನಕ್ಕಂದೆ ಯಾಕೆ ಇಲ್ರಿ ಸಾವುಕಾರ ಯಾಕೆ ಇಲ್ರಿ ಅಲ್ವ ನೀ ನಕ್ಕಿದ್ದರಿ ಅದಕ್ಕೆ ಯಾಕೆ ಇಲ್ಲ ಹೇಳ್ರಿ ತಗೊಂಡಂತಾನ ಅಲ್ವ ನೀ ನಕ್ಕಿ ಅದಕ್ಕೆ ಕಡೆಗೆ ಜೋರು ಮಾಡಿ ಕೇಳೋದ ಕೂಡಲೇನ ಆ ಹುಡುಗಂದ ಸಾವುಕಾರಗಂದ ಅಲ್ಲ ಇಟ್ಟು ದೊಡ್ಡ ಹೊಟ್ಟೆ ಅದ್ರಿ ಸಾವುಕಾರ ನಿಮ್ಗೆ ನಾಳೆ ನೀವು ಸಾತ್ರಿ ಅದ ನಿಮ್ಮ ಹೆಣ ಯಾವ್ರಿಗೆ ಹೆಂಗೆ ತರ್ತಾರ್ರಿ ಎತ್ಕೊಂಡಾಗಲಾಕತ್ತ ಅವ ನೋಡ್ರಿ ಎಷ್ಟು ಸಡನ್ಲಿ ವಿಚಾರ ಮಾಡ್ಯಾನ ನಾಳೆ ನೀವು ಸಾತ್ರಿ ಅಂದ್ರೆ ನೀ ಹೆಣ ಹೊರಗೆ ಹೆಂಗೆ ತರ್ತಾರ ತಗೊಂಡು ನಗು ಬತ್ತವನಿಗೆ ಅವ ಒಂದು ಅಲಾ ಮಗನ ನಮ್ಮ ಮನೆಗೆ ಯಾರು ವಿಚಾರ ಮಾಡಿಲ್ಲ ನೀವು ವಿಚಾರ ಮಾಡ್ತಿ ಹೆಣ ಹೊರಗೆ ಹೆಂಗೆ ತರ್ತಾರ ತಗೊಂಡು ಅಂದು ಹೆಂಗೆ ತಗೊಂಡು ಅದಕ್ಕೆ ಹೊಡ್ಲಕತ್ತವ್ರು ಹೊಡೆಯೋದ್ರಾಗ ಹುಡುಗನ ಅಪ್ಪಗೆ ಗೊತ್ತಾಯ್ತು ಹಿಂಗೆ ನನ್ನ ಮಗನಿಗೆ ಹೊಡ್ಲಕತ್ತಾನ ಸಾವುಕಾರ ಅವ ಬಂದ ಯಾಕ್ರಿ ಅಪ್ಪ ಯಾಕೆ ನನ್ನ ಮಗನಿಗೆ ಯಾಕೆ ಹೊಡ್ಲಕತ್ತೀರಿ ನನ್ನ ಮಗ ಏನು ತಪ್ಪು ಮಾಡ್ಯಾನ ಅಲ್ಲೋ ನಕ್ಕೋತ್ ಹೋದ ಮಗ ಯಾಕೆ ನಕ್ಕಿ ಎತ್ಕೊಂಡು ಕೇಳಿದ್ರೆ ನೀವು ಇಟ್ಟು ದೊಡ್ಡ ಹೊಟ್ಟೆ ಅದ ನಾಳೆ ಸತ್ತು ನಿಮ್ಮ ಹೆಣ ಹೊರಗೆ ಹೆಂಗೆ ತರ್ತಾರ ತಗೊಂಡು ನಗಲಕತ್ತಾನಂತ ಅವ ಮಗನಿಗೆ ಬುದ್ಧಿ ಹೇಳಕತ್ತ ಅಲ್ಲೋ ತಮ್ಮ ನೀ ಅವ್ರ ಹೊಟ್ಟೆ ನೋಡಿ ನಕ್ಕ್ಯಾರಿ ಯಾಕೆ ಏನ್ರಿ ಅವರು ಹೆಣ ಸತ್ತು ಒಳಗೆ ಹೆಣ ಹೊರಗೆ ಹೆಂಗೆ ತರ್ತಾರ ತಗೊಂಡು ಅಂದ್ಯಾರ ಯಾಕೆ ಬತ್ತು ಹೊರಗೆ ತರಲ್ರಿ ಯಾಕೆ ಏನ್ರಿ ಬಂತು ಹೊರಗೆ ತರಲ್ರಿ ಯಾಕೆ ಎಲ್ಲಾದ್ರೆ ಅದೇ ಸಣ್ಣಗೆ ಕಡು ತರಲ್ರಿ ಯಾಕೆ ನೀ ಯಾಕೆ ಚಿಂತೆ ಮಾಡಿ ಅಂದ ಏನ್ರಿ
ಅವ ಅಂದ ಸಾವುಕಾರ ಮಗ ಇನ್ನು ಹೆಣ ಹೊರಗೆ ಹೆಂಗೆ ತರ್ತಾರ ತಟ್ಟೆ ಅಂದ ನೀವು ಕಡಿಲಿಕ್ಕೆ ನಿಂತಾನಲ್ಲ ಏನ್ರಿ ಇದಕ್ಕೊಂದು ಒಡ್ಲಿಕತ್ತು ಮತ್ತು ಇವ್ರ ಮನ್ಯಾಗ ಮುದುಕು ಗೊತ್ತಾಯ್ತು, ನಿನ್ನ ಮಗನಿಗೆ ಮೊಮ್ಮಗನಿಗೆ ಭಾರಿ ಹೊಡ್ಲಿಕತ್ತಾರ. ಅವ ಓಡೋಡಿ ಬಂದ ಮುದುಕ, ಯಾಕ್ರಿ ಅಪ್ಪ ಯಾಕೆ ಹೊಡ್ಲಿಕತ್ತೀರಿ? ಅಲ್ಲೋ ನಿನ್ನ ಮೊಮ್ಮಗ ಅಂತಾನ ಹೆಣ ಹೊರಗೆ ಹೆಂಗೆ ತರ್ತಾರ ಅಂತಾನ, ಇವ ಇದ್ರೆ ಸಣ್ಣ ಕಡುತ್ತಾರಲ್ರಕ್ಕ ಅಂತಾನ. ಹಿಂಗಂದ್ರೆ ಯಪ್ಪ ಅನ್ಬಾರ್ದಪ್ಪ ನಿಮ್ಮಂಥವ್ರಿಗೆ ಅನ್ಬಾರ್ದು ದೊಡ್ಡವ್ರು. ಅವ ಅಂದ್ರೆ ಯಾಕೆ ಅಂದ್ರು, ನೀ ಹೆಣ ಹೊರಗೆ ತರ್ತಾರ ನೀ ಯಾಕೆ ನಕ್ಕಿ, ನೀ ಸಣ್ಣ ಕಡದು ತರಲ್ರಕ್ಕ ನೀ ಯಾರು ಯಾಕಂದು ಕಡ್ದಾಗ ತರಲ್ರಕ್ಕ ಬೇಡ ಹೆಣನೇ ಮನೆಗೆ ಇಟ್ಟಂದ ಮನೆಗೆ ಉರಿ ಹಚ್ಚಿ ಸುಡಲ್ರಕ್ಕ. ಇವ ಮುದುಕ ಹೆಂಗೆ ಮಾಡ್ತ ಮನೆಗೆ ಹೆಣ ಇಟ್ಟಂದ ಸುಡಲ್ರಕ್ಕ, ನೀ ಯಾಕೆ ಚಿಂತೆ ಮಾಡಿ? ಏನು ದಪ್ಪಿದ್ರೆ ಚಂದ ಅಂತೀರಿ, ಏನು ತೆಳಗಿದ್ರು ಸುಖ ಇಲ್ಲ, ದಪ್ಪಿದ್ರು ಸುಖ ಇಲ್ಲ ಏನ್ರಿ. ಹ್ಯಾಂಗಿದ್ರು ಒಂದು ಮಾತು ಅಂತಾರೆ, ಇದು ಭಾಳ ಶರೀರ ಬೆಳೆಸಿವಿ ಏನ್ರಿ, ಭಾಳ ದಪ್ಪ ಆಗಿವೆ ತಿಳ್ಕೊಂಡ್ರೆ ಖುಷಿ ಪಡೋದಲ್ಲ. ಎಲ್ಲದಕ್ಕೂ ಒಂದೊಂದು ಮಾತು ಇರ್ತಾವನೆ ಅಂತಾರಲ್ರಿ. ಈಗ ನಾವು ಎಲ್ಲರೂ ಊರಾಗಿಂದ ಹೊಂಟಿರ್ತೀವಿ, ಈಗ ನಾವೇ ಸ್ವಾಮಿಗಳನ್ನ ಹೊಂಟಿರ್ತೀವಿ. ಈಗ ಮಂದಿ ನಿಮ್ಮ ಹೆಣ್ಣಿನ ಜೀವನ ನಮ್ಮ ಸ್ವಾಮಿಗಳ ಜೀವನ ಎರಡೂ ಒಂದೇ ಏನ್ರಿ. ನೀವು ಕೊಟ್ಟ ಮನೆಗೆ ಹೋಗ್ಬೇಕು, ನಾವು ಕೊಟ್ಟ ಮನೆಗೆ ಹೋಗ್ಬೇಕು, ಕೊಟ್ಟ ಮಠಗಳಿಗೆ ಹೋಗ್ಬೇಕು. ನಾವು ಹುಟ್ಟಿದ್ದಿಲ್ಲೇ ಕನ್ನೊಳ್ಳಿ ಸಿಂದಗಿ ತಾಲೂಕು, ಮಠಕ್ಕಾಗಿದ್ದು ಬಸವ ಕಲ್ಯಾಣ ತಾಲೂಕು ಬೀದರ್ ಜಿಲ್ಲಾಕ್ಕೆ. ನಮ್ಮದು ಒಂದು ಹೆಣ್ಣಿನ ಜೀವನ ಇದ್ದಂಗಲ್ರಿ. ನೀವು ಮನೆಗೆ ಅಂದ್ರೆ ಅತ್ತಿ ಮಾವ ಗಂಡಗ ಊರು ಸಮಾಜಕ್ಕೆ ಅಂದ್ರೆ ನೀವು ಹೆಣ್ಮಕ್ಳು ಅಂಜೆ ನಡಿಬೇಕು, ನಾವು ಸ್ವಾಮಿಗಳಾದರೂ ಸಮಾಜಕ್ಕೆ ಅಂದ್ರೆ ಅಂಜೆ ನಡಿಬೇಕಿಲ್ರಿ. ನಾವು ಅಂಜ್ಕೊಂಡಂದ ಹಿಂಗೆ ಊರಾಗಂದ ಹೊಂಟಿರ್ತೀವಿ, ಸಾವಕಾಶ ಹೊಂಟಿರ್ತೀವಿ. ನಮ್ಮ ನೋಡಿ ಏನಂತಾವ, ಏನಾಗ್ಯದಪ್ಪ ಸ್ವಾಮಿ ಹೆಂಗೆ ಹೊಂಟ ನೋಡಿ, ಹಿಂಗೆ ಕಾಲ ನರ್ಸತ್ತ ಹೊರಗೆ ಹೆಂಗಿರ್ಬೇಕು ಸ್ವಾಮಿ ಅಂದ್ರೆ ಅಂತವ. ಸಾವಕಾಶ ಮಂದಿಗೆ ನಾಚ್ಕೊಂಡು ಹೊಂಟಿರ್ತೀವಿ, ತಿಳಕ್ಕೆ ಮಾಡ್ಕೊಂಡಂದ್ರೆ ಸುಮ್ಮನೆ ಸಾವಕಾಶ ಹೊಂಟಿರ್ತೀವಿ. ಅವಾಗಂದ್ರೆ ಹೆಂಗಿರ್ಬೇಕು ಒಬ್ಬ ಸ್ವಾಮಿಗೆ ಹೆಂಗೆ ಹೊಂಟಂದು ಕಾಲ ನರಸತ್ತವ್ರಂಗೆ ಆತಾವ. ನೀವು ನರಸತ್ತಾರೋ ಅಂತ ಬಾ ತಗೊಂಡು ಜರ ಫಾಸ್ಟ್ ಹೊಂಟಂದ್ರೆ ಸ್ವಾಮಿಗೆ ರಕ್ತ ಉಕ್ಕತ್ತದ ಓಡ್ತಾನೆ ಹೆಂಗೆ ನೋಡತ್ತಾವ ಹೆಂಗೆ ಮಾಡ್ತಾನೆ ನೋಡು. ಮಂದಿ ಹಿಂಗಂತ ಓದ್ಕೊಂಡು ನಾಚಿಕೆ ಪಟ್ಟು ಅಂತ ತೆಳಕ್ಕೆ ಮಾಡ್ಕೊಂಡು ಸ್ವಾಮಿ ಡೂಗಿದ್ದಂಗೆ ಕಾಣ್ತದ ತಾವು. ಮತ್ತು ಜರ ಮುಖ ಮ್ಯಾಕ್ ಮಾಡ್ಕೊಂಡು ಹೊಂಟಿದ್ದು ಸ್ವಾಮಿ ಸ್ವಚ್ಛ ಹೆಚ್ಚಾಗಿ ಎದುರಿಸ್ಕೊಂಡು ಹೊಂಟನ ಹೆಂಗೆ ನೋಡುವಂಥವು. ಮತ್ತು ಹೆಂಗಿರ್ಬೇಕು ಜೀವನ ಏನ್ರಿ? ಒಬ್ಬ ಸ್ವಾಮಿ ಅದಾವ ಜೀವನ ಹೆಂಗೆ ಕಳಿಬೇಕ್ರಿ? ತೆಳಗಿದ್ರೂ ಸುಖ ಇಲ್ಲ, ಹೆಂಗಿದ್ರು ಈ ಜಗತ್ತಿಂದ ಒಂದು ಮಾತು ಅನ್ನವ್ರೆ. ಆದ್ರೆ ನಮಗೇನು ಬೇಕಾಗಿದೆ ಇಲ್ಲಿ, ಭಾಳ ದಪ್ಪದನ್ನ ತಿಳ್ಕೊಂಡ್ರೆ ಅವ ದೊಡ್ಡವನಲ್ಲ. ಅಕ್ಬರ್ ರಾಜ ಇದನ್ನು ಒಪ್ಪಲಿಲ್ಲ. ಕೊನೆಗೆ ಅಂದ್ರೆ ಬೀರ್ಬಲ್ ಒಂದು ಮಾತು ಹೇಳ್ತಾನೆ. ಯಾವಾಗಿಂದ ಬೀರ್ಬಲ್ ಒಂದು ಮಾತು ಹೇಳ್ತಾನ, ಪ್ರಭು ಅವ್ರಿಗೆ ಬಾರ್ ಪ್ರಶ್ನೆ ಪೂಚು ಅಂದವು. ಇನ್ನೊಂದು ಸರಿ ನನ್ನ ಪ್ರಶ್ನೆ ಕೇಳ್ರಿ. ಅವಾಗಿಂದ ಅಕ್ಬರ್ ಮಹಾರಾಜ್ ಅಂತಾನೆ, ದುನಿಯಾ ಮೇ ಸಬ್ಸೆ ಬಡ ಆದ್ಮಿ ಕೌನ್ ಹೈ ತಿಳ್ಕೊಂಡಾಗ ಅಕ್ಬರ್ ರಾಜ ಒಂದು ಚೆನ್ನಾಗಿರ್ತಕ್ಕಂಥ ಉತ್ತರ ಕೊಡ್ತಾನೆ, ಮಹಾರಾಜ್ दूसरों को दुख दूर करने के लिए कौन कष्ट उठाता है वही प्रपंच में सबसे बड़ा आदमी है ತಿಳ್ಕೊಂಡಂತ ಮಾತ ಬೀರ್ಬಲ್ ಅಂತ ಹೇಳ್ತಾನೆ. ಏನಂತ, ಯಾರು ಕಷ್ಟದೊಳಗಿರ್ತಾರೋ, ಯಾರು ದುಃಖದೊಳಗಿರ್ತಾರೋ ಅಂಥವ್ರ ಕಷ್ಟವನ್ನು ದೂರ ಮಾಡಿ, ಅಂಥವ್ರ ದುಃಖವನ್ನು ದೂರ ಮಾಡಿ ಸುಖ ಅಂತಕ್ಕಂಥ ಯಾವ ನೀಡ್ತಾನಲ್ಲ ಅವನೇ ಈ ಜಗತ್ತಿನೊಳಗೆ ದೊಡ್ಡವನೇ ಹೊರತಾಗಿ ಬೇರೆ ಯಾರು ಕೂಡ ದೊಡ್ಡವರಲ್ಲ ಅಂತ ತಿಳ್ಕೊಂಡ. ಬೇರೆ ಯಾರು ಕೂಡ ದೊಡ್ಡವರಲ್ಲ. ರೊಕ್ಕಿದ್ದವ ದೊಡ್ಡವಲ್ಲ, ದಪ್ಪಿದ್ದವ ದೊಡ್ಡವಲ್ಲ, ಏನ್ರಿ ಭಾಳ ದೊಡ್ಡ ಸಿಂಹಾಸನ ಮೇಲೆ ಕೂತನ ತಿಳ್ಕೊಂಡು ದೊಡ್ಡವಲ್ಲ. ಆದ್ರೆ ಯಾರು ದೊಡ್ಡವರ ತಿಳ್ಕೊಂಡು ಕೇಳಿದ್ರ, ಇನ್ನೊಬ್ಬರ ಕಷ್ಟ, ಇನ್ನೊಬ್ಬರ ದುಃಖ, ಇನ್ನೊಬ್ಬರ ನೋವುಗಳನ್ನು ಯಾವ ದೂರ ಮಾಡ್ತಾನಲ್ಲ, ಅವ್ರ ಸುಖದ ಹಾದಿ ಅಂತಕ್ಕಂಥ ಯಾವ ತೋರಿಸ್ತಾನಲ್ಲ ಅವನೇ ಈ ಜಗತ್ತಿನೊಳಗಿಂದ ದೊಡ್ಡವನೇ ಹೊರತಾಗಿ ಬೇರೆ ಯಾರು ಕೂಡ ದೊಡ್ಡವರಲ್ಲ. ಅದಕ್ಕಾಗಿ ನಿಜಗುಣ ಶಿವಗಳು ಹೇಳಿದ್ರು, ನೀ ದೊಡ್ಡವಾಗಬೇಕಾಗಿತ್ತು ಅಂತಂದ್ರೆ 5 ಮಾತುಗಳನ್ನು ಪಾಲನೆ ಮಾಡಿ. 5 ಮಾತು, ಭಾಳ ಮಾತುಗಳನ್ನು ಇವೇನಂದ 5 ಮಾತುಗಳನ್ನು ನಡೆಸಬೇಕಾದ್ರೆ ಇದೇನು ರೊಕ್ಕ ಖರ್ಚು ಮಾಡೋದಿಲ್ಲ, ನೀನು ಎಲ್ಲಿ ಗುಡ್ಡ ಗವಾರಗಳನ್ನು ಪಾದಯಾತ್ರೆ ಮಾಡೋದಿಲ್ಲ ಏನ್ರಿ, ನೀ ಅದೇ ಬೇಕು ಇದೇ ಬೇಕು ಅನ್ನುವಂಥದ್ದು ಏನಿಲ್ಲ. ನೀನು 5 ಮಾತುಗಳು ನಿನ್ನ ಬದುಕಿನೊಳಗಿಂದ ಅಳವಡಿಸ್ಕೊಂಡು ಬಿಟ್ಟರೆ ಸಾಕು, ನಿನಗಿಂತಲೂ ಕೂಡ ದೊಡ್ಡವರು ಯಾರೂ ಇಲ್ಲ ಅನ್ನುವಂಥದ್ದನ್ನು ನಿಜಗುಣ ಶಿವಗಳು ಹೇಳ್ತಾರೆ. ಅವು 5 ಮಾತು ಯಾವುವು ಅಂತ ಕೇಳಿದ್ರೆ ಭಾಳ ಸರಳವಾಗಿರ್ತಕ್ಕಂಥವು ಏನ್ರಿ, ಭಾಳ ಸರಳ. ಎಟ್ರು ಮಟ್ಟಿಗಂದ ಸರಳ ಹತ್ತಿಕೊಂಡ್ರೆ ಖರೀದಿ ಮಾಡವಲ್ಲ, ಇನ್ನೊಂದು ಮಾಡವಲ್ಲ, ಯಾವ್ದನ್ನು ಕೂಡ ಅಲ್ಲ ಏನ್ರಿ. 5 ಮಾತುಗಳನ್ನು ನಮ್ಮ ಜೀವನದೊಳಗಿಂದ ಅಳವಡಿಸ್ಕೋಬೇಕು. ಏನ್ರಿ, ನಮ್ಮ ಜೀವನದೊಳಗಿಂದ ಅಳವಡಿಸ್ಕೋಬೇಕು. ಯಾವ 5 ಮಾತ ಕಲ್ಪನಾದನ್ರಿ ನಿಮ್ಗೆ? ನಿಜಗುಣ ಶಿವಗಳು ಒಂದು 5 ಮಾತು ಮುತ್ತಿನಂತ ಮಾತು ಹೇಳ್ತಾರೆ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು, ಶಾಂತರೊಡನಾಡು ಹರನಡಿಬಿಡಿ. ಇವು 5 ಮಾತು ನೋಡಿ. ಏನು ಹೇಳ್ತಾರೆ ಅವರು? ಗುರುವಿನ ವಚನವನ್ನು ಪಾಲನೆ ಮಾಡು. ನೀನು ದೇವರಾಗಬೇಕಲ್ಲ,
ನೀನು ಒಬ್ಬ ಶರಣನಾಗಬೇಕಲ್ಲ, ನೀನು ದೊಡ್ಡವನಾಗಬೇಕಲ್ಲ. ದೊಡ್ಡವನಾಗಬೇಕಾದ್ರೆ ನಾ ಹೇಳಿದ್ನೆ ನಿಮಗೆ ದುಡ್ಡ ಅಂತಸ್ತು ಆಸ್ತಿ ಗಳಿಸಿ ದೊಡ್ಡವರಾಗುವುದಲ್ಲ. ಅವ್ರೇನಂತಾರ ದೊಡ್ಡವ್ರತ್ತಂದ್ರೆ ನೀನು ಒಬ್ಬ ಶರಣ, ನೀನು ಒಬ್ಬ ಸಂತ, ನೀನು ಮಹಾತ್ಮನಾಗಬೇಕಾಗಿತ್ತು ಅಂದ್ರೆ, ನೀನು ಬಸವಣ್ಣನಾಗಬೇಕಾಗಿತ್ತು ಅಂದ್ರೆ, ನೀನು ಶರಣ ಬಸಪ್ಪನೇ ಆಗಬೇಕಾಗಿತ್ತು ಅಂದ್ರೆ ನೀವು ಏನು ಭಾಳ ದೊಡ್ಡ ಕೆಲಸ ಮಾಡೋದು ಬೇಕಾಗಿಲ್ಲ. ಅವ್ರು ಹೇಳ್ತಾರ ನಿನ್ನ ಜೀವನದೊಳಗೆ 5 ಮಾತುಗಳನ್ನು ಅಳವಡಿಸ್ಬೇಕು. ಈ 5 ಮಾತುಗಳನ್ನು ನೀನು ಚಾಚು ತಪ್ಪದೆ ನಡೆಸಿದಲ್ಲ, ನಿನಗಿಂತ ಶರಣರು ಮತ್ತೊಬ್ಬರಿಲ್ಲ ಏನ್ರಿ. ಅವ್ರು ಹೇಳಿದ್ದೇನು ನಿಜಗುಣ ಶಿವಗಳು ಹೇಳಿದ್ದೆ ಅಂದ 5 ಮಾತ, ಬಸವಣ್ಣ ಹೇಳಿದ್ದೆ ಅಂದ 7 ಮಾತ ಏನ್ರಿ. ನಿಜಗುಣ ಶಿವಗಳು ಹೇಳಿದ್ದ 5, ಬಸವಣ್ಣರು ಹೇಳಿದ್ದೆ ಅಂದ 7 ಮಾತು. ಏನು 7 ಮಾತ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮನ ಹೊಲಸುಗೊಳ್ತಕ್ಕಂಥ ಪರಿ ಏನ್ರಿ. ದೇವರನ್ನು ಹೊಲಸ್ಕೋಬೇಕಾದ್ರೆ ಏನು ಮಾಡಬೇಕು? ಬಸವಣ್ಣ ಹೇಳ್ತಾನ 7 ಸೂತ್ರಗಳನ್ನು. ಆದರೆ ನಿಜಗುಣ ಶಿವಗಳು ಹೇಳ್ತಾರ 5 ಸೂತ್ರಗಳನ್ನು. ಅಪ್ಪ ನೀನು ದೇವರಾಗಬೇಕು, ನೀನು ಶರಣನಾಗಬೇಕು, ನೀನೊಬ್ಬ ಸಂತನಾಗಬೇಕು, ನೀನೊಬ್ಬ ಮಹಾತ್ಮನಾಗಬೇಕಾಗಿತ್ತು ಅಂತಂದ್ರೆ ನಿಜಗುಣ ಶಿವಗಳು ಹೇಳ್ತಾರೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲವರು ನರರಿಗೆ ಮುಕುತಿ. ಅಂದ್ರೆ ನೀನು ಗುರುವಿನ ವಚನ ಅನ್ನತಕ್ಕಂಥ ಪಾಲನೆ ಮಾಡಬೇಕು. ನೀನು ಏನು ಮಾಡಬೇಕು? ಭೂಮಿ ಮೇಲೆ ಹುಟ್ಟೋದ ಬಳಕ ನೀನು ದೇವರಿಗೆ ಮಾತು ಕೊಟ್ಟು ಬಂದಿದ್ದ ಪ್ರಕಾರ ನೀನು ಒಬ್ಬ ದೇವರಾಗಬೇಕಾಗಿತ್ತು ಅಂದ್ರೆ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗಿಂದ ಇರಬೇಕು. ಹೇಳ್ತಾರಲ್ರಿ, ನಾನು ಒಂದು ಪದ ಬಳಸ್ಲಕತ್ತೀನಿ ಇಲ್ಲಿ. ಒಬ್ಬ ಗುರು ಹತ್ತುಕೊಂಡ್ರೆ ಕಂಡವ್ರಲ್ಲಿ ಅದ್ರಾಗ ಇವತ್ತಿನ ದಿನಮಾನದಾಗ ನಾವು ಎಲ್ಲರೂ ಕಾವಿ ಬೆಟ್ಟ ಹಾಕೊಂಡವ್ರಲ್ಲ ಗುರುಗಳೇ. ಈಗ ಯಾರು ಬೇಕಾದ್ರೂ ಗುರುಗಳಲ್ಲ. ಹೆಣ್ತಿ 2 ಗುಮ್ಮದ್ಲತ್ತಂದ್ರೆ ಕಾವಿ ಬಟ್ಟೆ ಹಾಕ್ತಾನ. ಇದು ಸರಳ ದಾರಿ. ಹೆಣ್ತಿ ಗುಮ್ಮದ್ಲು ಗುಮ್ಮತಾರಲ್ರಿ. ಈಗ ಅವಾಗಿನಂಗಿಂದ ಬರೀ ಬೈಯೋದಿಲ್ಲ. ಈಗ ಗುಮ್ಮಲಕತ್ತಾವ. ನಿನ್ನೆ ನಿಮ್ಮೂರಾಗೆ ಒಂದು ಓಡ ಹೊಂಟಿತ್ತು, ಮುಜೆ ಬಚಾವ್ ಬಚಾವ್ ಅಲಕತ್ತಿ ಕ್ಯಾವಗರೆ ಅಂದೆ. ಅರೆ ಬೇಬಿ ಮಾರಾಯ್ಜಿ ಓಡಾಡಿದ ನಾನು ಉಳಿಸ್ರಿ ಅನ್ನಕತ್ತಾನ. ಯಾಕೋ ಏನಾಗ್ಯದ? ಹೆಣ್ತಿ ಹೊಡ್ಲಕತ್ತಾಳ್ರಿ. ಈಗ ಹೈಗೇನೆ ಮಾಡಲಿ ಈಗ ಹೆಣ್ಮಕ್ಳು. ಅವಾಗ ವಿಚಾರ ಮಾಡಿ ನೀವು, ಅವಾಗ ಒಂದು ಮದುವೆ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಹೆಣ್ಮಕ್ಳು ಅನಿಸ್ತಿದ್ರು ನನಗೆ ಎಂಥ ಸಿಗ್ತದೆ ಅವ ಗಂಡ, ಏನು ಕೂಡೋಕ್ಕದ, ಏನು ಹೊಡಿತದ ಬಡಿತದ, ಎಂಥದ್ದು ಗಂಡ ತಿಳ್ಕೊಂಡು ಮೊದಲು ಹೆಣ್ಮಕ್ಳು ಅಂಜಿ ಲಗ್ನ ಮಾಡ್ಕೊತಿದ್ರು. ಈಗ ಹಂಗಲ್ಲ. ಈಗ ಆ ಹುಡುಗರಿ ಅನ್ಸಲಕತ್ತಾವ. ಎಂತಾಕಿ ಬರ್ತಾಳೋ ಏರ್ಸ್ಕೋತಿ, ಏನು ಗುಮ್ಮಾಕಿ ಬರ್ತಾಳೋ, ಹೊಡ್ಯಾಕಿ ಬರ್ತಾಳೋ ಬೈಯಾಕಿ ಬರ್ತಾಳೋ ಎಂತಾಕಿ ಬರ್ತಾಳೆ. ಅವು ಎದಿ ಹೊಡೆದು ಸಣ್ಣ ಲಗ್ನ ಆಗುತ್ತಾನ. ಲಗ್ನ ಆದ 3 ತಿಂಗಳ ತರ ಸಣ್ಣಾಗಿರ್ತಾವ. ಈಗ ಅವಾಗಿನಂಗೆಂದ ಮೇಳಿಲ್ಲ ರೀ. ಈಗೆಲ್ಲ ಹೊಡಿತಿರ್ತಾವ. ಯಾವಾಗಿಂದ ಹೆಣ್ತಿ ಡೇಟ್ ಕೊಟ್ಲು ಇವ ಸೀದಾ ಸಾಧುವಾಗಿ ಬಿಡ್ತಾನ. ಏನದ್ಯಪ್ಪ ಜೀವನದಾಗತಾನ ಬರ್ತಾನ. ಎಲ್ಲ ಹೆಂಡ್ರು ಬಿಟ್ಟಿನಿ, ಎಲ್ಲ ತ್ಯಾಗ ಮಾಡಿಬಿಟ್ಟಿನಪ್ಪ ಆತಾನ. ಯಾಕೋ ಅದಕ್ಕೂ ಹೆಣ್ತಿ ಗುಮ್ಮಿದಕ್ಕೆ. ಮೊನ್ನೆ ನಮ್ಮಲ್ಲಿ ಬಂದಿದ್ದು ಒಬ್ಬವ ಅಪ್ಪವ್ರು ಅಂದ. ಯಾಕೋ ಅಂದೆ, ಒಟ್ಟು ಸಂಸಾರದ ಸುಖ ಇಲ್ಲಿ ಅಪ್ಪ ಅಂದ ನನಗೆ. ಅವ ಏನಂದ ಯಪ್ಪ ಅಂದ. ಯಾಕೋ ಅಂದ, ಸಂಸಾರದ ಒಟ್ಟು ಸುಖ ಇಲ್ಲಿ ಅಪ್ಪ. ಮತ್ತು ಅದರ ಸುಖ ಇತ್ತಂದು ನಾ ಯಾಕೆ ಸನ್ಯಾಸಿ ಹಾಕಿದ್ದೆ? ಯಾಕ್ರಿ, ನಾನು ಬೇಕಾದಂಗೆ ಅಂದ MA PhD ಮಾಡ್ಕೊಂಡಿನಿ, ಡಾಕ್ಟ್ರೇಟ್ ಆಗ್ಯದ. ಎಲ್ಲರಿಂದ ಲೆಕ್ಚರರಾಗಿ ಓದ್ತಿದ್ದಿಲ್ಲ ರೀ. ಎಲ್ಲರೂ ಡಾಕ್ಟ್ರಾಗಿ ಹೋಗ್ಬೋದಾಗಿತ್ತಿಲ್ಲ. ಅದ್ರಾಗ ಸುಖ ಇತ್ತಂದ್ರೆ ಅವ ನನಗೆ ಬಂದು ಹೇಳಕತ್ತಾನ, ಯಪ್ಪ ಒಟ್ಟು ಸಂಸಾರದಾಗ ಒಟ್ಟು ಸುಖ ಇಲ್ಲಪ್ಪ. ಮತ್ತು ಅದ್ರಾಗಿತ್ತ ನಾ ಯಾಕೆ ಸನ್ಯಾಸಿ ಹಾಕಿದ್ದೆ? ಮಜೆ ಇರ್ತದೆ ನೋಡ್ಬೇಕು ನೀವು. ಈಗ ಇಂಥ ಗುರುಗಳು ಭಾಳ ಮಂದಿ ಆಗ್ಯಾರ. ಈಗ ನೀವೆಲ್ಲ ದಿನನಿತ್ಯ ಟಿವಿಯಾಗೂ ನೋಡ್ತೀರಿ, ಎಲ್ಲ ಕಣ್ಣು ಕೂಡ ನೋಡ್ತೀರಿ. ಏನ್ರಿ ಇವೆಲ್ಲ ಏನ್ರಿ ಮಟ್ಕ ನಂಬರ್ ಹೇಳೋರು ಅವರು ಗುರುಗಳೇ. ಅವ್ರ ಬಳಿ ಜನ ಹೆಚ್ಚಿಗೆ ಹೋಗ್ತಾರೆ. ನಾವು ಪ್ರವಚನ ಹೇಳ್ತೀವಿ, ಬಾ ಅಂದ್ರೆ ಬರೋದಿಲ್ಲ ನಮ್ಮ ಬಲ್ಲಿ. ಒನೆ ನಿಂದೇನು ಪ್ರವಚನ, ಮಟ್ಕ ನಂಬರ್ ಹೇಳೋರ ಬಳಿ ಹೋಗ್ತಾವ. ಮತ್ತು ಅಲ್ಲಿ ಹೋಗ್ಬೇಕಾರೆ ಅವ್ರಿಗಿಂದ ಈಗ ನಮ್ಮ ಮಠಗಳಿಗೆ ಬರ್ಬೇಕಾರೆ ಏನು ತರ್ತೀರಿ? ಭಾಳಾದ್ರೆ ಒಂದಿಷ್ಟು ಸಕ್ಕರೆ ಚೀಟ ಬೇಡ, ಮನೆಗೆ ಚಲೋ ಇತ್ತು ಅಂದ್ರೆ 1-2 ಹಣ್ಣು ಗಿಡ ಏನಾರು ತರ್ತೀರಿ. ಅವ್ರ ಬಳಿ ಹೋಗ್ಬೇಕಾರೆ ಇವು ನಡೆಯಲ್ಲ. ಸಕ್ಕರೆ ಚೀಟ ಇವು ಸೇಪ ಗೀಪ ನಡೆಯಂಗಿಲ್ಲ. ಅಲ್ಲಿ ಒಯ್ಬೇಕು ಬಾಟ್ಲಿನೇ. ಏನ್ರಿ ಮೊದಲು ಗುರು ಕೂಡಿಸಿ ಅದು ಗುರುವಿಂದ ಶಿಷ್ಯ ಕೊಡೋದು. ಅವನಿಗೆ ಫುಲ್ ನಿಶೆ ಆದಾಗ ಅವ ಮಟ್ಕ ನಂಬರ್ ಹೇಳವ. ಮತ್ತು ಅವನ ಬಳಿ ನೋಡ್ರಿ ದೊಡ್ಡ ದೊಡ್ಡ ಲೀಡರ್ಗಳು ಅಗದಿ ಉದ್ದುದಂಗೆ ಹಾಕೊಂಡು 8 ಮಂದಿ ಲೀಡರ್ಗಳು ಇರ್ತಾರೆ. ನಮ್ಮ ಮಠಕ್ಕೆ ಒಂದು ಬರೋಲ್ಲ. ಯಾಕೆ ಪ್ರವಚನ ಹೇಳ್ತೀವಲ್ಲ ನಾವು. ಅಂಥ ಗುರುಗಳ ಭೂಮಿ ಮೇಲಿಂದ ಭಾಳ ಮಂದಿ ಆಗಿಬಿಟ್ಟಾರೆ. ನಾವು ಆ ಗುರುಗಳ ಬಗ್ಗೆ ನಾವು ಹೇಳಕತ್ತಿಲ್ಲ.
ನಾ ಏನು ಹೇಳಕತ್ತೀನಿ, ಯಾವ ಯಾವ ನಿಜಗುಣ ಶಿವಗಳ ಮಾತಿಗೆ ಅನುಗುಣವಾಗಿ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗಿರಬೇಕು. ಯೋಗ್ಯ ಎತ್ತುಕೊಂಡ್ರೆ ಯಾಕೆ ಬಳಸ್ತೀನಿ ಎತ್ತುಕೊಂಡ್ರೆ, ಒಬ್ಬ ಗುರು ಸಮರ್ಥನಾಗಿರಬೇಕು, ಒಬ್ಬ ಗುರು ಜ್ಞಾನಿಯಾಗಿರಬೇಕು, ಒಬ್ಬ ಗುರು ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂತವನಾಗಿರಬೇಕು. ಮಠಕ್ಕೆ ಬಂದಿರತಕ್ಕಂಥ ಭಕ್ತರಿಗೆ ಅವರಲ್ಲಿರ್ತಕ್ಕಂಥ ಅಂಧಕಾರವನ್ನು ಕಳೆದು ಸುಜ್ಞಾನದ ಬೆಳಕು ನೀಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಒಬ್ಬ ಗುರುವೇನಿರ್ತಾನಲ್ಲ ಅವನೇ ನಿಜವಾಗಿರ್ತಕ್ಕಂಥ ಯೋಗ್ಯ ಗುರು. ಈ ನಾಗರ ಪಂಚಮಿ ಬಂದದ, ಉಗಾದಿ ಬರ್ತದಲ್ರಿ. ಉಗಾದಿ ನೀವೆಲ್ಲ ಬೇವು ಮಾಡ್ತಿರಲಿಲ್ಲ, ನೀವೆಲ್ಲ ಹೆಣ್ಮಕ್ಳಂದ ಗಡಿಗೆ ಖರೀದಿ ಮಾಡ್ಲಿಕ್ಕೆ ಹೋಗಿರ್ತಿರ್ಲಿವ ಗಡಿಗೆ ಎದಕ್ಕೆ ಬೇವು ಮಾಡಕ್ಕೆ. ನೀವು ಗಡಿಗೆ ಖರೀದಿ ಮಾಡೋಕ್ಕಿಂತ ಹೋದಾಗ ನೀವು ಬೇವು ಮಾಡೋಕ್ಕಿಂತ ಗಡಿಗೆ ಖರೀದಿ ಮಾಡಕ್ಕೆ ಹೋಗಿರ್ತೀರಲ್ಲ, ನೀವು ಹೋಗಿ ಅಂದ ಗಡಿಗೆ ತೊಗೊಂಡು ಒಮ್ಮೆ ರೊಕ್ಕ ಕೇಳಲ್ಲ. ನೀವು ಏಟು ಎಣ್ಣ ಹಾಗೆ ರೊಕ್ಕ ಕೊಟ್ಟು ತೊಗೊಂಡು ಬರಲ್ಲ. ನೀವು ಹೆಣ್ಮಕ್ಳು ಭಾಳ ಹುಷಾರಿ. ನೀವೇನು ಮಾಡ್ತೀರಿ, ಆ ಗಡಿಗೆ ತೊಗೊಂಡು ಒಂದು ಸಣ್ಣದೊಂದು ಹಳ್ಳರಿ ತೊಗೊಂಡು ಬಾರಿಸ್ತೀರಲ್ರಿ. ಬೇಡ ಕೈಲರಿ ಹಿಂಗೆ ಟೊಕ ಹೊಡಿತೀರಿ. ಯಾಕೆ ಹೊಡಿತೀರಿ? ಅದೇನು ಗಡಿ ಮಕ್ಕೊಂಡಿರ್ತಾನ? ಯಾಕೆ ಹೊಡಿತಾ ಇರ್ತೀರಿ ಅದಕ್ಕೆ? ಅನ್ರಿ ಒಂದು ಕೈಯಾಗಿಂದ ಗಡಿಗೆ ತೊಗೊಂಡು ಇರೋದೇ 10-20 ರೂಪಾಯಿದಿಂದ ಗಡಿಗೆ ಇರ್ತದ. ಆ ಗಡಿಗೆ ತರಬೇಕಾದ್ರೆ ಅದನ್ನು ಬಾರಿಸಿ ಅದಕ್ಕೆ ಹಾಳು ತೊಗೊಂಡು ಹೊಡೆದೊಡ್ದಂತ ತರ್ತೀರಲ್ಲ. ಯಾಕೆ ತರ್ತೀವಿ, ಯಾಕೆ ಬಾರಿಸ್ತೀರಿ ತೊಗೊಂಡು ಕೇಳಿದ್ರೆ, ಇದು ಸರಿಯಾಗಿ ಸುಟ್ಟೋದೇನಿಲ್ಲೋ, ಎಲ್ಲರೂ ಸಿಳಿಕೆ ಗಿಳಿಕೆ ಬಿಟ್ಟದೇನೋ, ಇದು ಎಲ್ಲವನ್ನು ಕೂಡ ಕಂಡು ಹಿಡಿತಕ್ಕಂಥ ಸಾಮರ್ಥ್ಯ ಅದು ಹೆಣ್ಮಕ್ಳ ಬಲ್ಲಿ ಅಂದ್ರೆ ಹೆಂಗದಲ್ಲ. ಹಂಗೆ ಒಬ್ಬ ಗುರುವಿನನ್ನು ನಾವು ಪಡಿಬೇಕಾಗಿತ್ತು ಅಂದ್ರೆ ಈ ಗುರು ಜ್ಞಾನಿ ಅದನ್ನೇನಿಲ್ಲ, ಗುರು ಸಮರ್ಥನದನ್ನೇನಿಲ್ಲ ಅಂದು ನೋಡ್ಕೊಂಡು ಅಂದ ಗುರುವಿನನ್ನು ಪಡ್ಕೋಬೇಕಾಗ. ಸುಮ್ಮನೆ ಓದ್ ಕೂಡ ನಮ್ಗೆ ಲಿಂಗ ಕಟ್ರಿ, ಹಂಗೆ ಬಸ್ ಸ್ಟ್ಯಾಂಡಾಗ ಲಿಂಗ ಕಟ್ಟವ್ರಾಗ್ಯಾರ ಏನ್ರಿ. ಬಸ್ ಸ್ಟ್ಯಾಂಡಾಗ ಲಿಂಗ ಕಟ್ಲಕತ್ತಾರ, ಬಸ್ನಾಗ ಲಿಂಗ ಕಟ್ಟಕತ್ತಾರ, ಫ್ಲೈಟ್ನಾಗಿನ ಲಿಂಗ ಕಟ್ಟಕತ್ತಾರ. ಹಿಂದೊಬ್ಬ ಸ್ವಾಮಿ ಹೇಳ್ದ ಏನ್ರಿ, ಪೇಪರ್ನಾಗ ಬಂದಿತ್ತು, ಅದು ನೀವು ಬಹುಶಃ ನೀವು ಓದಿರ್ಬೇಕು. ಈ ಒಂದು 7-8 ವರ್ಷದ ಹಿಂದೆ ಇಂಥ ಸ್ವಾಮಿಗಳಂದ ಆ ಫ್ಲೈಟ್ನೊಳಗಿಂದ ಹೊರದೇಶದ ಹೆಣ್ಣು ಮಕ್ಕಳಿಗೆ ಲಿಂಗಧಾರಣೆ ಮಾಡಿದ್ರತ್ತ. ಫ್ಲೈಟ್ನಾಗ ಯಾರೇ ಲಿಂಗಧಾರಣೆ ಮಾಡಕ್ಕೆ ಬರ್ತದ್ರಿ? ಅಲ್ಲ, ಬಸವಣ್ಣವ್ರು ಸ್ಪಷ್ಟವಾಗಿ ಅಂತ ಹೇಳ್ತಾರೆ, ಕೇಳಿರಿ ಒಂದು ವಿಚಿತ್ರವ. ಗುರು ಎಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು ಹಸ್ತ ಮಸ್ತಕದ ಸಂಯೋಗದ ಕೂಟವ ಕೂಡಲು. ಇಷ್ಟಲಿಂಗ ಅನ್ನುವಂಥ ಮಗ ಹುಡ್ತಾನ. ಹೆಂಗೆ ನಿಮ್ಮ ಸಂಸಾರ ಅದಲ್ಲ, ಲೌಕಿಕ ಸಂಸಾರ ಅದಲ್ಲ, ನಿಮಗೂ ಒಬ್ಬ ಗಂಡ ಒಂದು ಹೆಂಡತಿ ಎತ್ತುಕೊಂಡು ಹೆಂಗಿರ್ತಾರೋ, ಈರ್ವರ ಮದುವೆ ಮಾಡ್ಕೊಂಡು ಬಳಗ ಈರ್ವರ ಮಿಲನದಿಂದ ಹೆಂಗೆ ಮಗು ಹುಡ್ತದಲ್ಲ ಏನ್ರಿ, ಹೆಂಗೆ ಮಗು ಹುಡ್ತದಲ್ಲ ಹಂಗೆ ಧರ್ಮದ ಮಗ ಯಾವಾಗ ಹುಡ್ತಾನ ಹತ್ಕೊಂಡು ಕೇಳಿದ್ರೆ ಏನ್ರಿ, ಗುರು ಅನ್ನತಕ್ಕಂಥವನ ಗಂಡ ಏನ್ರಿ, ಶಿಷ್ಯನಾಗಿರ್ತಕ್ಕಂಥವನ ಹೆಂಡತಿ ಈರ್ವರ ಹಸ್ತ ಮಸ್ತಕದ ಮಿಲನದಿಂದ ಇಷ್ಟಲಿಂಗ ಅನ್ನುವಂಥ ಮಗ ಹುಡ್ತಾನೆ ಏನ್ರಿ. ಈ ಸಂಸಾರ ಮಾಡಬೇಕಾದ್ರೆ ಎಷ್ಟು ಗೌಪ್ಯ ಅದಲ್ಲ, ನಾವು ಲಿಂಗಧಾರಣ ಮಾಡಬೇಕಾದ್ರೆ ಕೂಡ ಅಟ್ಟೇ ಗೌಪ್ಯವಾಗಿರುತ್ತೆ. ಸ್ಥಳ ಬೇಕು, ನಮ್ಮದೇ ಆಗಿರ್ತಕ್ಕಂಥ ಸ್ಥಾನ ಬೇಕು, ನಮ್ಮದೇ ಆಗಿರ್ತಕ್ಕಂಥ ಗದ್ದಿಗೆ ಬೇಕು ಏನ್ರಿ. ಅವಾಗಿಂದ ಲಿಂಗ ದೀಕ್ಷೆ ಮಾಡಕ್ಕೆ ಬರ್ತದೆ. ಕಂಡವರಿಗಿಂದ ಲಿಂಗ ಕಟ್ಟಕ್ಕೆ ಬರಂಗಿಲ್ಲ, ಕಂಡವರಿಗಿಂದ ಉಪದೇಶ ಮಾಡಕ್ಕೆ ಬರಂಗಿಲ್ಲ, ಕಂಡ ಗುರುಗಳದಿಂದ ಉಪದೇಶ ತೊಗೊಳಕ್ಕಿಂದ ಬರಂಗಿಲ್ಲ. ಯಾವ ಗುರು ಅಂದ ಸಮರ್ಥನದನೋ, ಯಾವ ಗುರು ಜ್ಞಾನಿ ಅದನೋ, ಯಾವಂದ ಗುರು ಅಂದ ಸಕಲ ತತ್ವಗಳನ್ನು ಯಾವ ತಿಳ್ಕೊಂಡನಲ್ಲ ಅಂಥ ಗುರುವಿನಂದ ಸೇವಾದೊಳಗೆ ನೀವು ಉಳ್ಕೊಂಡಿರುತ್ತಂದ್ರೆ ಅವನಲ್ಲಿರ್ತಕ್ಕಂಥ ಜ್ಞಾನ ಅಂತಕ್ಕಂಥದ್ದು ಪಡಿಬೇಕು ಏನ್ರಿ. ಗುರು ಅಂತಕ್ಕಂಥವನೇ ಆಕಳ ಏನ್ರಿ. ನಾವೇನು ಶಿಷ್ಯರಾಗಿರ್ತಕ್ಕಂಥವ್ರು ನಾವು ಹೆಣ್ಕೊಳ್ಳೋರು. ಆದ್ರೆ ಗುರು ನಾವು ಹೆಣ್ಕೊಳ್ತಕ್ಕಂಥ ಹಾಲು ಏನು ಕೊಡ್ತಾನೆ ಅಂತಕೊಂಡು ಕೇಳಿದ್ರೆ, ಇಲ್ಲಿ ಒಂದು ಆಕಳ ಅಮೃತ ಅಂತಕ್ಕಂಥ ಹಾಲು ಕೊಟ್ರೆ ಅಲ್ಲಿ ಗುರುನಾಥ ಜ್ಞಾನಾಮೃತ ಅಂತಕ್ಕಂಥ ಹಾಲು ನಮಗೆ ಅಂತ ಕೊಡ್ತಾನೆ. ಅದಕ್ಕೆ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗೆ ಇರ್ಬೇಕಂತ ನಿಮಗೆ ಹೇಳಕತ್ತೀವಿ. ಅವನಲ್ಲಿರ್ತಕ್ಕಂಥ ಶಾಸ್ತ್ರ, ಅವನಲ್ಲಿರ್ತಕ್ಕಂಥ ತತ್ವ ಏನ್ರಿ, ಅವನಲ್ಲಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಅಂತಕ್ಕಂಥದ್ದನ್ನು ನಾವು ಯಾವ ರೀತಿಯಾಗಿ ಹೀರಬೇಕು. ಇವತ್ತು ಶರಣ ಬಸಪ್ಪನ ಪುರಾಣ ನಿಮ್ಮ ಮುಂದೆ ಹೇಳ್ತೀನ. ಇವತ್ತು ಶರಣ ಬಸಪ್ಪಂದ ಇಟ್ಟು ದೊಡ್ಡ ಶರಣನಾಗಬೇಕಾಗಿತ್ತು ಅಂದ್ರೆ ಅವ ಬೇರೆ ಯಾವ ಕೆಲಸನೂ ಕೂಡ ಮಾಡಲಿಲ್ಲ. 20 ವರ್ಷಗಟ್ಟಲೆ ಬರೀ ಗುರುವಿನ ಸೇವೆ ಮಾಡ್ದ. ಗುರುವಿನಲ್ಲಿರ್ತಕ್ಕಂಥ ಜ್ಞಾನ ಅಂತಕ್ಕಂಥ ಸಂಪಾದನೆ ಮಾಡ್ದ. ತಾನು ಸಂಪಾದನೆ ಮಾಡಿರ್ತಕ್ಕಂಥ ಜ್ಞಾನ ತನ್ನಲ್ಲಿ ಇಟ್ಕೊಂಡು ಕುಂದಿರಲಿಲ್ಲ, 4 ಜನರಿಗೆ ಅಂದ ಜ್ಞಾನ ಅಂತಕ್ಕಂಥ ಹಂಚದ. ಅವಾಗಿನ ಶರಣ ಬಸಪ್ಪ ಹತ್ತುಕೊಂಡಾದ. ಅದಕ್ಕಾಗಿ ನೀನು ನಿಜಗುಣ ಶಿವಗಳೇನಂತಾರ, ನೀನೊಬ್ಬ ಮಹಾತ್ಮ, ನೀನೊಬ್ಬ ಶರಣ, ನೀನೊಬ್ಬ ಸಂತನಾಗಬೇಕಾಗಿತ್ತು ಅಂದ್ರೆ ನೀ ಏನೂ ಮಾಡೋಕ್ಕೆ ಹೋಗ್ಬೇಡ. ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗಿರು. ಯಾವ ಗುರುವಿನ ಆಶ್ರಯದೊಳಗಿದ್ದ ಏನೋ ಇದ್ದವ ಏನೂ ಆಗ್ಯಾನ ಏನ್ರಿ. ಇವತ್ತು ನಾನು ಇಟ್ಟು ದೊಡ್ಡ ಪಂಡಿತಿಂದ್ರೆ ಏನು, ನಿಮ್ಮ ಎದುರಿಗೆ ನಾನು ಪ್ರವಚನ ಮಾಡೋಂಥ ಸಾಮರ್ಥ್ಯ ಇತ್ತಂದ್ರೆ ಏನು, ಇದೆಲ್ಲ ಬಂದಿದ್ದು ಒಬ್ಬ ಗುರುವಿನ ಸೇವಾದಿಂದ ಏನ್ರಿ. ನಿಮ್ಗೆ ಇದ್ರಿಗಿಂದ 4 ಮಾತು ಮಾತಾಡಕತ್ತೀನಿ ಎತ್ತಿಕೊಂಡ್ರೆ ಇದಕ್ಕೆ ಬೆನ್ನೆಲುಬು ಯಾರು ಒತ್ತುಕೊಂಡು ಕೇಳಿದ್ರೆ ನನಗೆ ಜ್ಞಾನವನ್ನು ನೀಡಿರ್ತಾಗ ನನ್ನ ಸದ್ಗುರುನಾಥನೇ ಬರ್ತಾಗಿ, ಹಾನಗೆಲ್ಲ ಗುರುಕುಮಾರ ಶಿವಗಳೇ ಬರ್ತಾಗಿ, ಬೇರೆ ಯಾರನ್ನು ಕೂಡ ನಾವು ನೆನೆಸಂಗಿಲ್ಲ ಏನ್ರಿ. ಗುರು ಸಮರ್ಥನಾಗಿ ನಮ್ಮ ಬೆನ್ನಿಗೆಂದ ಇದ್ದಾಗ ಮಾತ್ರ
ಗುರುವಿನ ಅಂತಃಕರಣೆ, ಗುರುವಿನ ಪ್ರೀತಿ, ಗುರುವಿನ ವಿಶ್ವಾಸ ನಮ್ಮ ಮೇಲೆ ಅಂದ್ರೆ ಇತ್ತು ತಿಳ್ಕೊಂಡ್ರೆ ನಮ್ಮ ಜೀವನದೊಳಗೆ ಏನು ಬೇಕಾದನು ಸಾಧನೆ ಮಾಡೋಕ್ಕಿಂತ ಆಗ್ತದೆ. ಒಂದು ವೇಳೆ ಗುರು ಇರಲಿಲ್ಲ ತಿಳ್ಕೊಂಡ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಮುಂದೆ ಗುರಿ ಉಂಟು, ಹಿಂದೆ ಗುರು ಉಂಟು, ಸಾಗುತ್ತಿದೆ ನೋಡ ರಣವೀರರ ತಂಡ. ಮುಂದೆ ಗುರಿ ಇಲ್ಲ, ಹಿಂದೆ ಗುರು ಇಲ್ಲ, ಸಾಗುತ್ತಿದೆ ನೋಡ ರಣಹೇಡಿಗಳ ತಂಡ ಹತ್ತುಕೊಂಡಂತಾನೆ. ಹಿಂದೆ ಗುರು ಬೇಕು, ಮುಂದೆ ಗುರಿ ಬೇಕು. ನಾನು ಒಬ್ಬ ಸಂತನಾಗೇ ಬೇಕು, ನಾನು ಒಬ್ಬ ಶರಣನಾಗೇ ಬೇಕು, ನಾನು ಒಬ್ಬ ಸಜ್ಜನಾಗೇ ಬೇಕತ್ತನ್ನುವಂಥ ಮುಂದೆ ಗುರಿ ಇಟ್ಕೊಂಡಿರತ್ತಂದ ಆ ಗುರಿ ಬೆನ್ನೆ ಹತ್ತಕ್ಕೆ ಒಬ್ಬ ಸದ್ಗುರುನಾಥ ನಿಮ್ಮ ಬೆನ್ನಿಗೆ ಬೇಕು. ಹಿಂದೆ ನಾವು ಒಂದು ಮಾತು ಹೇಳ್ತಿದ್ದೆ, ನೀವೆಲ್ಲ ಶರೀಫ್ನ ಕೇಳಿರ್ಬೇಕು ಹೆಸರು, ಶಿಶುನಾಳ ಶರೀಫ್ ಹತ್ತಿಕೊಂಡ ಒಬ್ಬ ಇಸ್ಲಾಂ ಧರ್ಮದ ಹುಡುಗ. ಸುಮ್ಮನೆ ಹೇಳ್ತೀನಿ ನಿಮ್ಗೆ, ಅದೊಂದು ಹೇಳಿ ಬಿಡ್ತೀನಿ. ಯಾಕಂದ್ರೆ ಮುಂದೆ ಪಲ್ಲಕ್ಕಿ ಉತ್ಸವದತ್ತ ನನಗೆ ಹೇಳ್ಯಾರು. ಕರೆಕ್ಟ್ ಅಂದ್ರೆ 9:00 ನೀವು ಬಿಟ್ಟು ಬಿಡ್ಬೇಕ್ರಿ. ಯಾವಾಗ ಸಂತ ಶಿಶುನಾಳ ಶರೀಫ್ ನಿಮ್ಮ ಎಲ್ಲರಿಗಿನ ಕೂಡ ಗೊತ್ತಿರಬೇಕು. ಶರೀಫ ಒಬ್ಬ ಇಸ್ಲಾಂ ಧರ್ಮದ ಹುಡುಗ, 12 ವರ್ಷ ಇತ್ತು. ನಾ ಹೆಂಗೆ ನಾದ ಊರಿಗೆ ನಾ ಗಡಿಗೆ ಹುಡುಗೋದಿಂದ ಬಸವ ಕಲ್ಯಾಣ ತಾಲೂಕಿನಿಂದ ಅಡ್ಡ ದೂರಿಂದ ನಾ ಹೆಂಗೆ ಪ್ರವಚನಕ್ಕೆ ಬಂದಿನಲ್ಲ, ಅವತ್ತಿನ ದಿನಮಾನದೊಳಗೆ ಶಿಶುನಾಳಕ್ಕೆ ಯಾರು ಪ್ರವಚನಕ್ಕೆ ಬಂದಾರ ಹತ್ತುಕೊಂಡದ್ದು ಕೇಳಿದ್ರೆ ಅಲ್ಲೇ ಒಂದು 45 ಕಿಲೋಮೀಟರ್ದೊಳಗೆ ಕಳಸ ಹತ್ತುಕೊಂಡದ್ದು ಊರು ಬರ್ತದೆ. ಕಳಸ ಊರ ಹೆಸರೇ ಕಳಸ. ಹೆಂಗೆ ನಿಮ್ಮದು ನಾದ 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 ಹೆಂಗೆ ರೀ ಅಂತವು ನಮ್ಮ ಕಡೆ ಊರ ಹೆಸರೇ ನಾದ. ನಾದ ಹೆಂಗತ್ತ ಅವು ಕೇಳ್ತಾವ. ನಿಮ್ಮ ಕಡೆ ಮಂದಿ ನಮ್ಮ ಕಡೆ ಕೇಳ್ತಾವ. ನಮ್ಮ ಬಲ್ಲಿ ಹುಡುಗಿ ಅಂತ ಊರದ. ನಾವು ಯಾರಿಗೆ ಆ ಮಠಕ್ಕೆ ಸ್ವಾಮಿಗಳು ನಮ್ಮ ಗೆಳೆಯರಿ ಅದಾರ, ಯಾರೇ ಮಂದಿ ಹುಡುಗಿ ಅಂದೆ ಒಂದು ಕೂಡ ಏನೋ ಸ್ವಾಮಿ ಹುಡುಗಿ ಕರ್ಲಕತ್ತಾರ ತಾವು. ಆ ಊರ ಹೆಸರೇ ಹುಡುಗಿ ಅದು. ಏನ್ರಿ ಏನು ಊರುಗಳು ಮಜಾ ಇರ್ತಾವ. ನನ್ನ ಊರು ಗಡಿಗೆ ಹುಡುಗವ, ಅಲ್ಲಿದಿಂದ ನಾ ಇಲ್ಲಿ ಪುರಾಣಕ್ಕೆ ಬಂದಿನಲ್ಲ. ಹಂಗೆ ಅವತ್ತಿನ ದಿನಮಾನದೊಳಗೆ ಶಿಶುನಾಳಕ್ಕೆಂದ ಯಾರು ಬಂದಾರಿ ಎತ್ತುಕೊಂಡದ್ದು ಕೇಳಿದ್ರೆ ಗೋವಿಂದ ಭಟ್ರು ಬಂದಿದ್ರು. ಬ್ರಾಹ್ಮಣ ಧರ್ಮದ ಗುರುಗಳು ಏನ್ರಿ, ಗುರು ಗೋವಿಂದ ಭಟ್ರಂದ ಆ ಊರಿಗೆ ಪ್ರವಚನಕ್ಕೆ ಬಂದಿದ್ರು. ಶರೀಫನ ವಯಸ್ಸು ಎಷ್ಟು? 12 ವರ್ಷ. ನೋಡಿ, ಇಸ್ಲಾಂ ಧರ್ಮದಾಗ ಹುಟ್ಟಿರ್ತಕ್ಕಂಥ ಮಗ ಅದು. ಯಾವಾಗಿಂದ ಗೋವಿಂದ ಭಟ್ರಿಂದ ಪ್ರವಚನಕ್ಕೆ ಬಂದರು. ಅವತ್ತಿನ ದಿನಮಾನದೊಳಗೆ ಇದು ಹಿಂದೂ ಮುಸ್ಲಿಮ ಅವರು ಇವತ್ತು ಏನು ಇದ್ದಿದ್ದಿಲ್ಲ. ಏನ್ರಿ, ಒಂದು ದೇವಸ್ಥಾನದಾಗ ಪ್ರವಚನ ನಡೆದದ, ಒಂದು ಗುಡಿಯಾಗ ಪ್ರವಚನ ನಡೆದತ್ತಂದ್ರೆ ಎಲ್ಲ ಧರ್ಮದವ್ರು ಕುಣಿದು ಹೋಗಿದ್ರು. ಇವತ್ತಿನ ಕುಣಿದ ಇಲ್ಲಿ ನನ್ನ ಹುಟ್ಟಿದವರು ಕನ್ನೊಳ್ಳೆದೆ. ಕನ್ನೊಳಗಿಂದ ಭಾಳ ಮಂದಿ ಇಲ್ಲಿ ಕನ್ನೊಳ್ಳೆಯವ್ರು ಅದಾರ. ಕೇಳಿ ನೀವು, ಏನು ನನ್ನ ಮಠ ಅದ, ದೊಡ್ಡಪ್ಪ ಮಾರದ್ರ ಮಠ ಹತ್ತಿಕೊಂಡೊಂದು. ಆ ಮಠದಾಗ ಇವತ್ತಿನ ತನಕ ಮುಸ್ಲಿಮರ ಭಜನೆ ಮಾಡ್ತಾರೆ. ನಮ್ಮಲ್ಲೆಲ್ಲ ಮುಸ್ಲಿಂ ಮಂದಿನೇ ಭಜನೆ ಮಾಡ್ತಾರೆ. ಲಿಂಗಾಯತರು ಮಾಡ್ತಾರೆ, ಅವ್ರ ಜೋಡಿ ಅಂದ್ರೆ ಮುಸ್ಲಿಮರು ಭಜನೆ ಮಾಡ್ತಾರೆ ಮಠದಾಗ. ಅವು ಏನು ಭೇದ ಭಾವನೆ ಇದ್ದಿದ್ದಿಲ್ಲ. ಇತ್ತಿತ್ಲಾಗ ಅಂದ್ರೆ 3 ದಿವಸ ಆಯ್ತು ಮಾಡಾಕತ್ತಾವ. ಅವಾಗ ಯಾವಾಗಿಂದ ಗೋವಿಂದ ಭಟ್ರಿಂದ ಪ್ರವಚನಕ್ಕೆ ಬಂದಾಗ ಶರೀಫ್ 12 ವರ್ಷದ ಹುಡುಗ ಅವ್ರ ತಂದೆ ಜೋಡಿ ಪ್ರವಚನಕ್ಕೆ ಹೋಗಿದ್ದ. ಹೋಗವ. ಈಗ ಹೆಂಗೆ ಸಣ್ಣ ಸಣ್ಣ ಮಕ್ಕಳು ಮುಂದೆ ಕೂತಾವಲ್ಲ, ಹಿಂಗೆ ಕೂತ್ಕೊಂಡು ಕೇಳವ, ಭಾಳ ಲಕ್ಷ ಕೊಟ್ಟು ಕೇಳವ. ಶರೀಫ್ ಒಂದು ತಿಂಗಳ ತನಕ ಒಂದು ದಿವಸನೂ ತಪ್ಪಲಾರ್ದಂಗಿಂದ ಪ್ರವಚನ ಕೇಳ್ದ. ಇನ್ನೇನು ನಾಳೆಗೆ ಪ್ರವಚನ ಮಂಗಲ ಏನ್ರಿ, ನಾಳೆಗೆ ಪ್ರವಚನ ಮಂಗಲ. ಇವತ್ತು ಹೋಗಿ ತಂದೆ ಕೊಳ್ಳೆಗೆ ಹಾಕ್ಕೊಂಡು ಅಳ್ಳಕತ್ತ ಶರೀಫ್. ನೋಡ್ರು, ವಯಸ್ಸು ಎಷ್ಟು? 12 ವರ್ಷದ ಮಗ. ತಂದೆ ಕೊರಳಿಗೆ ಬಿದ್ದಂದು ಅಳ್ಳಿಕತ್ತ. ತಂದೆ ಕೇಳ್ದ, ಯಾಕೆ ಓ ಶರೀಫ, ಯಾಕೆ ಕಣ್ಣೀರು ಹಾಕ್ಲಕತ್ತಿದಿ, ಯಾಕೆ ಕಳ್ಳಕತ್ತಿದಿ? ಅಪ್ಪಾಜಿ, ಇನ್ನು ಪ್ರವಚನ ಮಾಡೋ ಅಪ್ಪವರು ನಾಳೆಗೆ ಹೋಗ್ಕರತ್ತಲ್ಲ, ನಾಳೆಗೆ ಹೋದ್ರೆ ಹೊತ್ತಿಕೊಂಡ್ರೆ ನಾಡ್ದು ನಮಗೆ ಪ್ರವಚನ ಹೇಳೋರು ಯಾರು? ನಮ್ಮ ಮನಸ್ಸು ಬರೋಂಗಿಲ್ಲ, ನಮಗೆ ಏನೋ ತಿಳ್ಕೊಳಕ್ಕಿಂದ ಆಗಂಗಿಲ್ಲ. ಅದಕ್ಕೆ ನಾಳೆಗೆ ಅವ್ರು ಹೋದ್ರತ್ತ ನಾವು ಹೆಂಗೆ ಹತ್ತಿಕೊಂಡು ನಾಳೆ ಪ್ರವಚನ ಮಂಗಲ ಇವತ್ತು ಅಳ್ಳಕತ್ತ. ತಗೋತು ಒಂದು ಮಾತಂತಾನೆ, ಅಪ್ಪಾಜಿ ನಾ ಆ ಅಪ್ಪನ ಬಲ್ಲೇ ಇರ್ತೀನಿ, ನನಗೆ ಇಟ್ಕೋತಾರ, ನೀ ಕೇಳು ಅಂದ. ತಂದೆ ಅಂದ, ಹೊಸ ನಾವು ಮುಸ್ಲಿಮ್ರಪ್ಪ, ನಾವೆಲ್ಲ ಮಾಂಸ ಮಚ್ಚಿ ತಿನ್ನೋರು, ನಮ್ಮಂಥವ್ರ ಮಕ್ಕಳಿಗೆ ಮೊದಲೇ ಬ್ರಾಹ್ಮಣರವರು, ಅವ್ರದ್ದು ಮಡಿ ಮೈಲಿಗೆ ಅಂತಕ್ಕಂಥ ಭಾಳ ಇರ್ತದ, ಅವ್ರು ಯಾರನ್ನ ನಮ್ಮಂಥವ್ರನ್ನ ಮುಟ್ಟಿಸ್ಕೊಳಂಗಿಲ್ಲ, ಅದಕ್ಕೆ ಬ್ಯಾಡ ಹತ್ತಿಕೊಂಡು. ಇಲ್ಲ ನೀ ಕೇಳ್ರೆ ಕೇಳ ಹತ್ತಿಕೊಂಡಂದಾಗ ಆಯ್ತು ಬಿಡಪ್ಪ ಕೇಳತ್ನಿ ಅಂತಂದು ಮಗನ ಕರ್ಕೊಂಡು ಹೋದ. ಹೋಗಿ ನಮಸ್ಕಾರ ಮಾಡ್ದ. ಯಪ್ಪ, ನಮ್ಮ ಮುಸ್ಲಿಮ್ರು ಅದೀನಿ. ಆಯ್ತು ಹೇಳಪ್ಪ, ನಿನ್ನ ಜಾತಿ ಯಾರು ಕೇಳ್ಯಾರ ಅಂದ್ರು ಅವ್ರು. ಗೋವಿಂದ ಭಟ್ರು ಅಂದರು, ಬಂದು ನಮಸ್ಕಾರ ಮಾಡ್ಯಾನ. ಯಪ್ಪ, ನಮ್ಮ ಮುಸ್ಲಿಮ್ರು ಇದೀವಿ ಅಂದು. ಆಯ್ತಪ್ಪ, ನಿನ್ನ ಜಾತಿ ಯಾರು ಕೇಳ್ಯಾರ ಅಂದರು. ಇಲ್ಲಪ್ಪ, ಒಂದು ತಿಂಗಳ ತನ ನಿಮ್ಮ ಪ್ರವಚನ ಕೇಳಿ ನನ್ನ ಮಗ ಯಾಕೋ ಏನೋ ಒಟ್ಟು ನಿಮ್ಮ ಮೇಲೆ ಭಕ್ತಿ ಭಾಳ ಆಗಿಬಿಟ್ಟದ, ಅದಕ್ಕೆ ನಾ ಇಲ್ಲಿ ಇರಂಗಿಲ್ಲ, ನಾನು ನಿಮ್ಮ ಜೋಡಿನೇ ಇರ್ತೀನಿ ತಗೊಂಡು ಹಠ ತೊಟ್ಟು ಅಂದಾಗ ಕಣ್ಣೀರು ಹಾಕ್ಲಿಕ್ಕೈತೇನ, ಅದಕ್ಕೆ ನನ್ನ ಮಗನ ನೀವು ಇಟ್ಕೋತೀರಿ ಅನ್ನೋ ತಗೊಂಡು ಕೇಳಿದಾಗ ಅವಾಗ ಗೋವಿಂದ ಭಟ್ರು ಅಂತಾರೆ, ತಮ್ಮ ಇದು ಹೆಂಗದ ತಗೊಂಡು ಕೇಳಿದ್ರೆ ಜ್ಞಾನ ಅಂತಕ್ಕಂಥದ್ದು ಕಲಸಕ್ರಿದ್ದಂಗೆ ಏನ್ರಿ. ಕಲಸಕ್ರಿ ಯಾರು ತಿಂದ್ರೆ ರುಚಿನೇ ಹತ್ತದ. ಇಲ್ಲಿ ಮುಸ್ಲಿಮರು ತಿಂದಿರ ಕೈ ಹತ್ತದ, ಲಿಂಗಾಯತರು ತಿಂದಿರ ರುಚಿ ಹತ್ತದ, ಐಗಳು ತಿಂದಿರ ರುಚಿ ಹತ್ತದ ಇಲ್ಲ.
ಕಲಸಕ್ರೆ ಯಾವ ಜಾತಿ ಯಾವ ಧರ್ಮದವ್ರು ತಿಂದರೂ ಕೂಡ ಹೆಂಗೆ ರುಚಿ ಹತ್ತದಪ್ಪ, ಇದು ಜ್ಞಾನ ಅನ್ನತಕ್ಕಂಥದ್ದು ಕಲಸಕ್ರೆ ಇದ್ದಂಗೆ. ಯಾವಾಗಿಂದ ನನ್ನಲ್ಲಿರ್ತಕ್ಕಂಥ ಜ್ಞಾನ ಆ ಮಗ ಪಡ್ಕೋತೀನಿ ಅಂತಂದಾಗ ಆಯಿತು, ನಾ ಜಾತಿ ನೋಡಂಗಿಲ್ಲ, ಕುಲ ನೋಡಂಗಿಲ್ಲ. ಏನ್ರಿ ಒಬ್ಬ ಗುರುವಿನ ಬಳಿ ಯಾವ ಜಾತಿ ಕುಲ ಇರಂಗಿಲ್ಲ ಏನ್ರಿ, ಒಬ್ಬ ಗುರುವಿನ ಬಳಿ ಅಂದ್ರೆ ಯಾವ ಜಾತಿ ಕುಲ ಭೇದ ಶ್ರೀಮಂತಿಕೆ ಬಡತನ ಯಾವುದು ಕೂಡ ಇರಂಗಿಲ್ಲ ಅಲ್ರಿ. ನಮ್ಮ ಮಠಗಳಿಗಿಂದ ಎಲ್ಲ ಥರದವ್ರು ಬರ್ತಾರಲ್ಲ, ನಮ್ಮ ಮಠಕ್ಕಿಂದ ಎಲ್ಲರೂ ಬರ್ತಾರೆ, ಒಳ್ಳೆಯವರು ಬರ್ತಾರೆ, ಆ ಜಾತಿ ಈ ಜಾತಿ ಎಲ್ಲರೂ ಬರ್ತಾರೆ, ಕಾಳರು ಬರ್ತಾರಲ್ಲ, ಅವನು ಬೇಡ್ಕೊಳಕ್ಕೆ ಬರ್ತಾನೆ. ಯಪ್ಪ ಇವತ್ತೊಂದು ಕೆಲಸಕ್ಕೆ ಹೊಂಟೇನೆ, ಒಳ್ಳೇದಾಗಲಿ ಮನೆಗೆ ಒಳ್ಳೇದಾಗಲಿ ಅನ್ಬೇಕಲ್ಲ. ಯಾರು ಬಂದರೂ ಕೂಡ ಮಠ ಹತ್ತಿಕೊಂಡ ಹೆಂಗಿರ್ತದ್ರಿ, ಎಲ್ಲರೇ ಬರ್ತಿರ್ತಾರೆ. ಈಗ ಪುರಾಣ ಕೇಳಕ್ಕೆ ಬಂದವ್ರು ಒಂದೇ ಥರ ಇದ್ರಿ ಹೆಣ್ಣು. ಕೆಲವು ಮಂದಿ ನಗದು ಕೇಳಕ್ಕೆ ಬಂದವ್ರು ಬೇರೆ, ಕೆಲವು ಮಂದಿ ಆಧ್ಯಾತ್ಮಿಕ ಕೇಳಕ್ಕೆ ಬರೋರು ಬೇರೆ, ಏನ್ರಿ ಕೆಲವು ಮಂದಿ ಸಂಗೀತ ಕೇಳಕ್ಕೆ ಬರೋರು ಬೇರೆ, ಏನ್ರಿ ಕೆಲವು ಮಂದಿ ಅಂದ್ರೆ ಇನ್ನು ಬೇರೆ ಬೇರೆ ರೀತಿ ಕೇಳಕ್ಕೆ ಬರ್ತದೆ. ಇನ್ನು ಬೇರೆ ಮಂದಿ ಬಂದಿರ್ತದ. ನೀವೇನು ಚಪ್ಪಲಿ ಬಿಟ್ಟು ಬಂದಿರ್ತಾರಲ್ಲ, ಹಳಿವಿ ಬಿಟ್ಟು ಹೊಸ ಹೊಯ್ಯ ಮಂದಿನೂ ಬಂದಿರ್ತದ ಪುರಾಣಕ್ಕೆ, ಆ ಮಂದಿನೂ ಬಂದಿರ್ತದೆ. ಮತ್ತು ಅವ್ರಿಗೆ ಹೇಳಬೇಕು ನಾವು ಪ್ರವಚನ ಯಾಕ್ರಿ. ಹಳಿವಿ ಬಿಟ್ಟು ತನ್ನ ಸೈಜ್ ನೋಡಂದ ಹೆಂಗೆ ಮತ್ತು ಮರದು ಸೀಟಿ ಕೊಡ್ತಾರೆ. ಮಂದಿ ಚಪ್ಪಲ್ ಕಳು ಮಾಡ್ಲಕತ್ತಾರೆ ಸರ್ ಪುರಾಣದಾಗ ಹೇಳಿ. ಮತ್ತು ಹಟ್ಟ ಕಳತನ ಮಾಡಿ ಪುರಾಣಕ್ಕೆ ಯಾಕೆ ಬಂದ ನಾನು? ಎಲ್ಲರ ರೀತಿಯಿಂದ ಬರೋರಲ್ರಿ. ಮಠ ಮಾನ್ಯ ಎತ್ತುಕೊಂಡಾಗ ಆ ಜಾತಿ ಈ ಜಾತಿ ತನಕ ಏನದ ಎಲ್ಲರೂ ಕೂಡ ಬರೋರು. ಇವತ್ತಿಲ್ಲಿ ಎಷ್ಟು ಜನ ಕೂಡಿರಿ ಎತ್ತುಕೊಂಡಾಗ ಇಲ್ಲಿ ಯಾರು ದೊಡ್ಡವರು ಯಾರು ಶ್ರೀಮಂತರು ಏನ್ರಿ ಎಲ್ಲರೂ ಕುಂತಿರಲ್ಲ. ಯಾರ್ದ್ರೆ ಬೀಗ್ರ ಮನೆಗೆ ಹೋದ್ರೆ ಹಿಂಗೆ ಕುಂದಿರ್ತೀರೇನು? ಸೋಫಾ ಸಟ್ಟೇ ಬೇಕು, ಕುರ್ಚಿನೇ ಬೇಕು. ಹೌದಿಲ್ಲ, ಇಲ್ಲಿ ಯಾರು ಕುರ್ಚಿ ಕೇಳಕತ್ತೀರಿ ಹೇಳ್ರಿ? ಎಲ್ಲಿ ಜಾಗ ಸಿಗ್ತದ ಅಲ್ಲಿ ಕುಂತಿರಲ್ಲ. ಯಾಕೆ ನೀವು ಹಿಂಗೆ ಕೂತಿರಿ ತಿಕ್ಕೊಂಡ್ರೆ ಇದು ಬರೀ ಎಲ್ಲಿ ಬೀಗರ್ ನೆಂಟ್ರ ಮನೆಯಲ್ಲ, ಸಾಕ್ಷಾತ್ ನಂದಿ ಬಸವಣ್ಣ ಈ ಭೂಮಿ ಮೇಲೆ ತಿರುಗಾಡಿರ್ತಕ್ಕಂಥ ಪವಿತ್ರ ಜಾಗದ ತಿಳ್ಕೊಂಡು ನೀವೆಲ್ಲ ಹೆಂಗೆ ಕೂತಿರಿ ನೋಡಿ. ಇಲ್ಲಿ ಯಾರು ದೊಡ್ಡವ್ರಿಲ್ಲ, ಶ್ರೀಮಂತರಿಲ್ಲ, ಬಡವರಿಲ್ಲ, ಆ ಜಾತಿಲಿ ಈ ಜಾತಿಲಿ ಯಾವುದು ಕೂಡ ಇಲ್ಲ. ಶರೀಫಗಂತಾರ ಆಯ್ತಪ್ಪ ನಿನ್ನ ಮಗನ ನಾ ಇಟ್ಕೋತೀನಿ ತಿಳ್ಕೊಂಡಂದ್ರು. ಸುಮಾರು 18 ವರ್ಷದ ಶರೀಫ ಎಷ್ಟು ಪ್ರೀತಿ ಗಳಿಸದ ಗುರುವಿಂದ ಹತ್ತುಕೊಂಡದ ಕೇಳಿದ್ರೆ ಒಂದು ಕ್ಷಣನೂ ಕೂಡ ಶರೀಫನ ಬಿಟ್ಟು ಗುರುಗಳು ಇರಲಿಲ್ಲ. ಮತ್ತು ಶರೀಫ ಗುರುವಿನ ಬಿಟ್ಟು ಅನ್ನೋ ಒಂದು ಕ್ಷಣನೂ ಕೂಡ ಇರಲಿಲ್ಲ. ಇಟ್ಟು ಪ್ರೀತಿ ಬೆಳೀತಲ್ಲ, ಬಹುಶಃ ಶರೀಫ ತನ್ನ ನಿಜವಾಗಿರ್ತಕ್ಕಂಥ ತಂದೆ ತಾಯಿನೇ ಮರೆತು ಬಿಟ್ಟ. ಯಾವಾಗಂದ್ರೆ ಶರೀಫ ಗೋವಿಂದ ಭಟ್ರ ತನ್ನೇ ಉಳ್ಕೊಂಡ. ಯಾವಾಗ ಗೋವಿಂದ ಭಟ್ರೆ ತಂದೆ ಗೋವಿಂದ ಭಟ್ರೆ ತಾಯಿ ಆದರೂ ಅವ್ರು ಸೇವೆ ಮಾಡಕತ್ತ, ಮನಮುಟ್ಟಿ ಸೇವೆ ಮಾಡವ. ಶರೀಫ್ ಬಂದು ನೀಡಿದ್ರೆ ತಾವು ಊಟ ಮಾಡವ ಏನ್ರಿ. ಶರೀಫ್ರು ಬಂದೇ ಬಟ್ಟೆ ಉಡಿಸ್ಬೇಕು, ಶರೀಫ್ರು ಬಂದೇ ಸ್ನಾನ ಮಾಡಿಸ್ಬೇಕು. ಒಂದು ತಾಯಿ ಇದ್ದಾಗ ಆದ ಶರೀಫ. ಯಾವಾಗಂದ್ರೆ ಇವನಿಗೆ 25 ವರ್ಷ ಆಯ್ತು. ಯಾವಾಗಿಂದ 25 ವರ್ಷದ ಆಯಿತು. ಅವ್ರ ತಂದೆ ಕರಿಲಕ್ಕೆ ಬಂದ. 8 ವರ್ಷ ತರ ಈ ಮಡದಾಗಿರ್ತಿದೋ, ನೀವು ವಯಸ್ಸಿಗೆ ಬಂದಿದ್ದಿ, ನೀನು ಯೋಗ್ಯಳಾಗಿರ್ತಕ್ಕಂಥ ಕನ್ಯಾ ನೋಡಿ ನಿನ್ನ ಮದುವೆ ಮಾಡ್ತೀವಿ ಬಾ ತಿಕ್ಕೊಂಡ್ರೆ ಶರೀಫ. ಯಪ್ಪ ನಾ ಬಂದು ನೀ ಎತ್ತಿಕೊಂಡ್ರೆ ಗುರುವಿನ ಸೇವಾ ಯಾರು ಮಾಡ್ತಾರೆ? ನಾ ಗುರುವಿನ ಬಿಟ್ಟು ನಾ ಹೆಂಗೆ ಬರಲಿ? ಹುಚ್ಚ, ನೀ ಜೀವನ ಪರ್ಯಂತರ ಗುರುನಿ ಅಂದಿ ಅಂತಂದ್ರೆ ನಿನ್ನ ಮದುವೆ ಯಾವಾಗ ಆಗಬೇಕು? ನಿನ್ನ ಮಕ್ಕಳು ಯಾವಾಗ? ಯಾವಾಗಂದ್ರೆ ನಾನು ನಿಮ್ಮ ಗುರುಗಳಿಗೆ ಕೇಳ್ತೇನೆ ನಡಿ ಎತ್ತಿಕೊಂಡಂದು. ಯಾವಾಗಂದ್ರೆ ಗೋವಿಂದ ಭಟ್ರ ಹತ್ರ ಬಂದು ನಮಸ್ಕಾರ ಮಾಡ್ದ. ಯಪ್ಪ ಆಗಲೇ ಶರೀಫಿಗಂದ 25 ವರ್ಷ ಅದು, ಮಗ ಬೆಳೆದಂತ ದೊಡ್ಡ ಮಗನ. ಅದಕ್ಕೆ ನಾ ಮಗನ ಕರ್ಕೊಂಡು ಊರಿಗೆ ಹೋಗ್ತೀನಿಯಪ್ಪ, ಹೋಗಿ ಮದುವೆ ಮಾಡ್ತೇನೆ. ಆಯ್ತಾಯ್ತಪ್ಪ, ಮಗನ ಕರ್ಕೊಂಡು ಹೋಗಿ ಮದುವೆ ಮಾಡತ್ತಿಕ್ಕೊಂಡು. ಮತ್ತು ಈಗ ಬೇಡ ತಂಗಂತಾರ್ರಿ, ತಂದೆನೇ ಸುತ್ತ ಕರಲೆ ಬಂದನು, ಬೇಡ ಅನ್ನಕ್ಕೆ ಬರೋಂಗಿಲ್ಲ. ಆಯ್ತಪ್ಪ ಕರ್ಕೊಂಡು ಹೋಗು, ಒಳ್ಳೇದಾಗಲಿ ತಗೊಂಡು ಕಳಿಸ್ಕೊಟ್ರು. ಶರೀಫ್ ಹೋಗಿ ಒಂದು 3-4 ತಿಂಗಳಾಯ್ತು. ಯಾಕಂದ್ರೆ ಶರೀಫಿನ ಬಿಟ್ಟು ಒಂದು ಕ್ಷಣನೂ ಕೂಡ ಗೋವಿಂದ ಭಟ್ರಿಲ್ಲ. ಗೋವಿಂದ ಭಟ್ರು ಬಿಟ್ರ ಶರೀಫ್ ಒಂದು ಕ್ಷಣನೂ ಕೂಡ ಇಲ್ಲ. ಇಲ್ಲಿ ಶರೀಫ್ ನಿದ್ದೆ ಮಾಡಲಾಗ್ಯಾನ, ಅಲ್ಲಿದ್ರೆ ಅಂದ್ರೆ ಗೋವಿಂದ ಭಟ್ರು ಅಂದ ನಿದ್ದೆ ಮಾಡಲಾಗ್ಯಾನ. ಯಾವಾಗಂದ್ರೆ ಶರೀಫನ್ನು ನೆನೆಸಿ 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 ಗೋವಿಂದ ಭಟ್ರು ಅನ್ನ ಬಿಟ್ರು, ನೀರು ಬಿಟ್ರು, ಎಲ್ಲನೇ ಬಿಟ್ರು. ಯಾವಾಗಂದ್ರೆ ಎಲ್ಲ ಬಿಟ್ಟು ಹಾಸಿಗೆದಿಂದ ಮಲ್ಕೊಂಡು ಬಿಟ್ರು. ದಮ್ಮಿನ ರೋಗ ಅಂದ್ರೆ ಹೆಚ್ಚಾಗಿಬಿಡ್ತು, ದಮ್ ಹೆಚ್ಚಾಗಿಬಿಡು. ಯಾರಿಗೆ? ಗೋವಿಂದ ಭಟ್ರು. ನಿನ್ನ ಬರೀ ಶರೀಫ ನಾವು ಒಂದು ದಿವಸ ಅಂದ್ರೆ ಶರೀಫ ಏನು ಮಾಡ್ಯಾನ, ತನ್ನ ಊರಾಗ ಏನ್ರಿ ಶಿವಸ್ನಾಳದ ಒಳಗೆ ಊರ ಹೊರಗೆ ಅಂದ ಒಂದು ದೇವಿ ಗುಡಿ ಕಟ್ಟಿ ಮ್ಯಾಗ ಮಕ್ಕೊಂಡು ಅಂದವ. ಅವನ ಬಳಿ ಏನು ಅವನ ಶರೀಫನ ಸಂಪತ್ತು ಅಂದರೆ ಒಂದು ಕೈಯಾಗಿ ಎಗದಾರಿ. ಅವಾಗ ಇರ್ತಿದ್ದು ನೋಡಿ, ಮಾಡಾಗ ಹುಡುಗಿಗಳದಾಗ ಭಜನೆ ಮಾಡಾಗ ಎಗದಾರಿ ಎತ್ತುಕೊಂಡಿರ್ತಿದ್ದು. ಒಂದು ಕೈಯಾಗಿಂದ ಈ ನಾರ್ದನ ಕೈಯಾಗಿರ್ತಲ್ಲ ಚಿಟಿಕಿ, ಅದೊಂದು ಚಿಟಿಕಿ ಕೈಯಾಗಿಂದ ಎಗದಾರಿ ಏನ್ರಿ. ಕೊಳ್ಳಾಗಿಂದ ಒಂದು ಜೋಳಿಗೆ, ಬಗಲಾಗಿಂದ ಒಂದು ತತ್ರಾಣಿ ಎದಕ್ಕೆ ಹತ್ತಿಕೊಂಡೋದಕ್ಕೆ ಕೇಳಿದ್ರೆ ಶರೀಫ್ ಸಿಂಧಿ ಕುಡಿತಿದ್ದ. ಬಗಲಾಗ ಒಂದು ತತ್ರಾಣಿ, ಕೈಯಾಗಿಂದ ಒಂದು ಎಗ್ದಾರ್ರಿ. ಆಯ್ತು ಅದೊಂದು ಚಿಟಿಕೆ. ಇದನ್ನು ಬಿಟ್ಟರೆ ಅಂದ್ರೆ ಬೇರೆ ಸಂಪತ್ತಿಲ್ಲ. ಬಿಳಿ ರುಮಾಲ, ಬಿಳಿ ಅಂಗಿ ಬಿಡವ ಶರೀಫ, ಬಿಳಿ ದೋತ್ರ ಉಡ್ತಿದ್ದ. ಯಾವ ಲಕ್ಷ್ಮೀ ಗುಡಿ ದೇವಿ ಗುಡಿ ಕಟ್ಟಿ ಮೇಲೆ ಮಲ್ಕೊಂಡು ಪದ ಹಾಡ್ಕೋತ ಮಲ್ಕೊಂಡಿದ್ದ.
ಈ 45 ಕಿಲೋಮೀಟರ್ ದೂರದೊಳಗೆ ಇರ್ತಕ್ಕಂಥ ಗೋವಿಂದ ಭಟ್ರಿಗೆ ಏನು ತಿಳಿತೋ ಏನಿಲ್ಲೋ, ಶರಿಪಾತುಕೊಂಡ ಕೂಗಿಬಿಟ್ರು ಒಮ್ಮೆ ಜೋರಾಗಿ. ಯಾವಾಗಿಂದ ಶರಿಪಾತುಕೊಂಡ ಯಾವಾಗಿಂದ ಕೂಗಿದ್ರು, ಇಲ್ಲೇನು 45 ಕಿಲೋಮೀಟರ್ ದೂರದೊಳಗೇನು ಶರೀಫ್ ಮಕ್ಕೊಂಡಿದ್ದಲ್ಲ ನೋಡ್ರಿ, 45 ಕಿಲೋಮೀಟರ್ ದೂರದೊಳಗೆ ಇರ್ತಕ್ಕಂಥ ಗೋವಿಂದ ಭಟ್ರು ಶರಿಪಾತುಕೊಂಡ ಕೂಗುದ್ರ 45 ಕಿಲೋಮೀಟರ್ ದೂರದೊಳಗೆ ಶರೀಫ್ನ ಕಿವಿ ಕೇಳ್ತತ್ತೆ ನೋಡ್ರಿ. ಅವಾಗಿನ ಕಾಲದಾಗ ಏನು ಮೊಬೈಲ, ಏನು ಲ್ಯಾಂಡ್ ಫೋನ, ಏನು ಪೋಸ್ಟ್ ಆಫೀಸ, ಎಲ್ಲಿ ನೋಡ್ರಿ ಹೆಂಗದ ಕನೆಕ್ಷನ, ಯಾರು ಸಿಮ್ ಕೊಟ್ಟಾರ, ಇದನ್ನ ಯಾರು ವೈರ್ ಎಳೆದಾರ. 45 ಕಿಲೋಮೀಟರ್ ದೂರದೊಳಗೆ ಇರ್ತಕ್ಕಂಥ ಗೋವಿಂದ ಭಟ್ರು ಶರಿಪಾತುಕೊಂಡ ಕೂಗುದ್ರ ಯಪ್ಪ ಅಂದ. ಅವತ್ತಿನ ಕಾಲದ ಮೊಬೈಲ್ ಹೆಂಗೆ ನೋಡ್ರಿ, ಈಗ ಸ್ವತಃ ಮೊಬೈಲ್ ಸೆಟ್ ಇಲ್ಲೇ ಇದ್ರೂ ಹಲೋ ಹಲೋ ಅನ್ಕೋತ ಅಂದ ಮಾಳೆ ಮೇಲೆ ಬಕ್ ಬರಲಿ ಬಿದ್ದಾವ, ಹಡ್ತಿ ಟವರ್ ಸಿಗಲ್ಲ. ನೋಡ್ರಿ ಇಲ್ಲಿ ನೀವು ಕೊಂಬಿ ಮ್ಯಾಗ ನಿಂತು ಹಂಗೆ ಮಾತಾಡೋದು, ಅಳಿಗಾಡೋದು, ಹಿಂಗೆ ಅಳಿಗಾಡ್ಕೊತೋಗಿ ಹಲೋ ಹಲೋ ಅಂತ ಬಿದ್ದಾವ ಏಸೋ. ಅವತ್ತೇನು ನೋಡ್ರಿ ಮೊಬೈಲ್ ಇಲ್ಲ ಏನೂ ಇಲ್ಲ. ಅವತ್ತಿನ ಕಾಲದ ಮೊಬೈಲ್ ಹಂಗೆ ಅಲ್ಲಿ ಕೂತ್ಕೊಂಡು ಶರೀಫಾ ಹತ್ಕೊಂಡು ಕೂಗುದ್ರ ಯಪ್ಪ ಅಂದ, ಬಾರೋ ಮಗ ಬಾ ಹತ್ಕೊಂಡ ಕರೆದ, ಬಂದೆಪ್ಪ ಹತ್ಕೊಂಡು ಹಂಗೆ ಎಗ್ದಾರಿ ತೊಗೊಂಡು ಓಡಕತ್ಬಿಟ್ಟು ಶರೀಫ್. ಅವನಿಗೂ ಬೇಡಾಗಿತ್ತಿದ್ದು ಮನಿ. ಯಾವಾಗಿಂದ ಶರೀಫ್ ಅಂದ ಎದ್ದು ಓಡ್ಲಕತ್ತ, ಓಡ್ದ 45 ಕಿಲೋಮೀಟರ್ ಬರೋವರೆಗಿನ ಕುಡ್ದು ಎಲ್ಲಿ ನಿಂದಿರಲಿಲ್ಲ. ಓಡಿ ಬಂದು ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡ್ದ. ಗುರು ಶರೀಫ್ನ ಮುಖ ನೋಡಿದ್ಕೊಳ್ಳ ಕಣ್ಣೀರು ಬಂದು, ಶರೀಫಾ ಇವತ್ತು ನೆನಪಾಯ್ತೇನೋ ಮಗನ, ಇವತ್ತು ನೆನಪಾಯ್ತೇನೋ ಶರೀಫ. ಯಪ್ಪ ಮರೆತರೆ ನೆನಪಾಗಬೇಕಲ್ಲ, ಕುಂತರು ನಿನ್ನ ಧ್ಯಾನ, ನಿಂತರು ನಿನ್ನ ಧ್ಯಾನ, ನನ್ನ ಶರೀರದ ರೋಮದೊಳಗೂ ಕೂಡ ನಿನ್ನ ಧ್ಯಾನ ತುಂಬಿ ಅದ ತಿಳ್ಕೊಂಡು ನಿನ್ನ ಹೆಂಗೆ ಮರಿತೀನಿ ನನ್ನಪ್ಪ. ಯಾವಾಗಿಂದ ಕಣ್ತುಂಬ ನೀರು ತಂದು ಗೋವಿಂದ ಭಟ್ರು ಅಂತಾರೆ, ಶರೀಫ ನಾನು ಬಿಟ್ಟು ಎಲ್ಲಿ ಹೋಗ್ಬೇಡೋ ಮಗ ಅಂದ್ರು. ಹ್ಞೂ ಯಪ್ಪ ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ಇರ್ತೀನಿ ಅಂತಂದು ಅಲ್ಲೇ ಉಳ್ಕೊಂಡ. ಸ್ನಾನ ಮಾಡ್ಸಕತ್ತ, ಪ್ರಸಾದ ಮಾಡ್ಸಕತ್ತ, ಸ್ವರಿಗೆ ಸಣ್ಣ ಆಗಿಬಿಟ್ಟಿದ್ರು ಗೋವಿಂದ ಭಟ್ರು. ಯಾವಾಗಿಂದ ಸಣ್ಣ 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 ಆಗಿದ್ರು. ಯಾವಾಗಿಂದ ಶರೀಫ ಬಂದಿದ್ದು ಖುಷಿಯಾಗಿಂದ ಭಾಳ ಖುಷಿದಿಂದ ಇರ್ಲಕತ್ರು. ಒಂದು ದಿವಸದಿಂದ ಮರುದಿವ್ಸ ಮುಂಜಾನೆ ಏನ್ರಿ ಸ್ನಾನ ಮಾಡಿಸ್ಯಾನ, ಅವರು ಪೂಜೆಕೆಂದು ಒಯ್ದು ಕುಂದಿರ್ಸ್ಯಾನ. ಏನ್ರಿ ಅವ್ರಿಗೆ ಎದುರು ಕುಂತಂದ ಒಬ್ಬ ತಾಯಿ ಏನ್ರಿ. ಅದಕ್ಕಾಗಿನೇ ಹೇಳ್ತಾರೆ ಭೋಜ್ಯೇಶು ಮಾತಾ, ಒಬ್ಬಕ್ಕೆ ಹೆಣತಿಯಾಗಿದ್ರು ಗಂಡನಿಗೆಂದ ಉಣಿಸುವಂಥ ಪ್ರಸಂಗದೊಳಗೆ ತಾಯಿ ಉಣಿಸ್ದಂಗೆ ಉಣಿಸ್ಬೇಕು. ಈ ತಲೆಗಿರ್ಲಿ ಹೆಣ್ಮಕ್ಳಿಗೆ ಏನ್ರಿ. ಒಬ್ಬ ಗಂಡನಿಗೆ ನೀವು ಊಟ ಕೊಡ್ತೀರಿ ಎತ್ತಿಕೊಂಡಂದ್ರೆ ಏನ್ರಿ ಹೆಂಗೆ ಕೊಡ್ಬೇಕು ಎತ್ತಿಕೊಂಡು ಕೇಳ ಸುಂಬರೆ ಕಲ್ಲಿಟ್ಟಿ ನೋಡಿ ಪಲ್ಯ ನಿಡ್ಕೋ ತಿನ್ನು ಏನ್ರಿ. ಇದು ಅಲ್ಲ ಹೆಂಡತಿಯ ಧರ್ಮ, ಇದು ಅಲ್ಲ. ಭೋಜ್ಯೇಶು ಮಾತಾ, ಒಬ್ಬ ಗಂಡನಿಗೆಂದ ಉಣಿಸ್ಬೇಕಾದ್ರೆ ಎದುರು ಕುಂತು ಒಬ್ಬ ತನಗೆ ಜನ್ಮ ನೀಡಿರ್ತಕ್ಕಂಥ ತಾಯಿ ಯಾವ ರೀತಿಯಾಗಿಂದ ಉಣಿಸ್ತಾಳಲ್ಲ ಆ ರೀತಿಯಾಗಿಂದ ಉಣಿಸ್ಬೇಕು. ಹೆಣ್ತಿ ಆದವಳು ತೀತ ಅವಳು ತಾಯಿನೇ ಮರಿಬೇಕವ, ತಾಯಿನ ಮರಿಬೇಕು. ನನ್ನ ತಾಯಿನೂ ಕೂಡ ಹಿಂಗೆ ಉಣಿಸ್ತಿದ್ಲಲ್ಲ, ನನ್ನ ತಾಯಿನೂ ಕೂಡ ಹಿಂಗೆ ಉಣಿಸ್ತಿದ್ಲಲ್ಲ. ನೀ ಆ ಮನೆತನಕ ನಿನ್ನ ಗಂಡನಿಗೆ ನೀ ಎರಡನೇ ತಾಯಿಯಾಗಿ ಆ ಮನೆಗೆ ಹೋಗ್ಬೇಕೆ ಹೊರತಾಗಿ ಬರೀ ಹೆಣ್ತಿಯಾಗಿ ಅಂದ ಪಣತಿ ಹಂಗೆ ಆಗಬಾರ್ದು. ಎದುರು ಕುಂತಂದ ತಾಯಿ ಉಣಿಸ್ದಂಗೆ ಉಣಿಸ್ಬೇಕು. ಅದಕ್ಕಾಗಿನೇ ಒಬ್ಬ ಶಿಷ್ಯನಾಗಿರ್ತಕ್ಕಂಥವ ಒಬ್ಬ ಗುರುವಿಗೆಂದ ಊಟ ಮಾಡಿಸ್ಬೇಕಾದ್ರೆ ಒಬ್ಬ ತಾಯಿ ಉಣಿಸ್ದಂಗೆ ಉಣಿಸ್ಬೇಕು. ನಮಗೆಲ್ಲ ತಂದೆ ತಾಯಿ ಯಾರು ಒತ್ತುಕೊಂಡ ಕೇಳಿದ್ರೆ ನಮಗೇನು ಸೇವೆ ಮಾಡ್ತಿರ್ತಾರಲ್ಲ ಅವೇ ನಮಗೆಂದ ತಂದೆ ತಾಯಿ. ಅವ್ರು ನಮಗೆ ತಾಯಿ ಉಣಿಸ್ದಂಗೆ ಅವ್ರು ಉಣಿಸ್ಬೇಕು. ಶರೀಫ ಎದುರಿಗೆ ಕೂತ್ಕೊಂಡ ಊಟಕ್ಕೆ ನೀಡಕತ್ತ. ಗೋವಿಂದ ಭಟ್ರು ಎಂದೂ ಉಂಡಿದ್ದಿಲ್ಲ, 4-5 ತಿಂಗಳಿಂದ ಒಟ್ಟು ಊಟನೇ ಮಾಡಿದ್ದಿಲ್ಲ. ಅವತ್ತು ಶರೀಫನ ಮುಖ ನೋಡ್ಕೊಂತ ಆನಂದ ಊಟ ಮಾಡಿದ್ರು. ಯಾವಾಗಿಂದ ಊಟ ಮಾಡಿ ಅವ್ರನ್ನ ಎತ್ಕೊಂಡು ತಂದೆ ಮಂಚದ ಮೇಲೆ ಮನಗಿಸಿದ ಕಾಲು ಒತ್ತಕತ್ತ. ಹಿಂಗೆ ಕಾಲು ಒತ್ತಗೋತ ನಿಂದ್ರದ್ರೊಳಗೆ ಗೋವಿಂದ ಭಟ್ರಿಗಿಂದ ಕೆಮ್ಮು ಹೆಚ್ಚಾಯಿತು. ಕೆಮ್ಮಿ ಅಂದ ಉಗುಳು ಬರ್ತದೆ ನೋಡ್ರಿ. ಈ ಕಫ ಆದವ್ರಿಗೆ ದಮ್ಮ ಆದವ್ರಿಗೆ ಉಗುಳು ಬತ್ತು. ಯಾವಾಗಿಂದ ಶರೀಫ ನೋಡ್ದ, ಆ ಕಡೆ ನೋಡ್ದ, ಎಲ್ಲರೂ ಬೂದಿ ತುಂಬಿಟ್ಟಾರೇನು, ಎಲ್ಲರೂ ಮಣ್ಣು ತುಂಬಿಟ್ಟಾರೆ ಅಂತ ನೋಡ್ದ. ಎಲ್ಲಿ ಏನೂ ಸಿಗಲಿಲ್ಲ. ಕಡೆಗಿಂದ ಯಪ್ಪ ಇಲ್ಲಿ ಏನೂ ಕಾಣಲಾಗೈತಿ, ಇಲ್ಲೇ ಉಗುಳೆಪ್ಪ ತಿಳ್ಕೊಂಡಂದು ಕೈಯಾಗಿಂದ ಕೈ ಮುಂದೆ ಮಾಡ್ದ. ಗೋವಿಂದ ಭಟ್ರು ಶರೀಫನ ಬೊಗಸಾಗಿಂದ ಉಗುಳಿಬಿಟ್ರು. ಇನ್ನೇನು ಯಾವಾಗಿಂದ ಉಗುಳು ತೊಗೊಂಡು ಇನ್ನೇನು ಹಿಂಗೆ ಬಾಗಿಲ ದಾಟಿ ಹೋಗ್ಬೇಕು ಅನ್ನೋದಕ್ಕೆ ಮತ್ತೆ ಗೋವಿಂದ ಭಟ್ರಿಗೆ ಹೋಗಿದ್ರು. ಶರೀಫ ಅಂದರು. ಯಪ್ಪ ಅಂದ, ಅದನ್ನು ಯಾರು ತುಳಿಲಾರ ಜಾಗಕ್ಕೆ ಚೆಲ್ಲೋ ಮಗ ಅಂದ್ರು. ಯಾರು ತುಳಿಲಾರ್ದದ್ದು ಜಾಗಕ್ಕೆ ಚೆಲ್ಲ. ಹ್ಞೂ ಯಪ್ಪ ಯಾರು ತುಳಿಲಾರ್ದ ಜಾಗಕ್ಕೆ ಚೆಲ್ಲ. ತೊಗೊಂಡು ಹೊರಗೆ ಬಂದು ನೀವು ತೊಗೊಂಡು ವಿಚಾರ ಮಾಡಕತ್ತ. ಯಾರು ತುಳಿದೇ ಇರ್ತಕ್ಕಂಥ ಜಾಗ ಬರ್ತದ ನಿತ್ಕೊಂಡು ವಿಚಾರ ಮಾಡಕತ್ತ. ಮಳೆಗೆ ಮೇಲೆ ಚೆಲ್ತೆ ಅಲ್ಲೆಲ್ಲ ತುಳಿದಾಡಿರ್ತಾರೆ. ಯಾರಾದ್ರೂ ಹೊಲದಾಗ ಹೋಗಿ ಚೆಲ್ತೆ ಅಲ್ಲಿನೂ ಎಲ್ಲರೂ ತುಳಿದಾಡಿರ್ತಾರೆ. ಮನುಷ್ಯರು ತುಳಿದಾಡದಿರ್ತಕ್ಕಂಥ ಜಾಗ ಓದೋದಿಲ್ಲ. ಯಾವಾಗಂದ್ರೆ ಶರೀಫಂದ ಹಳ್ಳಿ ಕತ್ತಿಬಿಟ್ಟ, ನಾ ಗುರುವಿಗಿಂದ ವಚನ ಕೊಟ್ಟಿನಲ್ಲ,
ಯಾರು ತುಳ್ಳ್ಯಾರ್ದ ಜಾಗಕ್ಕೆ ಚೆಲ್ತೀನಿ ಎತ್ಕೊಂಡು ಮಾತು ಕೊಟ್ಬಿಟ್ನಲ್ಲ, ನಾನು ಗುರುವಿಗೆ ಅಂದ್ರೆ ಸುಳ್ಳು ಹೇಳ್ದಂಗೆ ಆಯ್ತು, ನಾನು ಗುರುವಿಗೆ ಅಂದ್ರೆ ಸುಳ್ಳು ಹೇಳ್ದಂಗೆ ಆಯ್ತು ಎತ್ಕೊಂಡಂದು ಸರಿಪ ಒಂದು ಸಾವು ನಿತ್ಕೊಂಡಂದ ಕಣ್ಣೀರು ಹಾಕ್ಲಿಕ್ಕತ್ತ. ಯಾವಾಗಿಂದ ಶರೀಫದ ಕಣ್ಣೀರು ಹಾಕ್ಲಿಕ್ಕತ್ತ, ಹಿಂಗೆ ಕಣ್ಣೀರು ಹಾಕ್ತಾ 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 ಏನು ತಿಳಿತು ಏನಿಲ್ಲೋ ಏಕಾಲಕ್ಕೆ ಅಂದ ನಗಲಕ್ಕತ್ತ. ನೋಡಿ ಏಕಾಲಕ್ಕೆ ಅಂದ ನಗಲಿಕ್ಕತ್ತ. ಇದು ಅಳ್ಕೋತ ನಗದು ನಕ್ಕೊಂತಳದು ಈ ಭೂಮಿ ಮೇಲೆ ಇಬ್ಬರಿಗೆ ಬರ್ತದ. ತಲೆಯಾಗಿರಲಿ ಮಗ ಏನ್ರಿ, ನಕ್ಕೊಂತ ಅಳದು ಅಳ್ಕೋಂತಂದು ನಗದು ಈ ಭೂಮಿ ಮೇಲೆ ಅಂದ್ರೆ ಇಬ್ಬರಿಗೆ ಬರ್ತದ. ಯಾರಿಗೆ? ಒಂದು ಕೂಸಿಗೆ ಬರ್ತದೆ, ಸಣ್ಣ ಮಕ್ಕಳು ಇರ್ತಾವಲ್ಲ ಮಕ್ಕಳಿಗೆ ಬರ್ತದೆ. ಎರಡನೇದ್ದು ಒಬ್ಬ ಸಂತರಿಗೆ ಬರ್ತದೆ. ಎಲ್ಲರಿಗೆ ಬರಂಗಿಲ್ಲ ಹಂಗೆ ನಕ್ಕೋತ ಅಳೋದು ಅಳ್ಕೋತ ನಗದು. ನಾವು ಹಂಗಲ್ಲ, ಅಳ್ಳಕತ್ತೇವ ಅಂದ್ರೆ ಹೇಗ್ರಿ ಕೈ ಬಾಡಿ ಸುಮ್ಮನೆ ಗಂಡು ಒಂದೇ ಅಟ್ಟು ಹೊಡೆದ್ರೆ ಇದು ಏನು ನೋಡಪ್ಪ ಮುಂಜಾನೆ ಸಂಜೆ ತನ ಮಾ ಅವ್ರು ಅನ್ನೋದು ಯಾವಾಲ ಇರಲ್ಲ ಯವ್ವ ಹಿಂಗೆ ಪೋಲ ಹತ್ತಿದ್ದು ಇದು ಅಲ್ಲ ಏನ್ರಿ. ನಗಲಕತ್ತೇವಂದ್ರೆ ಒಮ್ಮೆ ನಗದೆ ಹೆಂಗೂ ಅಲ್ಲ. ನಾವೊಮ್ಮೆ ಹಿಂಗೆ ಪುರಾಣದಾಗ ನಗಸ್ಲಕತ್ತಿದ್ದೆ. ಒಬ್ಬಕ್ಕೆ ಏನು ಮಾಡ್ಯಾಳ, ಕಂಡಬಿಟ್ಟು ಬಂಗಾರ ಹಾಕೊಂಡು ಬಂದಾಳ ಪುರಾಣಕ್ಕೆ. ತುಂಬ ಬಂಗಾರ ಗಿಂಗಾರೆಲ್ಲ ಹಾಕೊಂಡು ಬಂದಾಳ ಪುರಾಣಕ್ಕೆ. ಮುಂದೆ ಕೂತಾಳ. ಅದು ಯಾವುದೋ ಒಂದು ಹಾಸ್ಯ ಹೇಳಿದೆ. ಒಬ್ಬರು ನಗು ಸ್ಟೈಲ್ ಇರ್ತದೆ ನೋಡ್ರಿ, ಎಲ್ಲರೂ ಒಂದೇ ಥರ ನಗಂಗಿಲ್ಲ. ಕೆಲವು ಮಂದಿ ಒಟ್ಟು ತುಟಿನೇ ಬಿಚ್ಚಂಗಿಲ್ಲ ಮಾಡ್ತಾರೆ ಏನ್ರಿ. ನಗದಂತಂದ್ರೆ ನಗದ ಸುಮ್ಮನೆ ಮಾಡ್ತಾರೆ. ಕೆಲವು ಮಂದಿ ಬಾಯಿ ತೆಗಿತಾವ, ಧ್ವನಿ ಹೊರಗೆ ಬಿಡಲ್ಲ ಮಾಡ್ತಾರೆ ನೋಡ್ರಿ. ಬಾಯಿ ತೆಗಿತಾರ ಕರೆ, ಧ್ವನಿ ಹೊರಗೆ ಬಿಡಂಗಿಲ್ಲ. ಕೆಲವು ಮಂದಿ ಇದ್ರಿಂದ ಬಾಯಿನೂ ಮಾಡ್ತಾರೆ, ಧ್ವನಿನೂ ಬಿಡ್ತಾರೆ ಏನ್ರಿ. ಅದು ನಗದು ಬೇರೆ. ಈಗಿಂದ ಸ್ಟೈಲ್ ಹೆಂಗತ್ತಂದ್ರೆ ಹಿಂಗೆ ಬಿದ್ದು ಒಂದು ಸಾಂಗ್ ಬಿದ್ದು ನಕ್ಕು ಕೊನೆಗಿದ್ರಿ ಅದು ಏನು ನಗಿಸ್ತಾನೆ ಅವು ಮುತ್ತೆ ಅತ್ ಹಿಂಗೆ ಕೈ ಹೊಡ್ಕೊಂಡಾಳ. ಆಕಿನ ಬಂಗಾರ ಸಾಮಾನು ಎಲ್ಲ ಕಳವಾಗ್ಯಾವ ನಗದ್ರಾಗೆ. ಹ್ಞೂ ರೀ, ಆಕಿನ ಬಂಗಾರ ಸಾಮಾನು ಎಲ್ಲ ಕಳವಾಗಿಬಿಟ್ಟವ. ಹೇಳ್ತೀನಿ ನಗುತ್ತಾನ ನಕ್ಕಾಳ. ನಕ್ಕಂದು ಎದೆ ಹೊಡ್ಕೊಂಡು ಏನು ನಗಿಸ್ತಾನೆ ಅವು ಮುತ್ತೆ ಹತ್ಕೊಂಡು ಕೈ ಹೊಡ್ಕೊಂಡು ಬಂಗಾರ ಗಿಂಗಾರ ಎಲ್ಲ ಕಳ್ತಾರಾಗ್ಯದವು. ಒಮ್ಮೆ ನಗದು ಬಿಟ್ಟು ನನಗೆ ಬೈಲಕ್ಕತ್ತಾಳ. ನೀ ನಗಿಸ್ದಲ್ಲೇ ನನ್ನ ಬಂಗಾರ ಸಾಮಾನು ಕಳವಾಗ್ಯಾವ, ಮುತ್ತೆ ನೀ ಎಲ್ಲಿರ್ತಿ ತಂದು ಕೊಡು ನೀ. ನಾಂದೆ ನೀ ಅಲ್ಲಿ ಕೂತಿದ್ದು, ನಾ ಇಲ್ಲಿ ಕೂತು ಪ್ರಾಣ ಹೇಳಕತ್ತೀನಿ ತಾಯಿ ನನಗ್ಯಾಕೆ ನೀ ಅಂದನ. ನೀ ನಗಿಸಿ ಬಂದು ನಗಿಸಿದ್ಯಾಕೆ, ನೀ ನಗಿಸ್ದಲ್ಲೇ ಹೋಗ್ಯದ ನನ್ನ ಬಂಗಾರ ಸಾಮಾನು. ನೀ ಏನು ಮಾಡ್ತೇವೆ ಗೊತ್ತಿಲ್ಲ, ನನಗೆ ಒಟ್ಟು ಕೊಡುವತ್ತು ಕುಣಿತು ಹಾಗೆ ಅಳ್ಕೋತ ನಾನು ಬೈಕೋತ ಬಂದ್ಲೆ. ಅಂದೆ ನಾ ಏನು ಕಳು ಮಾಡಿಲ್ಲವಾ, ಅಲ್ಲಿ ಯಾರು ಕಳು ಮಾಡ್ಯಾರ ನೋಡು. ಎಲ್ಲಿ ನೀನು ಎಲ್ಲಿ ನೀವು ಸ್ವಾಮಿ ಅಂತ ಹೇಳ್ತೀನಿ, ಗುರು ಅಂತ ಹೇಳ್ತೀನಿ, ನೀ ನನ್ನ ಕಳ್ತನಾಗ ಬಂಗಾರ ಕೊಡು. ನಾ ಅಂದೆ ಮತ್ತು ಆಯ್ತವ ಮತ್ತು ಬಂಗಾರ ಕಳವಾಗಿದ್ದೆ ಅಂದ್ರೆ ನಾ ಕೊಟ್ರೆ ನನಗೇನು ಕೊಡ್ತಿದ್ದೆ ಅಂದೆ. ಯಪ್ಪ ನಮ್ಮ ಮನೆಗೆ ಹೋದ್ರೆ ನನ್ನ ಗಂಡ ಮನೆಗೆ ಸೇರಿಸ್ಕೊಳ್ಳಲ್ಲ. ಈಗ ಅವೆಲ್ಲ ಸಿಗಿಸು, ಅದ್ರಾಗ ಒಂದು ತಲೆ ಬಂಗಾರ ನಿನಗೆ ಕೊಡ್ತೀನಿ ಅಂದು. ನಮಗೂ ದೊಡ್ಡ ಆಸೆ. ಯಾಕ್ರಿ ಸನ್ಯಾಸಿಗಳನ್ನ ಕಮ್ಮಿ ಆಸೆ ಇರ್ತದಂದ್ರೆ ಏನು ನೀವು? ನಿಮ್ಗೆ 10 ಪಟ್ಟು ನಮಗೆ ಆಸೆ ಭಾಳ ಏನ್ರಿ. ಒಂದು ತೊಲೆ ಬಂಗಾರ ಕೊಡ್ತೀನಿ ಅಂದು. ಯಪ್ಪೋ ಚಲೋ ಆಯ್ತಲ್ಲ, ಒಂದು ತೊಲೆ ಬಂಗಾರ ತಿಕ್ಕೊಂಡಂದು ನಾ ಏನು ಮಾಡಿದೆ, ಆಯ್ತವಾ ಒಂದು ತೊಲೆ ಬಂಗಾರ ಕೊಡ್ತಿಲ್ಲ, ಹಾಂ ಕೊಡ್ತೀನಿ. ನಿನ್ನ ಬಂಗಾರ ಬೇಕಿಲ್ಲ, ನೀವು ಎಲ್ಲ ಸಾಮಾನು ಬೇಕು, ಬಾಯಲ್ಲಿ ನಮಸ್ಕಾರ ಮಾಡ್ಬೇಕು, ಬಾಯಲ್ಲಿ ಮಾಡು ಅಂದ್ಕೊಳ್ಳೋಣ. ಒಂದು ಸರಿ ಅಲ್ಲ ಯಪ್ಪ 100 ಸರಿ ಮಾಡ್ತೀನಿ. ನನ್ನ ಬಂಗಾರ ಸಾಮಾನು ಒಂದೇ ಸರಿ ಮಾಡಿ ಸಾಕು ಬಾ ಅಂದ್ಕೊಳ್ಳೇನ ಬಂದು ತಲೆ ತೆಳಕ್ಕೆ ಮಾಡಿ ನಮಸ್ಕಾರ ಮಾಡಲ್ಲ. ಈಗ ನೋಡ್ಕೋ ಅಂದೆ. ಹಿಂಗೆ ನೋಡ್ಕೊಂಡ್ಲು. ಅಲ್ಲೇ ಇದ್ದು ಎಲ್ಲ ಹೋಗಿದ್ದೀವಿ ಅಲ್ಲಿಗೆ ಅಂದ್ರೆ ನೀವು ಆಕೆ ಬಿದ್ದು ನಗಾಗ ಮುಂದಿನ ಹೋಗಿ ಹಿಂದೆ ಬಿದ್ದಾವು. ಏನ್ರಿ ಅವು ಮುಂದಿನ ಹೋಗಿ ಹಿಂದೆ ಬಿದ್ದಾವ. ಅವು ಇಲ್ಲಿ ಬೆನ್ನಾಗಿ ಬಿದ್ದಾವ. ಇಲ್ಲಿ ಹೊಡ್ಕೊಂಡ್ರೆ ಅವು ಯಾರಂಗೆ ಸಿಗುವ. ಈ ಕೈ ಆಡಿಸ್ಕೊರವ ಯಪ್ಪ ಇಲ್ಲಿ ಯಾವ ಒಂದು ತೊಲೆ ಬಂಗಾರ. ಅಯ್ಯೋ ನನ್ನ ಬಲ್ಲಿ ಯಾವಲ್ಲ, ನೀ ಏನು ತಂದು ಕೊಟ್ಟಿದ್ದೇನು? ನಾ ಯಾಕೆ ಕೊಡ್ಲತ್ತಾರ, ₹1 ಕೊಡ್ಲಿಲ್ಲಕ್ಕೆ ಹಂಗೆ ಬಾದ್ಲು. ನಾದ ಭಕ್ತರಂಗೆ ಕಾಣಕ್ಕೆ ಕೊಡೋದು.